ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಲಾಸ್ಟ್ 1 ಇಯರ್ನ ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂಥ ಟಾಪ್ 250 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳ ಎರಡನೇ ಒಂದು ಭಾಗವನ್ನು ಈ ಒಂದು ಸೆಷನ್ನಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಷನ್ನ ಮಾಡೋಣ. ಸೊ ಮೊದಲ ಭಾಗದಲ್ಲಿ ನಾವು ಈ ಒಂದು ಟಾಪ್ 250 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳ 115 ಪ್ರಶ್ನೆಗಳನ್ನು ನೋಡ್ಕೊಂಡಿದ್ವಿ. ಸೊ ಮಿಕ್ಕ ಉಳಿದಿರತಕ್ಕಂಥ ಪ್ರಶ್ನೆಗಳನ್ನು ಈ ಒಂದು ಸೆಷನ್ನಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಷನ್ನ ಮಾಡೋಣ, ಸರಿನಾ? ಸೊ ಆ್ಯಂಡ್ ನೆಕ್ಸ್ಟ್ ಈ ಪ್ರಶ್ನೆಗಳು ಎಲ್ಲಿಂದ ಯಾವ ತಿಂಗಳಿಂದ ಅಂತ ಅಂದರೆ 2025 ಜೂನಿಂದ ಇದೆ. ಓಕೆ, ಇದು ನಿಮಗೆ ಕ್ಲಾರಿಟಿ ಇರಲಿ. ಆ್ಯಂಡ್ ನೆಕ್ಸ್ಟ್ ಎಲ್ಲಿವರೆಗೆ ಅಂತಂದರೆ 2026 ಜೂನ್ವರೆಗೆ. ಓಕೆ, ಅಂಟಿಲ್ ಈ ಮಂತಿನವರೆಗೆ. ಸೊ ಇಲ್ಲಿ ನಿಮಗೆ 250 ಪ್ರಶ್ನೆಗಳು ಮಾತ್ರ ಇರೋ ಕಾರಣದಿಂದಾಗಿ ನಿಮಗೆ ಜಾಸ್ತಿ ಇಂಪಾರ್ಟೆಂಟ್ ಇರತಕ್ಕಂಥ ಪ್ರಶ್ನೆಗಳು ಮಾತ್ರ ಇಲ್ಲಿದ್ದಾವೆ. ಓಕೆ ಸರ್, ಇನ್ನೂ ಸಮ್ ಕ್ವಶನ್ಗಳು ಮಿಸ್ ಆಗಿದಾವಲ್ಲ ಹಾಗೆ ಹೀಗೆ ಅಂತ ನೀವು ಹೇಳ್ಬೋದು. ಓಕೆ, ಸೊ ಜಸ್ಟ್ ಒಂದು ಮಂತ್ಲಿ ಕರೆಂಟ್ ಅಫೇರ್ಸಲ್ಲಿ ಮಾಡುವಾಗಲೇ ನಾವು ಟಾಪ್ 150 ಇಲ್ಲ ಅಂದರೆ ಟಾಪ್ 100 ಪ್ರಶ್ನೆಗಳು ಅಂತ ಡಿಸ್ಕಷನ್ನ ಮಾಡ್ತೀವಿ, ಸರಿನಾ? ಸೊ ಮೀನ್ಸ್ ಒಂದು ವರ್ಷದ್ದು ಅಂದರೆ ನಿಮಗೆ ಎಷ್ಟಾಗುತ್ತೆ? 1200 ಪ್ರಶ್ನೆಗಳಾಗುತ್ತೆ ಕನಿಷ್ಠ ಅಂದರೂ ಸಹ. ಸೊ ಇದರಲ್ಲೇ ಸಮ್ ಇಂಪಾರ್ಟೆಂಟ್ ಅಂತ ತಗೊಂಡ್ರೆ ನಿಮಗೆ ಏನಿಲ್ಲ ಅಂದರೂ ಸಹ ಒಂದು ಸ್ವಲ್ಪ ಅರ್ಧ ಕಟ್ ಮಾಡಿದ್ರು ಒಂದು 500 ಆದರೂ ನಾವು ಓದ್ಕೊಳ್ಬೇಕು. ಬಟ್ ಇಲ್ಲಿ 250 ಕ್ವಶನ್ಸ್ಗಳಿದ್ದಾವೆ, ಸರಿಯಾ? ಸೊ ಮೀನ್ಸ್ ಇದು ಸಹ ನಿಮಗೆ ಜಾಸ್ತಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಇಂಪಾರ್ಟೆಂಟಲ್ಲೇ ಜಾಸ್ತಿ ಫಿಲ್ಟ್ರೇಷನ್ ಮಾಡಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ತೊಗೊಂಡು ಬಂದಿರತಕ್ಕಂಥ ಪ್ರಶ್ನೆಗಳಾಗಿರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ನಿಮಗೆ ಏನಾದರೂ ಈ ಒಂದು ಕ್ಲಾಸ್ ಮುಗಿದ ನಂತರವೂ ಸಹ ನಿಮಗೆ ಇನ್ನೂ ಕರೆಂಟ್ ಅಫೇರ್ಸ್ ಕ್ವಶನ್ಗಳು ಬೇಕು ಆ್ಯಂಡ್ ದೆನ್ ಇನ್ನೂ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳು ಸ್ವಲ್ಪ ಬೇಕು ಅಂತಂದರೆ ನೀವು ಕಮೆಂಟ್ನ ಮಾಡಿ. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಇನ್ನೂ 350 ಕ್ವಶನ್ಸ್ಗಳ ಮತ್ತೊಂದು ಸರಣಿಯನ್ನು ನಿಮಗೆ ಇದ್ರ ಜೊತೆ ಕಂಟಿನ್ಯೂ ಮಾಡ್ತೀನಿ. ಇವಾಗ 250 ಇದೆಯಲ್ಲ, 250 ಪ್ಲಸ್ 350 ಇನ್ನೂ ಕ್ವಶನ್ಸ್ಗಳು ನಿಮಗೆ ಎಕ್ಸ್ಪ್ಲೇನ್ನ ಮಾಡುವೆ. ಓಕೆ, ಸೊ ಹಾಗಾದರೆ ಬನ್ನಿ ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡುವ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇನ್ನೂ ಕೊನೆಯದಾಗಿ ಇನ್ನೊಂದು ವಿಷಯ ಹೇಳ್ತೇನೆ. ಸೊ ಈ ಕ್ಲಾಸ್ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ಗೆ ಇಬ್ಬರಿಗೂ ಸಹ ಪ್ಲೀಸ್ ನೀವು ಪದೇ ಮತ್ತೆ ನೀವು ಎಂತ ಮೆಸೇಜ್ ಮಾಡಿ ಕೇಳಕ್ಕೆ ಹೋಗಬೇಡಿ, ಸರ್ ಇದು ಸ್ಟೇಟ್ ಗೌರ್ಮೆಂಟ್ಗೆ ಯೂಸ್ ಆಗುತ್ತಾ, ಸರ್ ಇದು RRB ಯೂಸ್ ಆಗುತ್ತಾ ಅಂತ. ನಿಜವಾಗ್ಲೂ ಹೇಳ್ತಿದ್ದೀನಿ, ಇಲ್ಲಿಂದ ಕ್ವಶನ್ಗಳು ನಿಮಗೆ ಎಕ್ಸಾಮ್ಗೆ ಬರ್ತಾ ಇದ್ದಾವೆ. ಓಕೆ, ಸೊ ಸಾಕಷ್ಟು ಹಳೆಯ ಕ್ಲಾಸ್ಗಳಿಂದ ಸಹ ನನಗೆ ವಿದ್ಯಾರ್ಥಿಗಳೇ ಹೇಳಿರೋದು, ಸರ್ ಆ ಕ್ಲಾಸ್ಗಳಿಂದ ಇಷ್ಟು ಕ್ವಶನ್ ಬಂತು ಅಷ್ಟು ಕ್ವಶನ್ ಬಂತು ಅಂತ. ಸೊ ದ್ಯಾಟ್ಸ್ ವೈ ಉಪಯೋಗ ಇದೆ, ನೀವು ನೋಡ್ಕೊಳ್ಳಿ. ಅಂದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದಿದ್ರೆ ಅದು ನೀವು ಶೇರ್ ಮಾಡ್ಕೊಳ್ಳಿ. ಓಕೆ, ಸೊ ಹಾಗಾದರೆ ಬನ್ನಿ ನಿನ್ನೆ ಒಂದು ಹೋಮ್ವರ್ಕ್ ಪ್ರಶ್ನೆಯನ್ನು ನೋಡುವ. ಏನಿದೆ ಮೊದಲ ಪ್ರಶ್ನೆ? ಭಾರತ ಮತ್ತು ಶ್ರೀಲಂಕಾ ಕರ್ನಾಟಕದ ಬೆಳಗಾವಿಯಲ್ಲಿ ಯಾವ ಸೈನ್ಯಾಭ್ಯಾಸ 11ನೇ ಆವೃತ್ತಿಯನ್ನು ಪ್ರಾರಂಭಿಸಿದವು ಅಂತ ಕೇಳಿದಾನೆ. ಸೊ ಇಲ್ಲಿ ಒಂದು ಸೈನ್ಯಾಭ್ಯಾಸ ಪ್ರಾರಂಭಿಸಿದವೆ ಯಾವ್ಯಾವ ದೇಶಗಳು ಅಂತಂದರೆ ಭಾರತ ಮತ್ತು ಶ್ರೀಲಂಕಾ ಅಂತ ಹೇಳ್ತೀವಿ. ಸೊ ಎಲ್ಲಿದನ್ನು ಪ್ರಾರಂಭಿಸಿದವೆ ಅಂತ ಕೇಳಿದ್ರೆ ನಮ್ಮ ಕರ್ನಾಟಕದ ಬೆಳಗಾವಿಯಲ್ಲಿ. ಓಕೆ, ದ ಕಾಲ್ದಳದ ತೊಟ್ಟಿಲು ಅಂತ ಹೇಳ್ತೀವಿ. ಯಾವುದು ಈ ಒಂದು ಬೆಳಗಾವಿಯಲ್ಲಿ ಈ ಒಂದು 11ನೇ ಆವೃತ್ತಿಯ ಸೈನ್ಯಾಭ್ಯಾಸ ನಡೆದಿದೆ. ಹಾಗಾದರೆ ಆ ಒಂದು ಸೈನ್ಯಾಭ್ಯಾಸದ ಹೆಸರೇನು ಅಂತ ಕೇಳಿದ್ದಾನೆ. ಮಿತ್ರಶಕ್ತಿ 2025, ವಜ್ರ 2025, ಕವಾಲ್ 2025, ಧ್ವಜ 2025 ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಯಾವುದಾಗುತ್ತೆ ಇದಕ್ಕೆ ಸರಿಯಾದ ಉತ್ತರ ಅಂತ? ಯಾವುದಂದರೆ ನಿಮಗೆ ಗೊತ್ತಿರಲಿ, ಮಿತ್ರಶಕ್ತಿ 2025 ಅಂತ ಹೇಳ್ತೀವಿ. ಒಂದು ಮಿತ್ರಶಕ್ತಿ 2025 ಈ ಸೈನ್ಯಾಭ್ಯಾಸ, ಈ ಒಂದು ಯುದ್ಧ ವ್ಯಾಯಾಮ ನಡೆದಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದ ಬೆಳಗಾವಿಯಲ್ಲಿ. ಸೊ ದ್ಯಾಟ್ಸ್ ವೈ ಇಂಪಾರ್ಟೆಂಟ್ ಆಗುತ್ತೆ. ಸರ್ ಇದು 2025 ಇದೆಯಲ್ಲ, ಇವಾಗಿನ ಕೇಳ್ತಾನೆ ಅಲ್ಲ, ಬದಲಾಗಿ ಇದು ನಮ್ಮ ಕರ್ನಾಟಕದಲ್ಲಿ ನಡೆದಿದೆಯಲ್ವಾ. ನಾರ್ಮಲಾಗಿ ನಾರ್ತಲ್ಲೇ ನಡೀತವೆ, ಇನ್ ಜೈಪುರಲ್ಲಿ, ವೆಸ್ಟ್ ಬೆಂಗಾಲಲ್ಲಿ. ಆ್ಯಂಡ್ ನೆಕ್ಸ್ಟ್ ಯಾವುದಂತ ಹೇಳ್ತೀವಿ, ಮೀನ್ಸ್ ಜೈಪುರ್ ಮೀನ್ಸ್ ಈ ಒಂದು ರಾಜಸ್ಥಾನದಲ್ಲಿ, ವೆಸ್ಟ್ ಬೆಂಗಾಲಲ್ಲಿ, ಲಡಾಖಲ್ಲಿ, ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಇಲ್ಲ ಅಂತಂದರೆ ಈ ಅರುಣಾಚಲ ಪ್ರದೇಶದಲ್ಲಿ ಜಾಸ್ತಿ ನಡೀತವೆ ಈ ಒಂದು ಯುದ್ಧಾಭ್ಯಾಸಗಳು. ಬಟ್ ನಮ್ಮ ಸೌತಲ್ಲಿ ನಡೀತಕ್ಕಂಥದ್ದು ಬಹಳ ಕಡಿಮೆ. ಸೌತಲ್ಲಿ ನಡೆದಿರೋ ಸಹ ಮಿಲನ್ ಯುದ್ಧಾಭ್ಯಾಸ ನಡೀತದೆ, ಅದು ವಿಶಾಖಪಟ್ಟಣದಲ್ಲಿ ನಡೀತದೆ ಆಲ್ಮೋಸ್ಟ್. ಓಕೆ, ಸೊ ಆ ಕಾರಣಕ್ಕಾಗಿ ನಮ್ಮ ಕರ್ನಾಟಕದಲ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಎನರ್ಜಿ ಎಫಿಷಿಯನ್ಸಿ ಸರ್ವಿಸ್ ಲಿಮಿಟೆಡ್ ಭಾರತದ ಅತಿ ದೊಡ್ಡ ಭೂ ಶಾಖೋಷ್ಣ ಶಕ್ತಿ ಯೋಜನೆಯನ್ನು ಯಾವ ಸ್ಥಳದಲ್ಲಿ ಸ್ಥಾಪಿಸುವುದಾಗಿ ಘೋಷಿಸಿದೆ ಅಂತ ಕೇಳಿದಾನೆ. ಯಾರು? ಈ EESL ಅಂತ ಹೇಳ್ತೀವಿ. ವಾಟ್ ಯು ಮೀನ್ ಬೈ EESL ಅಂತ ಕೇಳಿದ್ರೆ ಎನರ್ಜಿ ಎಫಿಷಿಯನ್ಸಿ ಸರ್ವಿಸಸ್ ಲಿಮಿಟೆಡ್ ಅಂತ ಹೇಳ್ತೀವಿ. ಸೊ ಇವರು ಭಾರತದ ಅತಿ ದೊಡ್ಡ ಭೂ ಶಾಖೋಷ್ಣ ಶಕ್ತಿ ಯೋಜನೆಯನ್ನು ಸ್ಥಾಪಿಸುವುದಾಗಿ ಘೋಷಣೆ ಮಾಡಿದ್ದಾರೆ. ಹಾಗಾದರೆ ಎಲ್ಲಿ ಅಂತ, ಅದನ್ನು ಎಲ್ಲಿ ಘೋಷಣೆ ಮಾಡಿರಬಹುದು ಇದನ್ನು? ಸೊ ಒಂದು ನಿಮಗೆ ಟ್ರಿಕ್ ಗೊತ್ತಿರುತ್ತೆ, ಏನು ಅಂತಂದರೆ ಯಾವುದು ಉದ್ದ ಇರುತ್ತಲ್ಲ ಆಪ್ಷನ್ ಅದು ಇರುತ್ತೆ ಆನ್ಸರ್, ಇಲ್ಲಾಂದರೆ ಯಾವುದು ಚಿಕ್ಕ ಇರುತ್ತಲ್ಲ ಅದು ಇರುತ್ತೆ ಆನ್ಸರ್ ಅಂತ. ಓಕೆ, ಸೊ ಒಂದು ರೀತಿ ಗೆಸ್ ಮಾಡಿ ಆನ್ಸರ್ ಮಾಡೋದು ಇದಕ್ಕೆ. ಸೊ ಇಲ್ಲಿ ಯಾವುದಾಗುತ್ತೆ? ಆಪ್ಷನ್ ಎ ಆಗುತ್ತೆ, ಆಪ್ಷನ್ ಸಿ ಆಗುತ್ತೆ. ಯಾವುದು ಅಂದರೆ ನಿಮಗೆ ಗೊತ್ತಿರಲಿ, ಆಪ್ಷನ್ ಎ ಅಂತ ಹೇಳ್ತೀವಿ. ಯಾವುದೇ ಒಂದು ಅರಾಕು ಕಣಿವೆ ಮತ್ತು ವಿಶಾಖಪಟ್ಟಣಮಲ್ಲಿ ಇದನ್ನು ಆರಂಭ ಮಾಡುವುದಾಗಿ ಘೋಷಣೆ ಮಾಡಿದ್ದಾರೆ. ಯಾರು ಘೋಷಣೆ ಮಾಡಿದ್ದಾರೆ? EESL ಅವರು ಅಂತ ಹೇಳ್ತೀವಿ. ಯಾರು? ಈ ಒಂದು ಎನರ್ಜಿ ಎಫಿಷಿಯನ್ಸಿ ಸರ್ವಿಸಸ್ ಲಿಮಿಟೆಡ್ ಅವರು ಅಂತ ಹೇಳ್ತೀವಿ. ಏನನ್ನ ಸ್ಥಾಪಿಸುವುದಾಗಿ ಘೋಷಣೆ ಮಾಡಿದ್ದಾರೆ ಅಂತಂದರೆ ಭಾರತದ ಅತಿ ದೊಡ್ಡ ಭೂ ಶಾಖೋಷ್ಣ ಶಕ್ತಿ ಯೋಜನೆಯನ್ನು ಈ ಒಂದು ಸ್ಥಳದಲ್ಲಿ ಸ್ಥಾಪಿಸುವುದಾಗಿ ಘೋಷಣೆ ಮಾಡಿದ್ದಾರೆ. ಅరకు ವ್ಯಾಲಿಯಲ್ಲಿ ಕಂಡುಬರುತ್ತೆ ಅಂತ ನಿಮಗೆ ಕೇಳ್ಬೋದು. ಈ ಒಂದು ಆಂಧ್ರ ಪ್ರದೇಶದಲ್ಲಿ ನಿಮಗೆ ಅరకు ವ್ಯಾಲಿ ಕಂಡುಬರುತ್ತೆ. ಅరకు ವ್ಯಾಲಿ ನಿಮಗೆ ಸ್ಟ್ರಾಟಜಿಕಲ್ಲಿ ಪ್ರಶ್ನೆ ಕೇಳೋ ಚಾನ್ಸಸ್ ಇರುತ್ತೆ. ಅಂಡ್ ನೆಕ್ಸ್ಟ್ ಪ್ರಶ್ನೆ 116ನೇ ಪ್ರಶ್ನೆ, ಫ್ಲೆಶ್ ಕಾದಂಬರಿಗೆ 2025 ಭೂಕರ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ ಅಂತ. ಸೊ ನಿಮಗೆ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಏನು ಅಂತಂದರೆ ಈ ಭೂಕರ್ ಅವಾರ್ಡ್ ಏನಿದೆ ಅಲ್ವಾ, ಭೂಕರ್ ಅವಾರ್ಡೇ ಬೇರೆ ಆ್ಯಂಡ್ ದೆನ್ ಮ್ಯಾನ್ ಬೂಕರ್ ಅವಾರ್ಡೇ ಬೇರೆ. ಏನು ಈ ಭೂಕರ್ ಅವಾರ್ಡ್ಗೆ ಮತ್ತು ಮ್ಯಾನ್ ಬೂಕರ್ ಅವಾರ್ಡ್ಗೆ ಇರತಕ್ಕಂಥ ಒಂದು ಡಿಫ್ರೆನ್ಸ್ ಹೇಳ್ಬೋದಾ? ಏನಿರ್ಬೋದು ಈ ಒಂದು ಡಿಫ್ರೆನ್ಸ್?
ಹೇಳಿ ನೋಡುವ. ಓಕೆ, ಇಲ್ಲಿ ಬರೆಯುವ. ಏನು ಫಸ್ಟ್ ಬೂಕರ್ ಅವಾರ್ಡ್, ಸೆಕೆಂಡ್ ಏನು ಮ್ಯಾನ್ ಬೂಕರ್ ಅವಾರ್ಡ್. ಇಲ್ಲಿ 2000 ಇಲ್ಲಿ ಡಿಫ್ರೆನ್ಸ್. ಓಕೆ, ದ ಮೇನ್ ಡಿಫ್ರೆನ್ಸ್ ಏನಿದೆ? ಮೇನ್ ಡಿಫ್ರೆನ್ಸ್ ಅಂದರೆ ಈ ಒಂದು ಬೂಕರ್ ಅವಾರ್ಡ್ ಯಾವ ಒಂದು ಬುಕ್ಕಿಗಳಿಗೆ, ಯಾವ ಒಂದು ಪುಸ್ತಕಗಳಿಗೆ ನೀಡಲಾಗ್ತದೆ ಅಂದರೆ ಮೂಲತಃ ಆ ಒಂದು ಪುಸ್ತಕ ಏನಿದೆ ಅಲ್ವಾ, ಆ ಒಂದು ಬುಕ್ ಏನಿದೆ ಅಲ್ವಾ, ಅದು ಇಂಗ್ಲೀಷ್ ಭಾಷೆಯಲ್ಲೇ ಬರೆದಿರಬೇಕು. ಆ ಒಂದು ಪುಸ್ತಕಕ್ಕೆ ಬೂಕರ್ ಅವಾರ್ಡ್ ನೀಡಲಾಗ್ತದೆ. ಓಕೆ, ಇವಾಗ ನಾನೊಬ್ಬ ಆಧಾರ ಇದ್ದೀನಿ, ಸೊ ನಾನು ಒಂದು ಯಾವುದೋ ಒಂದು ಬುಕ್ ಬರಿತೀನಿ ಅಂತ ತಿಳ್ಕೊಳ್ಳಿ. ದ ಸ್ಕ್ಯಾಮ್ 2025 ಅಂತ ನಾನೊಂದು ಬುಕ್ ಬರೆದೆ ಅಂತ ತಿಳ್ಕೊಳ್ಳಿ, ಫಾರ್ ಎಕ್ಸಾಂಪಲ್. ಓಕೆ, ಸೊ ಇನ್ ಇಂಗ್ಲೀಷಲ್ಲಿ ನಾನು ಬರೀತೇನೆ, ಸೊ ಅದು ಸಖತ್ತಾಗಿರ್ಬೋದು ಬುಕ್. ಸೊ ಆ ಒಂದು ಬುಕ್ಕಿಗೆ ಪ್ರಶಸ್ತಿ ನೀಡಲಾಗ್ತದೆ. ಯಾವ್ದು ನೀಡಲಾಗಬಹುದು? ಯಾವುದು ಈ ಒಂದು ಬೂಕರ್ ಅವಾರ್ಡ್ ನೀಡಲಾಗ್ತದೆ ಅಥವಾ ಈ ಒಂದು ಮ್ಯಾನ್ ಬೂಕರ್ ಅವಾರ್ಡ್ ನೀಡಲಾಗ್ತದೆ ಅದಕ್ಕೆ ಅಂತ? ಯಾವುದು ನೀಡಲಾಗ್ತಿರ್ಬೋದು ಹೇಳ್ಬೋದಾ? ಯಾವುದು? ಅದಕ್ಕೆ ಈ ಒಂದು ಬೂಕರ್ ಅವಾರ್ಡ್ ನೀಡಲಾಗ್ತದೆ, ಅದೇನಾದರೂ ಚೆನ್ನಾಗಿದ್ದರೆ. ಓಕೆ, ಯಾವುದು ಬೂಕರ್ ಅವಾರ್ಡ್. ಮ್ಯಾನ್ ಬೂಕರ್ ಯಾಕೆ ಅವಾರ್ಡ್ ನೀಡಲ್ಲ ಸರ್? ನೀವು ಕನ್ನಡಿಗರಲ್ವಾ, ಸೊ ನೀವು ಬರೆದಿರ್ತಕ್ಕಂಥ ಪುಸ್ತಕಕ್ಕೆ ಅವರು ಮ್ಯಾನ್ ಬೂಕರ್ ನೀಡಬೇಕಲ್ವಾ? ಹೌದು, ನಾನೇನಾದರೂ ಪುಸ್ತಕ ಇಂಗ್ಲೀಷ್ ಭಾಷೆಯಲ್ಲಿ ಬರೆದೆ, ಕನ್ನಡ ಭಾಷೆಯಲ್ಲಿ ಧೋಕಾ 2025, ಧೋಕಾ 2026 ಅಂತ ಈ ರೀತಿ ನಾನು ಬರೆದಿದ್ರೆ ಹಿಂದಿಯಲ್ಲಿ ಅಥವಾ ಕನ್ನಡದಲ್ಲಿ, ಸೊ ಅದು ಇಂಗ್ಲೀಷ್ಗೆ, ಓಕೆ, ಹಿಂದಿಯಲ್ಲಿ ಅಥವಾ ಕನ್ನಡದಲ್ಲಿ ನಾನು ಬುಕ್ ಬರೆದು ಆ ಒಂದು ಬುಕ್ ಯಾರೋ ಒಬ್ರು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಆ ಇಂಗ್ಲೀಷ್ ಪುಸ್ತಕಕ್ಕೆ ಒಂದು ಅವಾರ್ಡ್ ನೀಡಲಾಗ್ತದಲ್ಲ, ಅದನ್ನು ಮ್ಯಾನ್ ಬೂಕರ್ ಅವಾರ್ಡ್ ಅಂತ ಹೇಳ್ತೇವೆ, ಸರಿನಾ? ಸೊ ಇದು ನಿಮಗೆ ಕ್ಲಾರಿಫಿಕೇಶನ್ ಗೊತ್ತಿರಲಿ. ಅಂದರೆ ಈ ಎರಡನ್ನೂ ಸಹ ನೀಡ್ತಕ್ಕಂಥ ಒಂದು ದೇಶ ಯಾವುದು ಅಂದರೆ UK ಅಂತ ಹೇಳ್ತೀವಿ. ಯಾವುದು? ಯುನೈಟೆಡ್ ಕಿಂಗ್ಡಮ್ ದೇಶ ಅಂತ ಹೇಳ್ತೇವೆ. ಓಕೆ, ಇಂಗ್ಲೆಂಡ್ ದೇಶ ನಾನು ನೆನಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಲಂಡನ್ನಲ್ಲಿ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗ್ತದೆ. ಆ್ಯಂಡ್ ದೆನ್ ಇದಕ್ಕೆ ಮೊತ್ತ ಎಷ್ಟಿದೆ? 50,000 ಪೌಂಡ್ಗಳ ಹಣನ ನಿಮಗೆ ನೀಡ್ತಾರೆ. ಸೊ ಏನು ನೀಡ್ತಾರೆ? ಪೌಂಡ್ಸಲ್ಲಿ ನೀಡ್ತಾರೆ ನಿಮಗೆ ಹಣ. ಎಷ್ಟು? 50,000 ಪೌಂಡ್ಸ್ಗಳು ಅಂತ ಹೇಳ್ತೇವೆ. ಸೊ ಆ್ಯಂಡ್ ನೆಕ್ಸ್ಟ್ 2025ರಲ್ಲಿ ಈ ಒಂದು ಫ್ಲೆಶ್ ಕಾದಂಬರಿಗೆ ಬೂಕರ್ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ಡೇವಿಡ್ ಶೆಜ್ಲೆ ಅವರು ಅಂತ ಹೇಳ್ತೀವಿ. ಯಾರು? ಈ ಒಂದು ಡೇವಿಡ್ ಶೆಜ್ಲೆ. ಓಕೆ, ಇದು ಸಾಜ್ಲೆ ಆಗಿದೆ. ಓಕೆ, ಶಾಜ್ಲೆ. ಓಕೆ, ಇವ್ರನ್ನ ನೆನಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ 2025ರಲ್ಲಿ ಮ್ಯಾನ್ ಬೂಕರ್ ಅವಾರ್ಡನ್ನು ಪಡೆದುಕೊಂಡಿರ್ತಕ್ಕಂತಹ ಮಹಿಳೆ ಯಾರು, ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಭಾನು ಮುಷ್ತಾಕ್ ಅವರು ಅಂತ ಹೇಳ್ತೀವಿ. ಯಾರು? ಈ ಒಂದು ಭಾನು ಮುಷ್ತಾಕ್ ಅವರು. ಇವ್ರು ಯಾವ ಪುಸ್ತಕ ಬರೆದಿದ್ರು? ಎದೆ ಹಣತೆ ಎಂಬ ಪುಸ್ತಕ ಬರೆದಿದ್ರು. ಸೊ ಅದು ಕನ್ನಡದಲ್ಲಿತ್ತು ಮೂಲತಃ. ಆ ಒಂದು ಪುಸ್ತಕವನ್ನು ದೀಪಾ ಬಸ್ತಿ ಅವ್ರು ಏನು ಮಾಡ್ತಾರೆ? ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ. ಏನಂತ? ಹಾರ್ಟ್ ಲ್ಯಾಂಪ್ ಅಂತ. ಆ ಒಂದು ಪುಸ್ತಕಕ್ಕೆ ಒಂದು ಅವಾರ್ಡ್ ನೀಡಲಾಗ್ತದೆ. ಆ ಒಂದು ಅವಾರ್ಡೇ ಮ್ಯಾನ್ ಬೂಕರ್ ಅವಾರ್ಡ್ ಅಂತ ಹೇಳ್ತೇವೆ. ಓಕೆ, ಸೊ ಅದನ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ 2024ರಲ್ಲಿ ಈ ಒಂದು ಬೂಕರ್ ಅವಾರ್ಡ್ ನೀಡಲಾಗಿದೆ. ಯಾರಿಗೆ ಅಂತಂದರೆ ಸಮಂತಾ ಹಾರ್ವೆ ಅವರಿಗೆ. ಕೇಳ್ತಾನೆ. ಓಕೆ, ಯಾಕೆಂದರೆ SSCಯಲ್ಲಿ ಕೇಳ್ತಾನೆ ನಿಮಗೆ. SSCಯಲ್ಲಿ ಬೂಕರ್ ಅವಾರ್ಡ್ 2020ಇಂದ ಇಲ್ಲಿವರೆಗೂ ಎಲ್ಲ ಗೊತ್ತಿರಬೇಕು ನಿಮಗೆ, ಆ್ಯಕ್ಚುಲಿ ಹೇಳಬೇಕು ಅಂದರೆ. ಯಾಕಂದರೆ ಲಾಸ್ಟ್ ಡೆಲ್ಲಿ ಪೊಲೀಸ್ ಎಕ್ಸಾಮಲ್ಲೇ ಒಂದೇ ಶಿಫ್ಟಲ್ಲಿ 3 ಕ್ವಶನ್ ಕೇಳಿದಾನೆ ಬೂಕರ್ ಅವಾರ್ಡ್ ಮೇಲೆ. ಹೆಂಗೆ ಅಂತಂದರೆ 25ರಲ್ಲಿ ಯಾರು, 24ರಲ್ಲಿ ಯಾರು, 22ರಲ್ಲಿ ಯಾರು ಅಂತ ಒಂದೇ ಕ್ವಶನ್ ಪೇಪರಲ್ಲಿ. ಓಕೆ, ಒಂದೇ ಕ್ವಶನ್ ಪೇಪರಲ್ಲಿ ಒಂದೇ ಶಿಫ್ಟಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಿದು. ಸೊ ದ್ಯಾಟ್ಸ್ ವೈ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಈ ವರ್ಷ ಒಬ್ಬರಿಗೆ ನೀಡಲಾಗಿದೆ. ಯಾರಿಗೆ ನೀಡಲಾಗಿದೆ? ಯಾವ ದೇಶದವ್ರಿಗೆ ನೀಡಲಾಗಿದೆ ಅಂತ ಹೇಳ್ಬೋದಾ? ಇಲ್ಲಾಂದರೆ ಯಾವ ಒಂದು ಪುಸ್ತಕಕ್ಕೆ ನೀಡಲಾಗಿದೆ? ತೈವಾನ್ನ ಕಥನಗಳು ಅಂತ ಹೇಳ್ತೀವಿ, ದ ಟೈವಾನ್ ಡೈರೀಸ್ ಅಂತ ಹೇಳ್ತೀವಿ. ಆ ಒಂದು ಶಾಂಗ್ಜೆ ಅವರಿಗೆ ಈ ಯಾನ್ ಶಾಂಗ್ಜಿ ಅಂತ ಬರ್ತಾರೆ. ಆ ಒಬ್ಬ ಮಹಿಳೆಗೆ ಈ ಒಂದು ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಯಾವುದೇ ಒಂದು ಮ್ಯಾನ್ ಬೂಕರ್ ಅವಾರ್ಡ್ ಅಂತ ಹೇಳ್ತೇವೆ. ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಅದನ್ನು ಟ್ರಾನ್ಸ್ಲೇಟ್ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳ್ಬೋದು. ಅವಾಗ ನೀವು ಹೇಳಬೇಕಾಗುತ್ತೆ ಕಿಂಗ್ ಅಂತಕ್ಕಂಥ ವ್ಯಕ್ತಿ. ಓಕೆ, ಯಾರು? ಕಿಂಗ್ ಅಂತಕ್ಕಂಥ ವ್ಯಕ್ತಿ. ಸರ್ ರಾಜನಾ? ಹೌದು, ಅವ್ರ ಹೆಸರು ಕಿಂಗ್ ಇದೆ. ನಮ್ಮಲ್ಲೂ ಸಹ ಇರಲ್ವಾ ರಾಜ ಅಂತ. ಸೊ ಆ ರೀತಿ ರಾಜಕುಮಾರ, ಅಲ್ಲಿ ಕಿಂಗ್ ಅಂತ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ISSF ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಪುರುಷರ 10 ಮೀಟರ್ ಏರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯರು ಯಾರು ಅಂತ ಕೇಳಿದ್ದಾರೆ. ಯಾವುದು? ಒಂದು ISSF ವಿಶ್ವ ಚಾಂಪಿಯನ್ಶಿಪ್ನಲ್ಲಿ 10 ಮೀಟರ್ ಏರ್ ಪಿಸ್ತೂಲ್ನಲ್ಲಿ ಚಿನ್ನದ ಪದಕ ಗೆದ್ದಿರ್ತಕ್ಕಂಥ ಮೊದಲ ಭಾರತೀಯ ಅಂತ ಇವರು. ಸೊ ಹಾಗಾದರೆ ಯಾರಿದ್ದಾರೆ ಈ ಒಂದು ಮೊದಲ ಭಾರತೀಯ? ಯಾರು ಅಂದರೆ ನಿಮ್ಗೆ ಗೊತ್ತಿರಲಿ, ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಸಾಮ್ರಾಟ್ ರಾಣಾ ಅವರು ಅಂತ ಹೇಳ್ತೀವಿ. ಯಾರು? ಒಂದು ಸಾಮ್ರಾಟ್ ರಾಣಾ ಅವರು. ಸೊ ಇವರು ಚಿನ್ನದ ಪದಕವನ್ನು ಗೆದ್ದಿರ್ತಕ್ಕಂಥ ಮೊದಲ ಭಾರತೀಯರಾಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಯಾವ ಕಂಪನಿಗೆ ಮಿನಿ ರತ್ನ ಸ್ಥಾನಮಾನವನ್ನು ನೀಡಿದ್ದಾರೆ ಅಂತ ಕೇಳಿದ್ದಾನೆ. ಮಿನಿ ರತ್ನ ಸ್ಥಾನಮಾನ ನೀಡಿದ್ದಾರೆ ಯಾರು? ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು. ಸೊ ಹಾಗಾದರೆ ಯಾವುದಕ್ಕೆ ನೀಡಿದ್ದಾರೆ ಇವರು ಅಂತ? ಯಾವುದಕ್ಕೆ ನೀಡಿರಬಹುದು? ಯಾವುದಕ್ಕೆ ಅಂತ ನಿಮ್ಗೆ ಗೊತ್ತಿರಲಿ, ಒಂದು ಹಿಂದೂಸ್ತಾನ್ ಶಿಪ್ ಯಾರ್ಡ್ ಲಿಮಿಟೆಡ್ಗೆ ಈ ಮಿನಿ ರತ್ನ ಸ್ಥಾನಮಾನವನ್ನು ನೀಡಿ ಗೌರವಿಸಲಾಗಿದೆ. ಅಂದರೆ ನಿಮ್ಮ ನೆಕ್ಸ್ಟ್ ಈ ಒಂದು ಮಿನಿ ರತ್ನದಲ್ಲಿ ಎಷ್ಟು ಟೈಪ್ಗಳು ಬರ್ತವೆ ಅಂತ ನಿಮಗೆ ಕೇಳ್ಬೋದು. ಅವಾಗ ನೀವು ಹೇಳಬೇಕಾಗುತ್ತೆ ಟೈಪ್ 1 ಆ್ಯಂಡ್ ದೆನ್ ಟೈಪ್ 2 ಅಂತ ಬರ್ತವೆ. ಮಿನಿ ರತ್ನ 1, ಮಿನಿ ರತ್ನ 2 ಅಂತ 2 ವಿಧಗಳು ಇದರಲ್ಲಿ ಕಂಡು ಬರ್ತವೆ. ಯಾರಿಗಾದರೂ ಫಾಸ್ಟ್ ಆಗ್ತಾ ಇದ್ದರೆ ಪ್ಲೀಸ್ ನೀವು 0.9x ಕ್ಲಾಸ್ನ ಇಟ್ಕೊಂಡು ನೀವು ಕೇಳ್ಬೋದು. ಓಕೆ, ಸ್ವಲ್ಪ ನಾರ್ಮಲಾಗಿ ಫಾಸ್ಟಾಗಿ ಕೇಳಿದ್ರೆ ನಿಮಗೆ ಕಾನ್ಸಂಟ್ರೇಷನ್ ಇರುತ್ತೆ. ಓಕೆ, ಸೊ ಇಲ್ಲಾಂದರೆ ನಿಮಗೆ 0.95x ನೀವು ಕೇಳಿ ಕ್ಲಾಸ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್, ಯಾವ ದೇಶವು ಭಾರತದ ಪ್ರಮುಖ ಬಡತನ ನಿರ್ಮೂಲನಾ ಉಪಕ್ರಮವಾದ ದೀನ್ ದಯಾಳ್ ಅಂತ್ಯೋದಯ ಯೋಜನೆ ರಾಷ್ಟ್ರೀಯ ಗ್ರಾಮೀಣ ಆಜೀವಿಕಾ ಮಿಷನ್
DAY NRLM ಅನ್ನು ಅಳವಡಿಸಿಕೊಳ್ಳಲು ನಿರ್ಧರಿಸಿದೆ ಅಂತ ಕೇಳಿದ್ದಾನೆ. ಯಾವ ದೇಶ ಇದನ್ನು ಅಳವಡಿಸಿಕೊಳ್ಳಲು ನಿರ್ಧರಿಸಿರಬಹುದು? ಯಾವುದು? ಆಪ್ಷನ್ ಎ ನೇಪಾಳ, ಆಪ್ಷನ್ ಬಿ ಇಥಿಯೋಪಿಯಾ, ಆಪ್ಷನ್ ಸಿ ಭೂತಾನ್, ಹಾಗೆ ಆಪ್ಷನ್ ಡಿ ಏನಿದೆ ಅಂದರೆ ಶ್ರೀಲಂಕಾ ಅಂತ ಇದೆ. ಸೊ ಇದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ? ಸರ್, ಇದು ಇಂಡಿಯಾ ಅಳವಡಿಸ್ಕೊಂಡಿದೆ. ಹಾಗೆ ಇಂಡಿಯಾ ಜೊತೆಗೆ ಇನ್ನೊಂದು ಸೇರಿಸ್ಕೊಂಡ್ಬಿಡಿ. ಯಾವುದು ಅಂದರೆ ಈ ಒಂದು ಇಥಿಯೋಪಿಯಾ ಅಂತ ಹೇಳ್ತೀವಿ. ಈ ಒಂದು ಇಥಿಯೋಪಿಯಾವು ಸಹ ಈ ಒಂದು ದೀನ್ ದಯಾಳ್ ಅಂತ್ಯೋದಯ ಯೋಜನೆಯನ್ನು ಅಳವಡಿಸಿಕೊಳ್ಳಲು ನಿರ್ಧಾರ ಮಾಡಿದೆ. ಯಾವ ದೇಶ? ಇಥಿಯೋಪಿಯಾ ದೇಶ. ಹಾಗಾದರೆ ಇಥಿಯೋಪಿಯಾ ಬ್ರಿಕ್ಸ್ನಲ್ಲಿ ಸೇರ್ಪಡೆ ಆಗಿದೆಯೋ ಅಥವಾ ಆಗಿಲ್ವಾ? ಹೌದು, ಆಗಿದೆ. ಓಕೆ, ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್, ಇತ್ತೀಚೆಗೆ ಭಾರತ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಮೀನ್ಸ್ ಈ ಒಂದು ಇಸ್ರೋ ಮಂಗಳಯಾನ್ 2 ಅನ್ನು ಯಾವ ವರ್ಷದೊಳಗೆ ಉಡಾಯಿಸುವುದಾಗಿ ಘೋಷಿಸಿದೆ ಅಂತ ಕೇಳಿದ್ದಾನೆ. ಓಕೆ, ಸೊ ಯಾವ ಒಂದು ವರ್ಷದ ಒಳಗೆ ಅಂತ. ಇದು ಒಂದು ರೀತಿ ಯೂಸ್ಲೆಸ್ ಕ್ವಶನ್ ಅಂತ ಹೇಳ್ಬೋದು. ಪ್ರತಿ ಸರಿ ಬರುತ್ತೆ ಈ ರೀತಿಯ ಕ್ವಶನ್ಗಳು. ಓಕೆ, ಸೊ ಯಾಕೆ ಅಂತಂದರೆ ನಾರ್ಮಲ್ ಆಗಿ ಇವಾಗ ಒಬ್ಬರು ಅಧ್ಯಕ್ಷರಿದ್ದಾರಲ್ವಾ, ಸೊ ಆ ಅಧ್ಯಕ್ಷರು ಏನಂತ ಹೇಳ್ತಾರೆ, 2028ರವರೆಗೆ ನಾನು ಉಡಾಯಿಸ್ತೀನಿ ಅಂತ ಅವ್ರು ಹೇಳಿರ್ತಾರೆ. ಆ್ಯಂಡ್ ದೆನ್ ಮತ್ತೆ ಒಂದು 2-3 ತಿಂಗಳಾದ ನಂತರ ಮತ್ತೆ ಅದೇ ಅಧ್ಯಕ್ಷರಾಗಿರಲಿಲ್ಲ ಅಂದರೆ ಬೇರೆ ಆದರೂ ಆಗಿರಲಿಲ್ಲ ಅಂದರೆ ದ ಸೆಂಟ್ರಲ್ ಗೌರ್ಮೆಂಟ್ನ ಯಾವುದೋ ಒಬ್ಬ ಮಿನಿಸ್ಟರ್ ಆಗಿರಲಿ, ಅವ್ರೇನಂತ ಹೇಳ್ತಾರೆ, ಒಂದು ಭಾಷಣದಲ್ಲಿ ಹೇಳಿರ್ತಾರೆ ನಾರ್ಮಲ್ ಆಗಿ 2030 ಒಳಗೆ ನಾವು ಮಂಗಳಯಾನನ ಉಡಾಯಿಸ್ತೀವಿ ಅಂತ. ಓಕೆ, ಸೊ ಮೀನ್ಸ್ ಇದು ಕನ್ಫ್ಯೂಷನ್ ಆಗ್ತದೆ ನಿಮಗೆ ಕ್ವಶನ್ ಆ್ಯಕ್ಚುಲಿ. ಬಟ್ ಈ ರೀತಿಯ ಕ್ವಶನ್ಗಳನ್ನು ಏನು ಅಂತಾರೆ, ಸುಮ್ಮನೆ ಒಂದು ಆ್ಯಂಗಲಲ್ಲಿ ಸೈಡಲ್ಲಿ ಎಲ್ಲೋ ಒಂದು ಕಡೆ ನೆನ್ಪಿಟ್ಕೊಳ್ಳಿ. ಎಕ್ಸಾಮಲ್ಲಿ ನಿಮಗೆ ಟಿಕ್ ಹಾಕೋಕೆ ಮನಸ್ಸು ಬಂತ ಟಿಕ್ ಹಾಕಿ, ಇಲ್ಲಾಂದರೆ ಬಿಟ್ಬಿಡಿ ಈ ರೀತಿಯ ಕ್ವಶನ್ಗಳನ್ನು. ಜಾಸ್ತಿ ಕನ್ಫ್ಯೂಷನ್ ಮಾಡ್ತದೆ. ಬಟ್ ಇಲ್ಲಿ ಎಕ್ಸಾಕ್ಟ್ ಇದಕ್ಕೆ ಆನ್ಸರ್ ಯಾವುದು ಅಂತ ಕೇಳಿದ್ರೆ ದ್ಯಾಟ್ ಈಸ್ 2030 ಅಂತ ಹೇಳ್ತೀವಿ. ಓಕೆ, ಯಾವುದು? 2030. ಬಟ್ ಇದೇ ಕ್ವಶನ್ಗೆ ನಿಮಗೆ ಬೇರೆ ಬೇರೆ ಆನ್ಸರ್ ಸಹ ಸಿಗುತ್ತೆ ಬೇರೆ ಬೇರೆ ಮಾಕ್ ಟೆಸ್ಟ್ಗಳಲ್ಲಿ ನಿಮಗೆ. ಓಕೆ, ಬಿಕಾಸ್ ಯಾಕಂದರೆ ಅವ್ರ ಸೋರ್ಸ್ ಸಮ್ ಚೇಂಜ್ ಇರುತ್ತೆ. ಸೊ ದ್ಯಾಟ್ಸ್ ವೈ ಹಾಗಾಗುತ್ತೆ. ಸೊ ಮೀನ್ಸ್ ಇದಕ್ಕೆ ರಾಂಗ್ ಅಂತ ಹೇಳೋಕ್ಕಾಗಲ್ಲ. ಬಟ್ 2030 ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್, ಅಕ್ಟೋಬರ್ 2025ಕ್ಕೆ ICC ಪ್ಲೇಯರ್ ಆಫ್ ದ ಮಂತ್ ಪುರುಷ ಮತ್ತು ಮಹಿಳಾ ವಿಭಾಗದಲ್ಲಿ ಕ್ರಮವಾಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ ಅಂತ. ಇದು ಇಂಪಾರ್ಟೆಂಟ್ ಇಲ್ಲ, ಇದನ್ನು ಬಿಟ್ಬಿಡಿ. ಇಲ್ಲಿ A ಮತ್ತು B ಅಂತ ಎರಡು ಸಹ ನೀವು ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್, ಒಂದು ರಾಷ್ಟ್ರೀಯ ಕ್ವಾಂಟಮ್ ಮಿಷನ್ ಅಡಿಯಲ್ಲಿ ಭಾರತ ಮೊದಲ ಕ್ವಾಂಟಮ್ ಡೈಮಂಡ್ ಮೈಕ್ರೋಸ್ಕೋಪ್ ಅನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಅಂತ ಕೇಳಿದ್ದಾನೆ. ಯಾವ ಸಂಸ್ಥೆ ಇದನ್ನು ಅಭಿವೃದ್ಧಿಪಡಿಸಿರಬಹುದು ಅಂತ? ಯಾವ ಸಂಸ್ಥೆ? IIT ಬಾಂಬೆ, IISc ಬೆಂಗಳೂರು ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ದ್ಯಾಟ್ ಈಸ್ ಒಂದು IIT ಬಾಂಬೆ ಅಂತ ಹೇಳ್ತೀವಿ. ಇವರು ಏನು ಮಾಡಿದ್ದಾರೆ, ರಾಷ್ಟ್ರೀಯ ಕ್ವಾಂಟಮ್ ಮಿಷನ್ ಅಡಿಯಲ್ಲಿ ಭಾರತದ ಮೊದಲ ಕ್ವಾಂಟಮ್ ಡೈಮಂಡ್ ಮೈಕ್ರೋಸ್ಕೋಪ್ ಅನ್ನು ಅಭಿವೃದ್ಧಿಪಡಿಸಿದ್ದಾರೆ. ಯಾರು? IIT ಬಾಂಬೆ ಅವರು. ಸೊ ಹೇಗೆ ನೆನಪಿಟ್ಕೊಳ್ಳಿ, ಸೊ ಇಲ್ಲಿ ಸೂರತ್ ಡೈಮಂಡ್ಗೆ ಫೇಮಸ್ ಇದೆ. ಆ ಒಂದು ಸೂರತ್ತಲ್ಲಿ ಡೈಮಂಡ್ಗೆ ಫೇಮಸ್ ಇದೆ ಅಂದರೆ ಅದರ ನಿಯರ್ ಬೈ IIT ಯಾವುದಿದೆ ಅಂತ. ಯಾವುದಿರ್ಬೋದು ನಿಯರ್ ಬೈ IIT? ಈ IIT ಬಾಂಬೆನೇ ಅದಕ್ಕೆ ನಿಯರ್ ಬೈ ಇದೆ ಅಲ್ವಾ. ಸೊ ಮೀನ್ಸ್ ನೀವು IIT ಬಾಂಬೆ ಅಂತ ನೀವು ಈಸಿಯಾಗಿ ಹೇಳ್ಬೋದು, ಅಷ್ಟೇ, ಏನಿಲ್ಲ. ಅಂದರೆ ನೆಕ್ಸ್ಟ್, ಆಪರೇಷನ್ ಸಾಗರ್ ಬಂಧು ಅಡಿಯಲ್ಲಿ ಭಾರತವು ಯಾವ ದೇಶದಲ್ಲಿ ಕ್ಷೇತ್ರ ಆಸ್ಪತ್ರೆಯನ್ನು ಸ್ಥಾಪಿಸಿದೆ ಅಂತ ಕೇಳಿದ್ದಾನೆ. ಆಪರೇಷನ್ ಸಾಗರ್ ಬಂಧು ಅಡಿಯಲ್ಲಿ ಭಾರತವು ಯಾವ ದೇಶದಲ್ಲಿ ಒಂದು ಕ್ಷೇತ್ರ ಆಸ್ಪತ್ರೆಯನ್ನು ಸ್ಥಾಪನೆ ಮಾಡಿದೆ ಅಂತ. ಯಾವ ಒಂದು ದೇಶದಲ್ಲಿ ಸ್ಥಾಪನೆ ಮಾಡಿರ್ಬೋದು? ಫೀಲ್ಡ್ ಹಾಸ್ಪಿಟಲ್ ಅಂತ ಹೇಳ್ತೀವಿ. ಯಾವ ದೇಶ ಅಂತಂದರೆ ದ್ಯಾಟ್ ಈಸ್ ಈ ಒಂದು ಶ್ರೀಲಂಕಾ ಅಂತ ಹೇಳ್ತೀವಿ. ಯಾವ ದೇಶ? ಒಂದು ಶ್ರೀಲಂಕಾ ದೇಶ. ಯಾವ ಒಂದು ಬಂಧು? ಈ ಒಂದು ಸಾಗರ್ ಬಂಧು ಅಂತ ಹೇಳ್ತೀವಿ. ಯಾವ ಆಪರೇಷನ್? ಈ ಒಂದು ಆಪರೇಷನ್ ಸಾಗರ ಬಂಧು. ನೆಕ್ಸ್ಟ್ ಪ್ರಶ್ನೆ, ಡಿಸೆಂಬರ್ 2025ರಲ್ಲಿ ವಿಶ್ವದ ಅತ್ಯಂತ ಕಿರಿಯ ಫಿಡೆರೇಟೆಡ್ ಚೆಸ್ ಆಟಗಾರರಾದವರು ಯಾರು ಅಂತ ಕೇಳಿದ್ದಾರೆ. ಯಾರಾಗಿದ್ದಾರೆ ಈ ಒಂದು ಅತ್ಯಂತ ಕಿರಿಯ ಫಿಡೆರೇಟೆಡ್ ಚೆಸ್ ಆಟಗಾರ? ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಯಾರು? ಈ ಒಂದು ಅನ್ಶುಲ್ ಮಿಶ್ರಾ ಅವರು ಅಂತ ಹೇಳ್ತೀವಿ. ಸಾರಿ, ಈ ಒಂದು ಸರ್ವಾಗ್ಯ ಸಿಂಗ್ ಕುಶ್ವಾಹ ಅವರು ಅಂತ ಹೇಳ್ತೀವಿ. ಯಾರು? ಒಂದು ಸರ್ವಾಗ್ಯ ಸಿಂಗ್ ಕುಶ್ವಾಹ ಅವರು ಅತಿ ಕಿರಿಯ ಚೆಸ್ ಆಟಗಾರರಾಗಿದ್ದಾರೆ, ಒಂದು ಫಿಡೆರೇಟೆಡ್ ಚೆಸ್ ಆಟಗಾರರಲ್ಲಿ. ಎಲ್ಲಿ? ನಮ್ಮ ಭಾರತದಲ್ಲಿ. ಓಕೆ, ಸಾರಿ, ಇಡೀ ವಿಶ್ವದಲ್ಲಿ. ಅಂದರೆ ನೆಕ್ಸ್ಟ್, ಇತ್ತೀಚೆಗೆ 600 ಸ್ಪರ್ಧಾತ್ಮಕ T20 ವಿಕೆಟ್ಗಳನ್ನು ತಲುಪಿದ ಮೊದಲ ಕ್ರಿಕೆಟಿಗರಾದವರು ಯಾರು ಅಂತ ಕೇಳಿದ್ದಾರೆ. 600 T20 ವಿಕೆಟ್ಗಳನ್ನು ಪಡೆದಿದ್ದಾರೆ ಅಂತಿವರು. ಯಾರಿವರು? ದ ಗ್ರೇಟ್, ದ್ಯಾಟ್ ಈಸ್ ಸುನಿಲ್ ನಾರಾಯಣ್ ಅಂತ ಹೇಳ್ತೀವಿ. ಯಾರು? ಒಂದು ಸುನಿಲ್ ನಾರಾಯಣ್ ಅವರು. ಇವರು ಯಾವ ತಂಡಕ್ಕೆ ಆಟ ಆಡ್ತಾರೆ? ಈ ವೆಸ್ಟ್ ಇಂಡೀಸ್ ತಂಡಕ್ಕೆ ಆಟ ಆಡ್ತಾ ಇದ್ರು. ಇವಾಗ ಅವರು ರಿಟೈರ್ಮೆಂಟ್ ತೊಗೊಂಡಿದ್ದಾರೆ. ಹಾಗಾದರೆ ಇವರು ಯಾಕೆ ಇವಾಗ ನ್ಯೂಸಲ್ಲಿದ್ದಾರೆ ಅಂತಂದರೆ ಇವರು ಇನ್ನೂವರೆಗೂ ಸಹ T20ಗಳನ್ನು ಆಡ್ತಾ ಇದ್ದಾರೆ. ಬಟ್ T20I ಆಡ್ತಾ ಇಲ್ಲ. ಮೀನ್ಸ್ ಐ ಅಂದರೆ ಏನು? T20I ಇಂಟರ್ನ್ಯಾಷನಲ್ ಅಂತ ಹೇಳ್ತೇವೆ. T20 ಅಂದರೆ ಏನು? ಜಸ್ಟ್ T20 ಮ್ಯಾಚ್ಗಳು ಅಂತ ಹೇಳ್ತೀವಿ. ಲೈಕ್ ಇವಾಗ IPL ಇದೆ ಅಲ್ವಾ, ಅದು T20 ಮ್ಯಾಚ್ ಅದು ಅಷ್ಟೇ. ಸೊ ಈ ಒಂದು T20 ಇನ್ನು IPL ಅಲ್ಲಿ ಯಾವ ತಂಡಕ್ಕೆ ಆಟ ಆಡ್ತಾರೆ ಇವರು KKRಗೆ ಆಟ ಆಡ್ತಾರೆ. ಆ್ಯಂಡ್ ನೆಕ್ಸ್ಟ್, ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನು ಗೊತ್ತಾ? ನಮ್ಮ ಭಾರತದ ಮಹಿಳೆ, ಯಾವ ಮಹಿಳೆ T20 ವಿಕೆಟ್ಗಳನ್ನು ಅತಿ ಹೆಚ್ಚು ಪಡೆದಿರತಕ್ಕಂಥ T20 ವಿಕೆಟ್ಗಳನ್ನು ಪಡೆದಿದ್ದಾರೆ ಅಂತ ನಿಮಗೆ ಕೇಳ್ಬೋದು. ಅತಿ ಹೆಚ್ಚು T20 ವಿಕೆಟ್ಗಳನ್ನು ಪಡೆದಿರತಕ್ಕಂಥ ನಮ್ಮ ಭಾರತದ ಮಹಿಳೆ ಯಾರು, ಕ್ರಿಕೆಟಿಗ ಯಾರು ಅಂತ ನಿಮಗೆ ಕೇಳ್ಬೋದು. ಅವಾಗ ನೀವು ಹೇಳಬೇಕಾಗುತ್ತೆ ದೀಪ್ತಿ ಶರ್ಮಾ ಅವರು. ಓಕೆ, ಇವಾಗ ಆಟ ನೋಡ್ತಿರ್ತೀರ ಅಂದ್ಕೊಳ್ತೀನಿ ನಾನು. ಎಸ್ಟರ್ಡೇ ನೋಡಿರ್ಬೋದು ನೀವು. ಯಾರ ವಿರುದ್ಧ? ನೆದರ್ಲ್ಯಾಂಡ್ಸ್ ವಿರುದ್ಧ. ಆ್ಯಂಡ್ ನೆಕ್ಸ್ಟ್, ಅದಕ್ಕಿಂತ ಮುಂಚೆ ದ ಓಪನಿಂಗ್ ಮ್ಯಾಚ್ ಯಾರ ವಿರುದ್ಧ? ನಮ್ಮದು ಇಂಡಿಯಾ ವರ್ಸಸ್ ಪಾಕಿಸ್ತಾನ. ಸೊ ಅಲ್ಲಿ 5 ವಿಕೆಟ್ ಹೌಲ್ ಇತ್ತು ಅವ್ರದ್ದು ಅಲ್ವಾ. ಸೊ ಆ ಒಂದು ಟೈಮಲ್ಲಿ ಅವರು ರೆಕಾರ್ಡ್ ಬ್ರೇಕ್ ಮಾಡಿದ್ರು. ಆ್ಯಂಡ್ ದೆನ್ ಹೈಯೆಸ್ಟ್ ವಿಕೆಟ್ ಟೇಕರ್ ಅವರು ನಮ್ಮಲ್ಲಿ. ಓಕೆ, ವಿಕೆಟ್ ಗೆಟರ್ ಅಂತ ಹೇಳ್ತೀವಿ. ಯಾವುದು? ನಮ್ಮ ಭಾರತದ ಮಹಿಳಾ ತಂಡದಲ್ಲಿ ಅವರನ್ನು ನೆನಪಿಟ್ಕೊಳ್ಳಿ. ಯಾರು? ದೀಪ್ತಿ ಶರ್ಮಾ. ಕ್ವಶನ್ ಬರುತ್ತೆ
ಅವ್ರ ಮೇಲೆ ಬರುತ್ತೆ ನೋಡಿ, ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ ಇವ್ರ ಮೇಲೂ ಸಹ ಬರುತ್ತೆ, ಯಾರು ಈ ಒಂದು ಸುನಿಲ್ ನಾರಾಯಣ್ ಅವ್ರ ಮೇಲೆ, ಇಬ್ಬರು ಸಹ ಇಂಪಾರ್ಟೆಂಟ್ ಆಗ್ತಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದೇ ತಿಂಗಳಲ್ಲಿ 45,911 ಸೌರ ನೀರಾವರಿ ಪಂಪ್ಗಳನ್ನು ಸ್ಥಾಪಿಸುವ ಮೂಲಕ ಗಿನ್ನಿಸ್ ವಿಶ್ವ ದಾಖಲೆಯನ್ನು ಯಾವ ರಾಜ್ಯವು ಸ್ಥಾಪಿಸಿದೆ ಅಂತ ಕೇಳಿದ್ದೇನೆ. ಯಾವ ರಾಜ್ಯ ಇದನ್ನು ಸ್ಥಾಪನೆ ಮಾಡಿದೆ ಅಂತ, ಯಾವ ರಾಜ್ಯ ಮಾಡಿರ್ಬೋದು ಇದನ್ನು, ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಮಹಾರಾಷ್ಟ್ರ ರಾಜ್ಯ ಅಂತ ಹೇಳ್ತೀವಿ. ಎಷ್ಟು? 45,911 ಸೌರ ನೀರಾವರಿ ಪಂಪ್ಗಳನ್ನು ಸ್ಥಾಪಿಸುವ ಮೂಲಕ ಗಿನ್ನಿಸ್ ವಿಶ್ವ ದಾಖಲೆಯನ್ನು ಈ ಒಂದು ರಾಜ್ಯ ಸ್ಥಾಪನೆ ಮಾಡಿದೆ. ಅದೇ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಯಾವ ಕಂಪನಿಗೆ ನವರತ್ನ ಸ್ಥಾನಮಾನವನ್ನು ನೀಡಲಾಯಿತು? ಸರ್ ಇವಾಗಲೇ ಹೇಳಿದ್ರಲ್ಲ, ಅದು ಹಿಂದೂಸ್ತಾನ್ ಶಿಪ್ ಯಾರ್ಡ್ ಅಂತ, ಅದು ಮಿನಿ ರತ್ನ, ಇದೇನಿದೆ ನವರತ್ನ ಇದೆ. ಓಕೆ, ಸೊ ಹಾಗಾದರೆ ಒಂದು ನವರತ್ನ ಸ್ಥಾನಮಾನ ಯಾರಿಗೆ ನೀಡಲಾಗಿದೆ ಅಂತ ಯಾರಿಗೆ ಹೇಳ್ಬೋದಾ? ಯಾರಿಗೆ ನೀಡಲಾಗಿರ್ಬೋದು? ಯಾರಿಗೆ ಅಂದರೆ ಒಂದು ನುಮಾಲಿಗಢ್ ರಿಫೈನರಿ ಲಿಮಿಟೆಡ್ ಅಂತ ಹೇಳ್ತೀವಿ. ಹಾಗಾದರೆ ಇದು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂದರೆ ಇದು ಅಸ್ಸಾಮಲ್ಲಿ ಕಂಡುಬರುತ್ತೆ. ಯಾವುದೇ ಒಂದು ನುಮಾಲಿಗಢ್ ರಿಫೈನರಿ ಲಿಮಿಟೆಡ್ ಅಂತ ಹೇಳ್ತೀವಿ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ನುಮಾಲಿಗಢ್ ನೆನ್ಪಿಟ್ಕೊಳ್ಳಿ, ಯಾವುದು ನವರತ್ನ, ಹಾಗೆ ಒಂದು ಹಿಂದೂಸ್ತಾನ್ ನೆನ್ಪಿಟ್ಕೊಳ್ಳಿ, ಮಿನಿ ರತ್ನ, ಆ್ಯಂಡ್ ದೆನ್ HAL ನೆನ್ಪಿಟ್ಕೊಳ್ಳಿ, ಅದು ಮಹಾರತ್ನ, ರೀಸೆಂಟಾಗಿ ಕೊಟ್ಟಿರ್ತಕ್ಕಂಥದ್ದು, ಮೂರು ಸಹ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಡಿಸೆಂಬರ್ 2025 ನ್ಯಾಷನಲ್ ಕಾಂಪ್ರಿಹೆನ್ಸಿವ್ ಕ್ಯಾನ್ಸರ್ ನೆಟ್ವರ್ಕ್ನ ಹೊಸ ಮುಖ್ಯ ವೈದ್ಯಕೀಯ ಅಧಿಕಾರಿಯಾಗಿ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದಾನೆ. ಯಾರನ್ನ ನೇಮಕ ಮಾಡಿರುತ್ತೆ ಅಂತ, ಯಾರನ್ನ ನೇಮಕ ಮಾಡಿರಬಹುದು? ಯಾರನ್ನ ಅಂದರೆ ಸರ್ ದ್ಯಾಟ್ ಈಸ್ ಒಂದು ರೇಣುಕಾ ಅಯ್ಯರ್ ಅವರನ್ನು ನೇಮಕ ಮಾಡಿದೆ. ಯಾರನ್ನ? ಈ ಒಂದು ರೇಣುಕಾ ಅಯ್ಯರ್ ಅವರನ್ನ. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ, ಯಾರು? ಈ ಒಂದು ರೇಣುಕಾ ಅಯ್ಯರ್ ಅಂತ ಹೇಳ್ತೇವೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಸೆಂಟರ್ ಫಾರ್ ರಿಸರ್ಚ್ ಆ್ಯಂಡ್ ಎನರ್ಜಿ ಆ್ಯಂಡ್ ಕ್ಲೀನ್ ಏರ್ ವರದಿಯ ಪ್ರಕಾರ ನವೆಂಬರ್ 2025 ಭಾರತದ ಮಾಲಿನ್ಯ ಚಾರ್ಟ್ನಲ್ಲಿ ಯಾವ ನಗರವು ಅಗ್ರಸ್ಥಾನದಲ್ಲಿದೆ ಅಂತ ಕೇಳಿದ್ದಾರೆ. ಓಕೆ, ಸೊ ಯಾವ ಒಂದು ನಗರ ಅಗ್ರಸ್ಥಾನದಲ್ಲಿ ಕಂಡುಬರುತ್ತೆ? ಯಾವುದರಲ್ಲಿ? ಒಂದು ಸೆಂಟರ್ ಫಾರ್ ರಿಸರ್ಚ್ ಆ್ಯಂಡ್ ಎನರ್ಜಿ ಆ್ಯಂಡ್ ಕ್ಲೀನ್ ಏರ್ ವರದಿಯ ಪ್ರಕಾರ. ಓಕೆ, ಸೊ ಯಾವ ನಗರ ಅಗ್ರಸ್ಥಾನದಲ್ಲಿ ಇರಬಹುದು? ಕ್ಲೀನ್ ಏರಲ್ಲಿ, ಕ್ಲೀನ್ ಏರ್ ಅಂದರೆ ದ್ಯಾಟ್ ಈಸ್ ಒಂದು ಗಾಜಿಯಾಬಾದ್ ಅಂತ ಹೇಳ್ತೀವಿ. ಯಾವುದೇ ಒಂದು ಗಾಜಿಯಾಬಾದ್. ಓಕೆ, ಗಾಜಿಯಾಬಾದ್, ಗಾಜನೂರಲ್ಲ, ಗಾಜನೂರು ಕಂಡುಬರ್ತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ, ಬಟ್ ಇದು ಗಾಜಿಯಾಬಾದ್. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಪೇಟಾ ಇಂಡಿಯಾ ಪರ್ಸನ್ ಆಫ್ ದ ಇಯರ್ 2025 ಯಾರನ್ನು ಆಯ್ಕೆ ಮಾಡಲಾಗಿದೆ ಅಂತ ಕೇಳಿದ್ದಾನೆ. ಓಕೆ, ಸೊ ಈ ಒಂದು ಪೇಟಾ ಇಂಡಿಯಾ ಪರ್ಸನ್ ಆಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ? ಯಾರನ್ನ ಆಯ್ಕೆ ಮಾಡಲಾಗಿರ್ಬೋದು? ಯಾರು ಅಂದರೆ ಸರ್ ದ್ಯಾಟ್ ಈಸ್ ಒಂದು ರವೀನಾ ಟಂಡನ್ ಅವರು ಅಂತ ಹೇಳ್ತೀವಿ. ಯಾರು? ಒಂದು ರವೀನಾ ಟಂಡನ್ ಅವರು. ಐ ಥಿಂಕ್ ಇನ್ KGF 2 ಅಲ್ಲಿ ಮಾಡಿದಾರಲ್ಲ, ಅವರೇ ಅಲ್ವಾ ಇವರು? ರವೀನಾ ಟಂಡನ್ ಅವರು ಅವರೇ ಅನಿಸುತ್ತೆ ನೋಡಿ. ಏನು ಮಾಡ್ತಾರಲ್ಲ, PM ಇದ್ದಾರಲ್ಲ KGF 2 ಮೂವಿಯಲ್ಲಿ, ಸೊ ಅವರೇ ಇವರು, ರವೀನಾ ಟಂಡನ್ ಅವರು. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಟೈಮ್ ನಿಯತಕಾಲಿಕೆಯ 2025 CEO ಆಫ್ ದ ಇಯರ್ ಆಗಿ ಯಾರನ್ನು ಹೆಸರಿಸಿದೆ ಅಂತ. ಓಕೆ, ಸೊ ಯಾರನ್ನ ಹೆಸರಿಸಿದೆ ಈ ಒಂದು 2025 CEO ಆಫ್ ದ ಇಯರ್ ಆಗಿ? ಯಾರನ್ನ ಅಂತಂದರೆ ಸರ್ ದ್ಯಾಟ್ ಈಸ್ ಈ ಒಂದು ನೀಲ್ ಮೋಹನ್ ಅವರು ಅಂತ ಹೇಳ್ತೀವಿ. ಯಾರು? ಒಂದು ನೀಲ್ ಮೋಹನ್ ಅವರನ್ನು CEO ಆಫ್ ದ ಇಯರ್ ಆಗಿ ಅವರಿಗೆ ಹೆಸರಿಸಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಭಾರತ ಮೊದಲ 24x7 ಓಪನ್ ನೆಟ್ವರ್ಕ್ ಕೋರ್ಟನ್ನು ಎಲ್ಲಿ ಪ್ರಾರಂಭಿಸಲಾಗಿದೆ ಅಂತ ಕೇಳಿದ್ದಾನೆ. ಓಕೆ, 24x7 ಮೀನ್ಸ್ ವರ್ಷದ 365 ದಿನವೂ, ಆ್ಯಂಡ್ ದೆನ್ ವೀಕಿನ ಒಂದು 7 ದಿನವೂ, ಆ್ಯಂಡ್ ದೆನ್ 24 ಗಂಟೆಗೂ ಸಹ ಅದು ಓಪನ್ ಇರುತ್ತೆ ಅಂತೆ. ಸೊ ಹಾಗಾದರೆ ಆ ಒಂದು ಕೋರ್ಟ್ ಎಲ್ಲಿ ಸ್ಥಾಪನೆ ಆಗಿದೆ ಅಂತ ಎಲ್ಲಾಗಿರ್ಬೋದು? ಆಪ್ಷನ್ ನೋಡಿದ್ರೆ ಹೇಳ್ತೀರಾ, ಈಸಿಯಾಗಿ ಹೇಳ್ತೀರಾ, ಜಸ್ಟ್ ಗೆಸ್ ಮಾಡಿ ಹೇಳ್ತೀರಾ. ಈ ರೀತಿ ಒಂದು ಇನಿಷಿಯೇಟಿವ್ ತೊಗೊಳ್ತಕ್ಕಂಥ ಒಂದು ರಾಜ್ಯ ದಟ್ ಇಸ್ ಕೇರಳನೇ ಆಗಿರಬೇಕು ಸರ್. ಯಾವುದೇ ಒಂದು ಕೊಲ್ಲಂ ಅಂತ ಹೇಳ್ತೀವಿ, ಕೊಲ್ಲಂ ಕೋರ್ಟ್ ಏನಿದೆ ಅಲ್ವಾ, ಸೊ ಅದು ಏನು ಮಾಡ್ತಿದೆ ಅಂತಂದರೆ 24x7 ವರ್ಕ್ ಮಾಡ್ತಿದೆ. ಓಕೆ, ಎಷ್ಟು? 24x7 ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಡಿಸೆಂಬರ್ 2025 ಪ್ರಕಟವಾದ ದಿ ಆರ್ಟ್ ಆಫ್ ಡೂಯಿಂಗ್ ನಥಿಂಗ್ ರೈಟ್ ಪುಸ್ತಕದ ಲೇಖಕರು ಯಾರು ಅಂತ ಕೇಳಿದ್ದಾನೆ. ಯಾವುದು? ದಿ ಆರ್ಟ್ ಆಫ್ ಡೂಯಿಂಗ್ ನಥಿಂಗ್ ರೈಟ್, ಏನು ದ ನಥಿಂಗ್ ರೈಟ್ ಪುಸ್ತಕದ ಲೇಖಕರು ಯಾರು ಅಂತ? ಯಾರಿರ್ಬೋದು ಈ ಒಂದು ಪುಸ್ತಕದ ಲೇಖಕರು? ಯಾರು ಅಂದರೆ ದ್ಯಾಟ್ ಈಸ್ ಒಂದು ಅಜಿತ್ ನವರಾಜ್ ಹನ್ಸ್ ಅವರು ಅಂತ ಹೇಳ್ತೀವಿ. ಯಾರು? ಈ ಒಂದು ಅಜಿತ್ ನವರಾಜ್ ಹನ್ಸ್ ಅವರು ಈ ಒಂದು ನಥಿಂಗ್ ರೈಟ್ ಪುಸ್ತಕದ ಲೇಖಕರಾಗಿದ್ದಾರೆ. ಸೊ SSCಯಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಈ ರೀತಿಯ ಪ್ರಶ್ನೆಗಳು. ಓಕೆ, ಆ್ಯಂಡ್ ನೆಕ್ಸ್ಟ್ ಒಂದು BMW ಇತ್ತೀಚೆಗೆ ತನ್ನ ಹೊಸ CEO ಆಗಿ ಯಾರನ್ನು ನೇಮಿಸಿದೆ ಅಂತ. ಓಕೆ, BMW ಅಂತಿರಲ್ವ, ಅದರ CEO ಯಾರು ಅಂತ ನೆನ್ಪಿಟ್ಕೊಳ್ಳಿ. ಯಾರಿರ್ಬೋದು ಅವರ CEO? ಈ ಒಂದು BMW ನೂತನ CEO ಯಾರು ಅಂದರೆ ದ್ಯಾಟ್ ಇಸ್ ಒಂದು ಮಿಲಾನ್ ನೆಡೆಲ್ಜಿಗೋವಿಕ್ ಅಂತ ಆಗ್ತಾರೆ. ಓಕೆ, ಯಾರು ಅಂದರೆ ಈ ಒಂದು ಮಿಲಾನ್ ಅವರು ಈ ಒಂದು ನೂತನ CEO ಆಗಿದ್ದಾರೆ. ಯಾರು? ಈ ಒಂದು BMW ಕಂಪನಿ ಇದು ಅಂತ ಹೇಳ್ತೇವೆ. ಓಕೆ, BMW ಫೇಮಸ್ ಫಾರ್ ದ ಕಾರ್ಸ್, ಓಕೆ, ದ ವೆಹಿಕಲ್ಸ್ ಅಂತ ಹೇಳ್ತೀವಿ. ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಅತಿ ಹೆಚ್ಚು ಹೆಸರು ಮಾಡಿದೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಒಂದು ರಾಷ್ಟ್ರೀಯ ಶಕ್ತಿ ಸಂರಕ್ಷಣಾ ಪ್ರಶಸ್ತಿ 2025 ವರ್ಗ 2ರಲ್ಲಿ ಸತತ 4ನೇ ಬಾರಿಗೆ ಅಗ್ರಸ್ಥಾನವನ್ನು ಯಾವ ರಾಜ್ಯವು ಪಡೆದುಕೊಂಡಿದೆ ಅಂತ ಕೇಳಿದ್ದೇನೆ. ಯಾವ ರಾಜ್ಯ ಸತತ ಅಗ್ರಸ್ಥಾನದಲ್ಲಿ ಪಡೆದುಕೊಂಡಿದೆ ಅಂತ? ಯಾವುದಿರ್ಬೋದು ಇದು? ಯಾವುದು ಅಂದರೆ ದ್ಯಾಟ್ ಈಸ್ ಒಂದು ಆಂಧ್ರ ಪ್ರದೇಶ ಅಂತ ಹೇಳ್ತೀವಿ. ಯಾವುದೇ ಒಂದು ಆಂಧ್ರ ಪ್ರದೇಶ ಏನಿದೆ ಅಲ್ವಾ, ರಾಷ್ಟ್ರೀಯ ಶಕ್ತಿ ಸಂರಕ್ಷಣಾ ಪ್ರಶಸ್ತಿ 2025 ವರ್ಗದ 2ರ ಅಡಿಯಲ್ಲಿ ಸತತ 4ನೇ ಬಾರಿಗೆ ಮೊದಲ ಸ್ಥಾನ, ಅಗ್ರಸ್ಥಾನ ಪಡೆದುಕೊಂಡಿದೆ. ಯಾವುದು? ಈ ಒಂದು ಆಂಧ್ರ ಪ್ರದೇಶ ರಾಜ್ಯ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಬಸ್ತರ್ನ ದಂಡಾಮಿ ಮಾರಿಯಾ ಅಥವಾ ಒಂದು ಮಾರಿಯಾ ಅಥವಾ ಒಂದು ಗೌರ್ ಮಾರಿಯಾ ಬುಡಕಟ್ಟುಗಳು ಗ್ರಾಮದ ಹಬ್ಬಗಳು ಮತ್ತು ಪ್ರಮುಖ ಸಮುದಾಯ ಸಂದರ್ಭಗಳಲ್ಲಿ ಯಾವ ಸಾಂಪ್ರದಾಯಿಕ ನೃತ್ಯವನ್ನು ಮಾಡುತ್ತಾರೆ ಅಂತ ಕೇಳಿದ್ದಾನೆ. ಯಾವ ಒಂದು ನೃತ್ಯವನ್ನು ಇವ್ರು ಮಾಡ್ತಾರೆ? ಯಾವ ನೃತ್ಯ ಅಂದರೆ ದ್ಯಾಟ್ ಈಸ್ ಒಂದು ಬೈಸಾನ್ ಹಾರ್ನ್ ಮಾರಿಯಾ ನೃತ್ಯ ಅಂತ ಹೇಳ್ತೀವಿ. ಅವ್ರ ಹೆಸರಲ್ಲಿದೆ ನೋಡಿ. ಸೊ ಈ ಒಂದು ಬೈಸಾನ್ ಹಾರ್ನ್
ಮಾರಿಯಾ ನೃತ್ಯ ಅಂತ ಹೇಳ್ತೇವೆ. ಅದೇ ನೆಕ್ಸ್ಟ್ ಪ್ರಶ್ನೆ, ಡಿಸೆಂಬರ್ 2025ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಯಾವ ದೇಶವು ತನ್ನ ಅತ್ಯುತ್ತಮ ನಾಗರಿಕ ಗೌರವವನ್ನು ನೀಡಿತು ಅಂತ. ಸೊ ಯಾವ ದೇಶ ನೀಡಿದೆ ಇಲ್ಲಿ? ಯಾವ ದೇಶ ಅಂದರೆ ಸರ್ ದ್ಯಾಟ್ ಇಸ್ ಒಂದು ಇಥಿಯೋಪಿಯಾ ಅಂತ ಹೇಳ್ತೀವಿ. ಸೊ ಅದಕ್ಕೆ ಅವ್ರು ಏನು ಮಾಡಿದ್ದಾರೆ, ಈ ದೀನ್ ದಯಾಳ್ ಅಂತ್ಯೋದಯ ದೀನ್ ದಯಾಳ್ ಯೋಜನೆ ಅದನ್ನು ಅವರು ಇಂಪ್ಲಿಮೆಂಟ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ರೀಸೆಂಟ್ಲಿ ಯಾವ ದೇಶ? ಒಂದು ಸ್ಲೋವಾಕಿಯಾ ದೇಶ. ಸೊ ಈ ಒಂದು ದೇಶವು ಸಹ ಆ ದೇಶದ ಅತ್ಯುತ್ತಮ ಅವಾರ್ಡ್ ಆಗಿರ್ತಕ್ಕಂಥದ್ದು ಡಬಲ್ ಕ್ರಾಸ್ ಅಂತ ಬರುತ್ತೆ, ಓಕೆ, ಲಾಸ್ಟ್ ಎಂಡಲ್ಲಿ. ಸೊ ಆ ಒಂದು ಪ್ರಶಸ್ತಿಯನ್ನು ನಮ್ಮ ಭಾರತ ಪ್ರಧಾನಮಂತ್ರಿಗೆ ನೀಡಿ ಗೌರವಿಸಲಾಗಿದೆ. ಸೊ ಅದು ಎಷ್ಟನೇ ಒಂದು ಪ್ರಶಸ್ತಿ ಆಗಿದೆ ನಮ್ಮ ಭಾರತ ಪ್ರಧಾನಮಂತ್ರಿಗೆ ಅಂದರೆ ಒಂದು ಅಂತಾರಾಷ್ಟ್ರೀಯದ 33ನೇ ಪ್ರಶಸ್ತಿ ಆಗಿದೆ ಅನ್ನೋದು ಸಹ ನೀವು ನೆನ್ಪಿಟ್ಕೊಳ್ಳಿ, ಯಾಕಂದರೆ ನಂಬರ್ ಕೇಳ್ತಾನೆ ರೀಸೆಂಟ್ ಆಗಿರೋದಕ್ಕೆ ಕಾರಣದಿಂದಾಗಿ. ಅದೇ ಈ ಒಂದು ಮಂತ್ ಸಹ ನೆನ್ಪಿಟ್ಕೊಳ್ಳಿ, ಯಾವುದು ಅಂದರೆ ಜೂನ್ ಮಂತ್ ಅಂತ ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ASK ಪ್ರೈವೇಟ್ ವೆಲ್ತ್ ಹುರೂನ್ ಇಂಡಿಯಾ ಫ್ಯೂಚರ್ ಯೂನಿಕಾರ್ನ್ ಅವಾರ್ಡ್ 2025ರಲ್ಲಿ ಇತ್ತೀಚೆಗೆ ಯಾವ ಕಂಪನಿಯು ಸ್ವೀಕರಿಸಿದೆ ಅಂತ ಕೇಳಿದ್ದಾನೆ. ಪೇಟಿಎಂ, ಫೋನ್ಪೇ, ನೈಕಾ ಮತ್ತು ಈ ಒಂದು ಯುನೋವೇಟಿವ್ ಟೆಕ್ನಾಲಜೀಸ್ ಅಂತ ಒಂದು ಆಪ್ಷನ್ ಇದೆ. ಸೊ ಇದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ? ಯಾವುದು ಅಂದರೆ ಅವಾಗ ನಿಮಗೆ ಗೊತ್ತಿರಲಿ, ಯಾವುದು ಅಂದರೆ ಆಪ್ಷನ್ ಡಿ, ಒಂದು ಯುನೋವೇಟಿವ್ ಟೆಕ್ನಾಲಜೀಸ್ ಅಂತ ಹೇಳ್ತೀವಿ. ಯಾವುದು? ಒಂದು ಯುನೋವೇಟಿವ್ ಟೆಕ್ನಾಲಜಿ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಬಿಹಾರದ 14 ವರ್ಷದ ಕ್ರಿಕೆಟಿಗ ವೈಭವ್ ಸೂರ್ಯವಂಶಿ ಅವರನ್ನು ಯಾವ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪ್ರಶಸ್ತಿಯಿಂದ ಗೌರವಿಸಲಾಯಿತು ಅಂತ ಕೇಳಿದ್ದಾರೆ. ಯಾವುದರಿಂದ ಗೌರವಿಸಲಾಗಿದೆ ಇವರನ್ನು? ಯಾವೊಂದು ದಿವಸ ಅಂತ ಅಂದರೆ ಒಂದು ವೀರ್ ಬಾಲ್ ದಿವಸ ದಿನದಂದು ಇವರಿಗೆ ಗೌರವಿಸಲಾಗಿದೆ. ಓಕೆ, ಯಾರು ಅಂದರೆ ಒಂದು ಬಿಹಾರದ 14 ವರ್ಷದ ಕ್ರಿಕೆಟಿಗ ವೈಭವ್ ಸೂರ್ಯವಂಶಿ ಅವರು. ಆ್ಯಂಡ್ ನೆಕ್ಸ್ಟ್ DRDO ದಿನವನ್ನು ಯಾವಾಗ ಆಚರಿಸಲಾಗ್ತದೆ ಅಂತ ಕೇಳ್ತಾನೆ. DRDO ಸ್ಥಾಪನೆ ಆಗಿರೋದು ಯಾವಾಗ ಅಂತ? ಯಾವಾಗ ಸ್ಥಾಪನೆ ಆಗಿದೆ ಇದು? ಸರ್ ಇದು 1 ಜನವರಿ 1958ರಲ್ಲಿ ಇದು ಸ್ಥಾಪನೆ ಆಗುತ್ತೆ. ಓಕೆ, IAEA ಯಾವಾಗ ಸ್ಥಾಪನೆ ಆಗಿದೆ? 1957ರಲ್ಲಿ. ನೆನಪಿದೆಯಾ? ನೆನ್ಪಿಟ್ಕೊಳ್ಳಿ ಅದನ್ನು. ಅದೇ ನೆಕ್ಸ್ಟ್ ಪ್ರಶ್ನೆ, 1 ಜನವರಿ 2026ರಂದು ಯಾವ ಸಚಿವಾಲಯವು ತನ್ನ ಹೊಸ ಲೋಗೋ ಮತ್ತು ಶುಭಂಕರವನ್ನು ಪ್ರಾರಂಭಿಸಿತು ಅಂತ ಕೇಳ್ತಾನೆ. ಯಾವುದು ಪ್ರಾರಂಭಿಸಿದೆ? ಯಾವುದು ಅಂದರೆ ದ್ಯಾಟ್ ಈಸ್ ಒಂದು ಸಾಂಘಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಅಂತ ಹೇಳ್ತೀವಿ. ಓಕೆ, ಸೊ ಒಂದು ಸ್ಟಾಟಿಕಲ್ ಆಫೀಸ್ ಏನಿದೆಯಲ್ಲ, ಸೊ ಇವರು ಹೊಸ ಲೋಗೋ ಮತ್ತು ಈ ಒಂದು ಶುಭಂಕರ ಮೀನ್ಸ್ ಈ ಒಂದು ಮಾಸ್ಕಾಟನ್ನು ಪ್ರಾರಂಭ ಮಾಡಿದ್ದಾವೆ, ಅನಾವರಣ ಮಾಡಿದೆ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಒಂದು ಜನವರಿ 2026ರ ವರದಿಗಳ ಪ್ರಕಾರ 70 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶದ ಮೊದಲ ಜುಗ್ಗಿ ಮುಕ್ತ ನಗರವಾಗಿಲಿರುವುದು ಯಾವುದು ಅಂತ ಕೇಳಿದ್ದಾನೆ. ಯಾವುದಿರ್ಬೋದು ಇದು? ಹೇಳಿ ನೋಡುವ, ಯಾವುದಿದು? ಯಾವುದಂದರೆ ನಿಮ್ಗೆ ಗೊತ್ತಿರಲಿ, ಆಪ್ಷನ್ ಎ ಸೂರತ್, ಆಪ್ಷನ್ ಬಿ ಪುಣೆ, ಆಪ್ಷನ್ ಸಿ ಅಹಮದಾಬಾದ್, ಆಪ್ಷನ್ ಡಿ ಜೈಪುರ್ ಅಂತ ಕೊಟ್ಟಿದ್ದಾರೆ. ಸೊ ಏನಾಗುತ್ತೆ ಇದು? ಜುಗ್ಗಿ ಮುಕ್ತ ಮೀನ್ಸ್ ಫಸ್ಟ್ ಸ್ಲಮ್ ಫ್ರೀ ಸಿಟಿ ಆ್ಯಕ್ಚುಲಿ ಇದು. ಓಕೆ, ಸ್ಲಮ್ ಅಂತ ಹೇಳ್ತೀವಲ್ವ ನಾವು, ಆ ಒಂದು ಸ್ಲಮ್ ಫ್ರೀ ಸಿಟಿ ಯಾವುದಾಗಿದೆ ಅಂತ. ಯಾವುದಾಗಿರ್ಬೋದು ಈ ಒಂದು ಸ್ಲಮ್ ಫ್ರೀ ಸಿಟಿ? ಯಾವುದಂದರೆ ನಿಮ್ಗೆ ಗೊತ್ತಿರಲಿ, ದ್ಯಾಟ್ ಇಸ್ ಈ ಒಂದು ಸೂರತ್ ಅಗೇನ್. ಓಕೆ, ಸೂರತ್, ಸೂರತ್. ಓಕೆ, ಸೊ ಮೀನ್ಸ್ ಆ ರೀತಿ ನೆನಪಿಟ್ಕೊಳ್ಳಿ. ಸೊ ಈ ಒಂದು ಸೂರತ್ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್, ಕೇಂದ್ರ ಕೃಷಿ ಸಚಿವಾಲಯದ ಪ್ರಕಾರ ಭಾರತವು ಇತ್ತೀಚೆಗೆ ಯಾವ ದೇಶವನ್ನು ಹಿಂದಿಕ್ಕಿ ವಿಶ್ವದ ಅತಿ ದೊಡ್ಡ ಅಕ್ಕಿ ಉತ್ಪಾದಕ ರಾಷ್ಟ್ರವಾಗಿದೆ ಅಂತ. ಅಕ್ಕಿಯಲ್ಲಿ ಮೊದಲಿರ್ತಕ್ಕಂಥವರು ಯಾವ ದೇಶ? ಭಾರತ ದೇಶ. ಇಂಡಿಯಾ ಸೆಕೆಂಡ್ ಯಾವುದಿದೆ? ಚೀನಾ ಇದೆ. ಸೊ ಅದಕ್ಕೆ ನಾವು ಚೀನಾವನ್ನು ಸರ್ಪ್ಲೇಸ್ ಮಾಡಿ ಒಂದು ಇಂಡಿಯಾ ನಾವು ಫಸ್ಟಲ್ಲಿ ಇದ್ದೀವಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಗೋಧಿಯಲ್ಲಿ ಅತಿ ಹೆಚ್ಚು ಯಾರು ಬೆಳೀತಾರೆ ಇವಾಗ? ಸರ್ ಗೋಧಿಯಲ್ಲಿ ಚೀನಾ ಫಸ್ಟ್ ಇದೆ, ಆ್ಯಂಡ್ ನಮ್ಮ ಭಾರತ ಸೆಕೆಂಡ್ ಇದೆ. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಸೋಲಾರಲ್ಲಿ ಯಾರು ಫಸ್ಟ್ ಇದ್ದಾರೆ? ಚೀನಾ ಫಸ್ಟ್ ಇದೆ, ಇಂಡಿಯಾ ಸೆಕೆಂಡ್ ಇದೆ ಸೋಲಾರ್ ಎನರ್ಜಿಯಲ್ಲಿ. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿಲ್ಲ. ಆ್ಯಂಡ್ ಥರ್ಡ್ ಯಾವುದಿದೆ ಅಂತ ಕೇಳ್ತಾನೆ, USA ದೇಶ ಏನಿದೆ ಅಲ್ಲ, ಅದು ಥರ್ಡಲ್ಲಿ ಕಂಡುಬರುತ್ತೆ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಖೇಲೋ ಇಂಡಿಯಾ ಬೀಚ್ ಗೇಮ್ಸನ್ನು ಯಾವ ಕಡಲ ತೀರದಲ್ಲಿ ಆಯೋಜಿಸಲಾಗುತ್ತಿದೆ ಅಂತ ಕೇಳಿದಾನೆ. ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ 2ನೇ ಆವೃತ್ತಿ. ಸೊ ಇದನ್ನು ಗೆದ್ದಿರ್ತಕ್ಕಂಥ ಒಂದು ದೇಶ ಯಾವುದು ಅಂದರೆ, ರಾಜ್ಯ ಯಾವುದು ಅಂದರೆ ಒಂದು ನಮ್ಮ ಕರ್ನಾಟಕ ರಾಜ್ಯ ಅಂತ ಹೇಳ್ತೀವಿ, ಮೊದಲ ಸ್ಥಾನದಲ್ಲಿ ಕಂಡುಬರುತ್ತೆ. ಹಾಗಾದರೆ ಇದು ನಡೆದಿರ್ತಕ್ಕಂಥದ್ದು ಎಲ್ಲಿ ಅಂದರೆ ಸರ್ ಇದು ದೀವದಲ್ಲಿ ನಡೆದಿದೆ. ಮೆನ್ಸಿ ಒಂದು ಗೋಗ್ಲಾ ಬೀಚ್ ದೀವದಲ್ಲಿ ಇದು ನಡೆದಿತ್ತು. ಯಾವುದು? ಈ ಒಂದು ಖೇಲೋ ಇಂಡಿಯಾ ಬೀಚ್ ಗೇಮ್ಸ್. ಮೊದಲ ಆವೃತ್ತಿಯನ್ನು ಗೆದ್ದಿರ್ತಕ್ಕಂಥ ತಂಡ ಯಾವುದು ಅಂದರೆ ಈ ಒಂದು ಮಣಿಪುರ ತಂಡ, ಮೀನ್ಸ್ ಮಣಿಪುರ ರಾಜ್ಯ ಅಂತ ಹೇಳ್ತೀವಿ. ಹಾಗೆ 2ನೇ ಆವೃತ್ತಿಯನ್ನು ಗೆದ್ದಿರ್ತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿದ್ರೆ ದ್ಯಾಟ್ ಈಸ್ ಒಂದು ಕರ್ನಾಟಕ ರಾಜ್ಯ ಅಂತ ಸಹ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್, ಇತ್ತೀಚೆಗೆ ಯಾವ ಬ್ಯಾಂಕ್ 04X ಡೈಮಂಡ್ ರಿಸರ್ವ್ ಕ್ರೆಡಿಟ್ ಕಾರ್ಡನ್ನು ಪ್ರಾರಂಭಿಸಿದೆ ಅಂತ ಕೇಳಿದಾನೆ. ಯಾವ ಒಂದು ಬ್ಯಾಂಕ್ ಆಗಿರ್ಬೋದು ಇದು? ಯಾವ ಬ್ಯಾಂಕ್ ಅಂದರೆ ದ್ಯಾಟ್ ಈಸ್ ಈ IDFC ಫಸ್ಟ್ ಬ್ಯಾಂಕ್ ಅಂತ ಹೇಳ್ತೀವಿ. ಯಾವುದೇ ಒಂದು IDFC ಫಸ್ಟ್ ಬ್ಯಾಂಕ್ ಈ ಒಂದು ಕ್ರೆಡಿಟ್ ಕಾರ್ಡನ್ನು ಪ್ರಾರಂಭ ಮಾಡಿದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇಂಡಿಯಾ ಎನರ್ಜಿ ವೀಕ್ 2026 ಎಲ್ಲಿ ಆಯೋಜಿಸಲಾಗುವುದು ಅಂತ ಕೇಳಿದ್ದಾನೆ. ಓಕೆ, ಸೊ ಎಲ್ಲಿ ಇದನ್ನು ಆಯೋಜಿಸಲಾಗುವುದು? ಇಂಡಿಯಾ ಎನರ್ಜಿ ವೀಕ್ 2026 ಎಲ್ಲಿ ಅಂತಂದರೆ ಸರ್ ದ್ಯಾಟ್ ಈಸ್ ಇನ್ ಗೋವಾ ಅಂತ ಹೇಳ್ತೀವಿ. ಎಲ್ಲಿ ಅಂದರೆ ಈ ಒಂದು ಗೋವಾದಲ್ಲಿ. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್, ಜಂಟಿ ಮಿಲಿಟರಿ ಅಭ್ಯಾಸ ಗಲ್ಫ್ ಶೀಲ್ಡ್ 2026 GCC ಪಡೆಗಳು ಯಾವ ದೇಶದಲ್ಲಿ ಪ್ರಾರಂಭಿಸಿವೆ ಅಂತ ಕೇಳಿದ್ದಾನೆ. ಓಕೆ, ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಅಂತ ಹೇಳ್ತೀವಿ, GCC ಅಂತಂದರೆ. ಸೊ ಈ ಒಂದು ಗಲ್ಫ್ ಶೀಲ್ಡ್ 2026 ಯಾವ ಒಂದು ದೇಶದಲ್ಲಿ ಪ್ರಾರಂಭಿಸಲಿವೆ ಅಂತ. ಯಾವ ದೇಶ ಇರಬಹುದು ಇದು? ಯಾವ ದೇಶ ಅಂದರೆ ಸರ್ ದ್ಯಾಟ್ ಇಸ್ ಒಂದು ಸೌದಿ ಅರೇಬಿಯಾ ಅಂತ ಹೇಳ್ತೀವಿ. ಯಾವುದೇ ಒಂದು ಸೌದಿ ಅರೇಬಿಯಾ ದೇಶ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ,
83ನೇ ಗೋಲ್ಡನ್ ಗ್ಲೋಬ್ 2026ರಲ್ಲಿ ನಾಟಕ ಪ್ರಕಾರದಲ್ಲಿ ಅತ್ಯುತ್ತಮ ಚಿತ್ರ ಪ್ರಶಸ್ತಿಯನ್ನು ಯಾವ ಚಿತ್ರಕ್ಕೆ ನೀಡಲಾಯಿತು ಅಂತ ಕೇಳಿದ್ದಾನೆ. ಯಾವ ಒಂದು ಚಿತ್ರಕ್ಕೆ ಇದನ್ನು ನೀಡಲಾಗಿರ್ಬೋದು, ಯಾವುದೇ ಒಂದು ಗೋಲ್ಡನ್ ಗ್ಲೋಬಲ್ಲಿ? ಸರ್ ಆಪ್ಷನ್ ಬಿ ಒನ್ ಬ್ಯಾಟಲ್ ಆಫ್ಟರ್ ಅನ್ನದರ್ ಅಂತ ಯಾರ್ಯಾರು ಹೇಳ್ತಿದ್ರಲ್ವಾ ಅವ್ರದ್ದೆಲ್ಲರದು ಸಹ ರಾಂಗ್. ಬಿಕಾಸ್ ಯಾಕೆ ಅಂತಂದರೆ ಈ ಆಸ್ಕಾರ್ ಅವಾರ್ಡ್ ನಿಮಗೆ ಕೇಳ್ತಾ ಇಲ್ಲ. ಇಲ್ಲಿ ಕ್ವಶನ್ ಏನು ಕೇಳಿದ್ದಾನೆ? ಗೋಲ್ಡನ್ ಗ್ಲೋಬ್ ಅವಾರ್ಡ್ಸ್ ಕೇಳ್ತಾ ಇದ್ದಾನೆ. ಗೋಲ್ಡನ್ ಗ್ಲೋಬ್ ಅವಾರ್ಡಲ್ಲಿ ನಿಮಗೆ ಫಸ್ಟ್ ಬಂದಿರತಕ್ಕಂಥ ಚಿತ್ರ ಯಾವುದು ಅಂದರೆ ದಟ್ ಈಸ್ ಒಂದು ಹ್ಯಾಮ್ನೆಟ್ ಚಿತ್ರ. ಬಟ್ ನಿಮಗೆ ಇದೇ ಆಸ್ಕಾರಲ್ಲಿ ಕೇಳಿದ್ರೆ ಒನ್ ಬ್ಯಾಟಲ್ ಆಫ್ಟರ್ ಅನ್ನದರ್ ಅಂತ ಹೇಳಬೇಕಾಗತ್ತೆ. ಓಕೆ, ಕನ್ಫ್ಯೂಷನ್ ಆಗಬೇಡಿ. ಕ್ವಶನ್ ಈ ರೀತಿ ಕನ್ಫ್ಯೂಷನ್ ಮಾಡಿ ನಿಮಗೆ ಇಲ್ಲಿ ಅಂತಂದರೆ ಒಂದು ಮಾರ್ಕ್ಸ್ ಹೋಗಿಸ್ತಾನೆ. ಒಂದಲ್ಲ ಆ್ಯಕ್ಚುಲಿ 1+ ನಿಮ್ಮ ಒಂದು ನೆಗೆಟಿವ್ ಮಾರ್ಕ್ಸ್ ಎಷ್ಟು 0.33. ಓಕೆ, ಸೊ ಸರ್ ನಿಮ್ಗೆ ಗೊತ್ತಿರಲಿ. ಸೊ ಇದು ಸರಿಯಾದ ಉತ್ತರ ಯಾವುದಾಗುತ್ತೆ? ಹ್ಯಾಮ್ನೆಟ್ ಅಂತ ಆಗುತ್ತೆ. ಓಕೆ, ಯಾವುದೇ ಒಂದು 83ನೇ ಗೋಲ್ಡನ್ ಗ್ಲೋಬ್ 2026 ನಾಟಕ ಪ್ರಕಾರದಲ್ಲಿ ಅತ್ಯುತ್ತಮ ಚಿತ್ರ ಹ್ಯಾಮ್ನೆಟ್. ಆ್ಯಂಡ್ ನೆಕ್ಸ್ಟ್, ಎಲ್ಲಿಸ್ ಪೇರಿ ಅವರು ಯಾವ ದೇಶದ ಆಟಗಾರ್ತಿಯಾಗಿದ್ದಾರೆ? ಆಸ್ಟ್ರೇಲಿಯಾ. ನಮ್ಮ RCB ತಾರೆ. ಸೊ ಇದೆಲ್ಲರಿಗೂ ಸಹ ಗೊತ್ತಿರುತ್ತೆ. ಸಿಂಪಲ್ ಕ್ವಶನ್, ಸಿಂಪಲ್ ಆನ್ಸರ್, ಆಸ್ಟ್ರೇಲಿಯಾ ದೇಶ. ಆ್ಯಂಡ್ ನೆಕ್ಸ್ಟ್, ಸೋಫಿ ಡಿವೈನ್ ಅವರು ಯಾವ ದೇಶದವರು? ನ್ಯೂಜಿಲೆಂಡ್ ದೇಶದ. ಅವರು ಸಹ ರೀಸೆಂಟಾಗಿ ರಿಟೈರ್ಮೆಂಟ್ ತೊಗೊಂಡಿದ್ದಾರೆ. ನೆಕ್ಸ್ಟ್, ಇಂಗ್ಲೆಂಡ್ದಿಂದ ಯಾರು ರಿಟೈರ್ಮೆಂಟ್ ತೊಗೊಂಡಿದ್ದಾರೆ? ಬೆನ್ ಸ್ಟೋಕ್ಸ್. ರೀಸೆಂಟ್ಲಿ ನೋಡಿರ್ಬೋದಲ್ಲ ಅವರು ವಿಡಿಯೋ ನೀವು. ಓಕೆ, ನೈಟ್ ಪಾರ್ಟಿಗೆ ಹೋಗಿದ ನಂತರ ಆ್ಯಂಡ್ ದೆನ್ ಹೊರಗಡೆ ಸ್ಟ್ರೀಟಲ್ಲಿ ಫೈಟ್ ಮಾಡ್ತಾರೆ. ಸೊ ದ್ಯಾಟ್ಸ್ ವೈ ರಿಟೈರ್ಮೆಂಟೇ ಕೊಟ್ಬಿಟ್ರು ಅವರು. ಸೊ ಯಾರು? ಬೆನ್ ಸ್ಟೋಕ್ಸ್ ಅಂತ ಹೇಳ್ತೀವಿ. ಸೊ ಅವರು ಇಂಗ್ಲೆಂಡ್ ದೇಶದವರು. ಆ್ಯಂಡ್ ನಮ್ಮ ಭಾರತದಿಂದ ಯಾರು ನಿವೃತ್ತಿ ಕೊಟ್ಟಿದ್ದಾರೆ ಇವಾಗ ರೀಸೆಂಟ್ಲಿ? ಯಾರು ಸಹ ಕೊಟ್ಟಿಲ್ಲ ಅನ್ಸುತ್ತೆ. ಓಕೆ, ಅವರು ಕೊಟ್ಟಿದ್ದಾರೆ, ಭರತ್ ಅಂತಕ್ಕಂಥ ವ್ಯಕ್ತಿ. ಓಕೆ, ಸೊ ಭರತ್ ಅಂತಕ್ಕಂಥ ವಿಕೆಟ್ ಕೀಪರ್ ಏನಿದಾರಲ್ಲ ನಮ್ಮ ಭಾರತದ್ದು, ಅವರು ರೀಸೆಂಟಾಗಿ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ. ಓಕೆ, ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ. ಭರತ್ ಅಂದರೆ ಯಾರು ಅಂತ ನಿಮ್ಗೆ ಗೊತ್ತಿಲ್ಲ ಅಂತಂದರೆ, ಇನ್ 2022 ಒಂದು ಮ್ಯಾಚಲ್ಲಿ ಸೆಂಚುರಿ ಬಾರಿಸ್ತಾರೆ ಅವರು ಅಗೇನೆಸ್ಟ್ ಐ ಥಿಂಕ್ RR ವಿರುದ್ಧ. ಓಕೆ, ಸೊ ಆ ಮ್ಯಾಚ್ ನೆನಪಿಟ್ಕೊಳ್ಳಿ. ಆ ಮ್ಯಾಚಲ್ಲಿ ನಿಮಗೆ ನೆನಪಾಗ್ತಾರೆ ಭರತ್ ಅಂದರೆ ಯಾರು ಅಂತ. ಓಕೆ, ಸೊ ರೀಸೆಂಟಾಗಿ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ. ಅದು ಸ್ವಲ್ಪ ಗಾಸಿಪ್ ಅದು ಇದು ಏನೇನೋ ಆಗಿತ್ತು. ಸೊ ಅದಕ್ಕೆ ಕೇಳೋ ಚಾನ್ಸಸ್ ಇರ್ಬೋದು. ಸ್ವಲ್ಪ ನೆನಪಿಟ್ಕೊಳ್ಳಿ ಅಷ್ಟೇ. ಆ್ಯಂಡ್ ನೆಕ್ಸ್ಟ್, ಇತ್ತೀಚೆಗೆ ಯಾವ ರಾಜ್ಯದ ಶಬರಿಮಲೆ ದೇವಸ್ಥಾನದಲ್ಲಿ ಮಕ್ಕರ್ ವಿಳಕ್ಕು ಹಬ್ಬವನ್ನು ಆಚರಿಸಲಾಯಿತು ಅಂತ ಕೇಳಿದಾನೆ. ಈ ಒಂದು ಮಕ್ಕರ್ ವಿಳಕ್ಕು ಹಬ್ಬವನ್ನು ಆಚರಣೆ ಮಾಡುವುದು ಯಾವ ಒಂದು ರಾಜ್ಯದಲ್ಲಿ ಅಂತ? ಯಾವ ರಾಜ್ಯದಲ್ಲಿ ಇದನ್ನು ಆಚರಣೆ ಮಾಡಲಾಗ್ತದೆ? ಯಾವ ರಾಜ್ಯದಲ್ಲಿ ಅಂದರೆ ಸರ್ ದ್ಯಾಟ್ ಇಸ್ ಒಂದು ಕೇರಳ ಅಂತ ಹೇಳ್ತೀವಿ. ಅಷ್ಟಮುಡಿ ಶಬರಿಮಲೈ ಯಾವುದು? ಕೇರಳ ರಾಜ್ಯ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಸಮಕಾಲೀನ ಜಾಗತಿಕ ಸವಾಲುಗಳ ಕುರಿತಾದ 2ನೇ ಜಾಗತಿಕ ಬೌದ್ಧ ಶೃಂಗಸಭೆಯನ್ನು ಇತ್ತೀಚೆಗೆ ಎಲ್ಲಿ ಆಯೋಜಿಸಲಾಗಿತ್ತು ಅಂತ ಕೇಳಿದಾನೆ. 2ನೇ ಜಾಗತಿಕ ಬೌದ್ಧ ಶೃಂಗಸಭೆಯನ್ನು ಎಲ್ಲಿ ಆಯೋಜನೆ ಮಾಡಲಾಗಿರ್ಬೋದು? ಎಲ್ಲಿ? ಸರ್ ದ್ಯಾಟ್ ಈಸ್ ಇನ್ ಈ ಒಂದು ನವದೆಹಲಿ ಅಂತ ಹೇಳ್ತೀವಿ. ಎಲ್ಲಿ? ಒಂದು ನವದೆಹಲಿಯಲ್ಲಿ ಈ ಒಂದು 2ನೇ ಜಾಗತಿಕ ಬೌದ್ಧ ಶೃಂಗಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪದ್ಮ ಪ್ರಶಸ್ತಿ 2026ರಲ್ಲಿ ಒಟ್ಟು ಎಷ್ಟು ಪ್ರಶಸ್ತಿಗಳನ್ನು ನೀಡಲಾಯಿತು ಅಂತ ಕೇಳಿದ್ದಾನೆ. ಪದ್ಮ ಪ್ರಶಸ್ತಿಗಳನ್ನು ಟೋಟಲಿ ಎಷ್ಟು ನೀಡಿದ್ದಾರೆ? ಸೊ ಟೋಟಲಿ ನಿಮಗೆ ಪದ್ಮ ಪ್ರಶಸ್ತಿಗಳು 131 ಪದ್ಮ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ಎಷ್ಟು? 131. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2026 ಹಣಕಾಸು ವರ್ಷದಲ್ಲಿ ಏಕೀಕೃತ ಪಾವತಿ ಇಂಟರ್ಫೇಸ್ ಅನ್ನು ಪ್ರಾಯೋಗಿಕ ಆಧಾರದ ಮೇಲೆ ಯಾವ ದೇಶದಲ್ಲಿ ಪ್ರಾರಂಭಿಸಲಾಗುವುದು ಅಂತ ಕೇಳಿದ್ದಾನೆ. ಓಕೆ, ಸೊ ಈ ಒಂದು UPI ಯಾವ ದೇಶದಲ್ಲಿ ಪ್ರಾರಂಭಿಸಲಾಗುವುದು ಅಂತ? ಯಾವ ದೇಶದಲ್ಲಿ? ದ್ಯಾಟ್ ಈಸ್ ಇನ್ ಜಪಾನಲ್ಲಿ. ಓಕೆ, ಸೊ ಇನ್ನು ಮುಂದೆ ಜಪಾನಲ್ಲಿ ನೀವು ಹೋದಾಗ ಸೊ ನೀವು ಸಹ QR ಕೋಡಿಂದ ಪೇನ ಮಾಡಬಹುದು. ಎಲ್ಲಿ? ಒಂದು ಜಪಾನ್ ದೇಶದಲ್ಲಿ. ಆ್ಯಂಡ್ ನೆಕ್ಸ್ಟ್, ರಾಜ್ಯ ಸೂಕ್ಷ್ಮಾಣು ಮೀನ್ಸ್ ಸ್ಟೇಟ್ ಮೈಕ್ರೋಬನ್ನು ಘೋಷಿಸಿದ ಭಾರತದ ಮೊದಲ ರಾಜ್ಯ ಯಾವುದು ಅಂತ? ಓಕೆ, ಸ್ಟೇಟ್ ಮೈಕ್ರೋಬನ್ನು ಘೋಷಿಸತಕ್ಕಂಥ ಭಾರತ ಮೊದಲ ರಾಜ್ಯ ಇದು. ಸೊ ದ್ಯಾಟ್ಸ್ ವೈ ಇಂಪಾರ್ಟೆಂಟ್ ಆಗುತ್ತೆ. ಯಾವ ರಾಜ್ಯ ಆಗಿರ್ಬೋದು ಇದು? ಯಾವುದು ಅಂದರೆ ದ್ಯಾಟ್ ಈಸ್ ಒಂದು ಕೇರಳ ರಾಜ್ಯ ಅಂತ ಹೇಳ್ತೀವಿ. ಓಕೆ, ಯಾವುದೇ ಒಂದು ಕೇರಳ ರಾಜ್ಯ. ನಮ್ಮ ಕರ್ನಾಟಕದ ಪ್ರಾಣಿ ಯಾವುದು? ರಾಜಪ್ರಾಣಿ ಆನೆ. ಓಕೆ, ಹಾತಿ ಅಂತ ಹೇಳ್ತೀವಿ, ಎಲಿಫೆಂಟ್ ಅಂತ ಹೇಳ್ತೀವಿ. ಸೊ ಇದನ್ನು ಸಹ ನೀವು ನೆನಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಮೈಕ್ರೋಸಾಫ್ಟ್ ಇತ್ತೀಚೆಗೆ ತನ್ನ ಕಸ್ಟಮ್ AI ಇನ್ಫರೆನ್ಸ್ ಆಕ್ಸಿಲರೇಟರ್ ಚಿಪ್ ಮಾಯಾ 200 ಪ್ರಾರಂಭಿಸಿದೆ. ಯಾರು? ಮೈಕ್ರೋಸಾಫ್ಟ್. ಈ ಚಿಪ್ಪನ್ನು ಯಾವ ಕಂಪನಿ ಅಭಿವೃದ್ಧಿಪಡಿಸಿದೆ ಅಂತ ಕೇಳಿದಾನೆ. ಯಾವ ಒಂದು ಕಂಪನಿ ಇದನ್ನು ಅಭಿವೃದ್ಧಿಪಡಿಸಿರಬಹುದು? ಇಲ್ಲೇ ಮೇಲೆ ಕೊಟ್ಟಿದ್ದಾನಲ್ಲ ಮೈಕ್ರೋಸಾಫ್ಟ್ ಅಂತ. ಸೊ ಮೈಕ್ರೋಸಾಫ್ಟ್ ಮತ್ತೊಬ್ಬರಿಗೆ ಯಾರಿಗಾದ್ರೂ ಕೊಡ್ತಿರ್ಬೋದಾ? ಇಲ್ಲ ಅಲ್ವಾ? ಸೊ ಮೀನ್ಸ್ ಮೈಕ್ರೋಸಾಫ್ಟೇ ಇದಕ್ಕೆ ಆನ್ಸರ್ ಆಗುತ್ತೆ. ಬಟ್ ಇಲ್ಲಿ ನೀವು ನೆನಪಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನು ಅಂದರೆ ಚಿಪ್ ಮಾಯಾ ಯಾವುದಂದರೆ ಒಂದು ಮಾಯಾ 200 ಚಿಪ್ ಯಾವ ಒಂದು ಕಂಪನಿಗೆ ಸಂಬಂಧಪಟ್ಟಿದ್ದು ಅಂತ ಅದು ನಿಮ್ಗೆ ಗೊತ್ತಿರಲಿ. ಒಂದು ಮೈಕ್ರೋಸಾಫ್ಟ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಜನವರಿ 2026ರಲ್ಲಿ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ ಅವರು 27 ವರ್ಷಗಳ ಸೇವೆಯ ನಂತರ ಯಾವ ಸಂಸ್ಥೆಯಿಂದ ನಿವೃತ್ತರಾದರು? ಸರ್ ಅವರು ನಿವೃತ್ತರಾಗಿರ್ತಕ್ಕಂಥದ್ದು NASA ಇಂದ. ಓಕೆ, ಯಾವ ಒಂದು ಸಂಸ್ಥೆಯಿಂದ ಅಂದರೆ ಒಂದು NASA ಅಂತ ಹೇಳ್ತೀವಿ. NASA, ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇನ್ಶೂರೆನ್ಸ್ ಫಾರ್ ಆಲ್ ಬೈ 2047 ದೃಷ್ಟಿಕೋನದ ಅಡಿಯಲ್ಲಿ 100% ವಿಮಾ ಕವರೇಜ್ ಸಾಧಿಸಿದ ಭಾರತದ ಮೊದಲ ಜಿಲ್ಲೆ ಯಾವುದು ಅಂತ? ಓಕೆ, ವಿಮಾ ಕವರೇಜನ್ನು ಕಂಪ್ಲೀಟ್ ಆಗಿ ಸಾಧನೆ ಮಾಡಿದೆ. ಯಾವ ಒಂದು ಜಿಲ್ಲೆ ಅದು? ಯಾವ ಜಿಲ್ಲೆ ಆಗಿರ್ಬೋದು ಅದು? ಯಾವುದು ಅಂದರೆ ದ್ಯಾಟ್ ಈಸ್ ಒಂದು ಆಲ್ವಾರ್ ಅಂತ ಹೇಳ್ತೀವಿ. ಯಾವುದೇ ಒಂದು ಆಲ್ವಾರ್ ಜಿಲ್ಲೆ ಎಲ್ಲಿ ಕಂಡುಬರುತ್ತೆ? ಒಂದು ಆಲ್ವಾರ್ ಜಿಲ್ಲೆ ಒಂದು ರಾಜಸ್ಥಾನದಲ್ಲಿ ಕಂಡುಬರುತ್ತೆ. ಸೊ ಇದು 100% ವಿಮಾ ಕವರೇಜನ್ನು ಸಾಧಿಸಿರ್ತಕ್ಕಂಥ ಭಾರತದ ಮೊದಲ ಏಕೈಕ ಜಿಲ್ಲೆ ಆಗಿದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ನಾಗ್ಪುರದಲ್ಲಿ ಯಾವ ಕಂಪನಿಯ ಸಂಪೂರ್ಣ ಸ್ವಯಂಚಾಲಿತ 30mm ಗುಂಡು ದಾಖಾನೆ
ತಯಾರಿಕಾ ಸೌಲಭ್ಯವನ್ನು ಉದ್ಘಾಟಿಸಿದರು ಅಂತ ಕೇಳಿದ್ದಾರೆ. ಎಲ್ಲಿ? ನಾಗ್ಪುರದಲ್ಲಿ. ಏನು? 30 mm ಗುಂಡು. ಯಾವ ಒಂದು ಕಂಪನಿ ಅಂತ ಅಷ್ಟೇ, ಸಿಂಪಲ್. ಇಷ್ಟು ನೆನಪಿಟ್ಕೊಳ್ಳಿ. ಯಾವುದು ಅಂದರೆ ಈ ಒಂದು ಸೋಲಾರ್ ಡಿಫೆನ್ಸ್ ಮತ್ತು ಏರೋಸ್ಪೇಸನ್ನು ಅವರು ಉದ್ಘಾಟನೆ ಮಾಡಿದ್ದಾರೆ. ಎಲ್ಲಿ? ಒಂದು ನಾಗ್ಪುರದಲ್ಲಿ ಅಂತ ಹೇಳ್ತೀವಿ. ಈ ನಾಗ್ಪುರ ಎಲ್ಲಿ ಕಂಡು ಬರುತ್ತೆ? ಈ ನಾಗ್ಪುರ ಕಂಡು ಬರ್ತಕ್ಕಂಥದ್ದು ಇದೆ ಮಹಾರಾಷ್ಟ್ರದಲ್ಲಿ. ಓಕೆ, ಸೊ ನಾಗ್ಪುರದಲ್ಲಿ ನಾನು ಸಹ ಬಹಳ ದಿನ ಸಹ ಇದ್ದೆ. ಚೆನ್ನಾಗಿದೆ ನಾಗ್ಪುರ, ಇನ್ನು ಮಹಾರಾಷ್ಟ್ರದಲ್ಲಿ ಒಂದು ಸಿಟಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಟೈಮ್ಸ್ ಬಿ ಸ್ಕೂಲ್ ರ್ಯಾಂಕಿಂಗ್ 2026 ಪ್ರಕಾರ ಭಾರತದ ಅಗ್ರ ನಿರ್ವಹಣಾ ಸಂಸ್ಥೆ ಯಾವುದು ಅಂತ ಕೇಳಿದ್ದಾನೆ. ಟೈಮ್ಸ್ ಬಿ ಸ್ಕೂಲ್ ರ್ಯಾಂಕಿಂಗ್ ಪ್ರಕಾರ ಭಾರತದ ಅಗ್ರ ನಿರ್ವಹಣಾ ಸಂಸ್ಥೆ ಯಾವುದು ಅಂತ. ಯಾವ ಸಂಸ್ಥೆ ಆಗಿರ್ಬೋದು ಇದು? ಯಾವುದು ಅಂದರೆ ದ್ಯಾಟ್ ಈಸ್ ಈ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರಿನ್ ಟ್ರೇಡ್ ಅಂತ ಹೇಳ್ತೀವಿ. ಯಾವುದೇ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರಿನ್ ಟ್ರೇಡ್, IIFT ಅಂತ ಹೇಳ್ತೀವಿ. ಓಕೆ, ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್, ಭಾರತ ಮೊದಲ ಆ್ಯಂಟಿ ಡ್ರೋನ್ ವ್ಯವಸ್ಥೆಯನ್ನು ನಿಯೋಜಿಸಿದ ಬಂದರು ಯಾವುದು ಅಂತ. ಓಕೆ, ಭಾರತದ ಫಸ್ಟ್ ಆ್ಯಂಟಿ ಡ್ರೋನ್ ವ್ಯವಸ್ಥೆಯನ್ನು ನಿಯೋಜಿಸಿದ ಬಂದರು ಯಾವುದು? ಯಾವ ಬಂದರಾಗಿರ್ಬೋದು ಅದು? ಯಾವುದು ಅಂದರೆ ಒಂದು ತಮಿಳುನಾಡಿನ VO ಚಿದಂಬರನಾರ್ ಬಂದರು ಅಂತ ಹೇಳ್ತೀವಿ. ಯಾವುದು? ಒಂದು ತಮಿಳುನಾಡಿನ VO ಚಿದಂಬರನಾರ್ ಬಂದರು ಏನಿದೆ ಅಲ್ವಾ, ಇದು ಆ್ಯಂಟಿ ಡ್ರೋನ್ ವ್ಯವಸ್ಥೆಯನ್ನು ನಿಯೋಜಿಸಿರ್ತಕ್ಕಂಥ ಭಾರತದ ಮೊದಲ ಬಂದರಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ಯಾವ ರಾಜ್ಯ ವಿಧಾನಸಭೆಯಲ್ಲಿ ನ್ಯಾಷನಲ್ ವಿಧಾನ್ ಅಪ್ಲಿಕೇಶನ್ ನೇವಾ ಅನ್ನು ಉದ್ಘಾಟಿಸಿದರು ಅಂತ ಕೇಳಿದ್ದಾನೆ. ಯಾರು? ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು. ಸೊ ಇಲ್ಲಿ ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ಎಲ್ಲಿ ಅಂದರೆ ದ್ಯಾಟ್ ಇಸ್ ಇನ್ ಬಿಹಾರ್ ಅಂತ ಹೇಳ್ತೀವಿ. ಎಲ್ಲಿ? ಒಂದು ಬಿಹಾರ್ ರಾಜ್ಯದಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ನೇವಾ ಮೇಲೆ ಏನೇ ಕ್ವಶನ್ ಬರಲಿ ನೆನ್ಪಿಟ್ಕೊಳ್ಳಿ. ನೇವಾ ರೀಸೆಂಟ್ಲಿ ಇದನ್ನು ಯಾವ ಒಂದು ರಾಜ್ಯ ಅಪ್ಲೈ ಮಾಡ್ಕೊಂಡಿದೆ? ಯಾವ ಒಂದು ವಿಧಾನಸಭೆ? ದ್ಯಾಟ್ ಈಸ್ ಒಂದು ವೆಸ್ಟ್ ಬೆಂಗಾಲ್ ಅಂತ ಹೇಳ್ತೀವಿ. ಎಷ್ಟನೇ ಒಂದು ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವಾಗಿದೆ? 33ನೇ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವಾಗಿದೆ. ಓಕೆ, ಸೊ ನೆನ್ಪಿಟ್ಕೊಳ್ಳಿ. ಯಾಕೆಂದರೆ ಈ ನೇವಾ ಮೇಲೆ ಪ್ರಶ್ನೆಗಳು ಸಾಕಷ್ಟು ಬಾರಿ ಬಂದಿದ್ದಾವೆ ಕಳೆದ ಒಂದು 2 ವರ್ಷದಿಂದ. ಓಕೆ, ಕಳೆದ 2 ವರ್ಷ ಅನ್ನೋದಕ್ಕಿಂತ ಕಳೆದ 1 ವರ್ಷದಲ್ಲಿ ಹೆವಿ ಕ್ವಶನ್ ಬಂದಿದ್ದಾವೆ ನೇವಾ ಮೇಲೆ. ಓಕೆ, ಮೀನ್ಸ್ ಈ ರಾಜ್ಯ ಎಷ್ಟನೇದಾಗಿದೆ, ನಾಗಾಲ್ಯಾಂಡ್ ರಾಜ್ಯ ಎಷ್ಟನೇದಾಗಿದೆ, ನಾರ್ತ್ ಈಸ್ಟಲ್ಲಿ ಎಷ್ಟನೇದಾಗಿದೆ, ಈ ಓವರ್ ಆಲ್ ರಾಜ್ಯದಲ್ಲಿ ಮೀನ್ಸ್ ದೇಶದಲ್ಲಿ ಎಷ್ಟನೇ ಒಂದು ರಾಜ್ಯವಾಗಿದೆ, ಆ್ಯಂಡ್ ನೆಕ್ಸ್ಟ್ ರೀಸೆಂಟಾಗಿ ಯಾವ ರಾಜ್ಯ ಇದನ್ನು ಅಳವಡಿಸ್ಕೊಂಡಿದೆ, ಫಸ್ಟ್ ಯಾವ ರಾಜ್ಯ ಅಳವಡಿಸ್ಕೊಂಡಿತ್ತು, ಲೈಕ್ ದಟ್. ಈ ರೀತಿ ಈ ನ್ಯಾಷನಲ್ ವಿಧಾನ್ ಅಪ್ಲಿಕೇಶನ್ ಏನಿದೆ ಅಲ್ವಾ, ಇದರ ಮೇಲೆ ಕ್ವಶನ್ಗಳನ್ನು ಕೇಳಿದ್ದಾನೆ ಆ್ಯಂಡ್ ದೆನ್ ಕೇಳ್ತಾ ಇದ್ದಾನೆ. ದಿಸ್ ಇಸ್ ದ ಇಂಪಾರ್ಟೆಂಟ್ ಟಾಪಿಕ್ ನೇವಾ, ಸ್ಪೆಷಲಿ ಫಾರ್ RRB ಆ್ಯಂಡ್ SSC ಅವರಿಗೆ. ಸ್ಟೇಟಲ್ಲಿ ಅಷ್ಟು ಕೇಳಿಲ್ಲ, ಯಾಕಂದರೆ ಎಕ್ಸಾಮೇ ನಡೆದಿಲ್ಲ ಸ್ಟೇಟಲ್ಲಿ, ಬಟ್ ಸೆಂಟ್ರಲಲ್ಲಿ ಕೇಳಿದ್ದಾನೆ. ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಛತ್ತೀಸ್ಗಢ at 25 ಶಿಫ್ಟಿಂಗ್ ದಿ ಲೈನ್ಸ್ ಕಾನ್ಕ್ಲೇವನ್ನು ಯಾವ ನಗರದಲ್ಲಿ ಉದ್ದೇಶಿಸಿ ಮಾತನಾಡಿದರು ಅಂತ ಕೇಳಿದ್ದಾನೆ. ಯಾರು? ಅಮಿತ್ ಶಾ ಅವರು. ಏನು? ಛತ್ತೀಸ್ಗಢ at 25 ಏನನ್ನು ಶಿಫ್ಟಿಂಗ್ ದಿ ಲೈನ್ಸ್ ಕಾನ್ಕ್ಲೇವನ್ನು ಯಾವ ನಗರದಲ್ಲಿ ಉದ್ದೇಶಿಸಿ ಮಾತನಾಡಿದರು ಅಂತ. ಯಾವ ನಗರ ಇರ್ಬೋದು ಇದು? ಯಾವ ನಗರ ಅಂದರೆ ಒಂದು ಛತ್ತೀಸ್ಗಢದ ರಾಜಧಾನಿ ಯಾವುದು? ಸರ್, ನವಿ ರಾಯ್ಪುರ್, ಮೀನ್ಸ್ ಹೊಸ ರಾಯ್ಪುರ ಅಂತ ಹೇಳ್ತೀವಿ. ಆ ಒಂದು ರಾಯ್ಪುರದಲ್ಲಿ ಇದನ್ನು ಭಾಷಣ ಮಾಡಿದ್ದಾರೆ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರಾಷ್ಟ್ರೀಯ ಉತ್ಪಾದಕ ದಿನವನ್ನು ಯಾವಾಗ ಆಚರಿಸಲಾಗ್ತದೆ ಅಂತ ಕೇಳಿದ್ದಾನೆ. ರಾಷ್ಟ್ರೀಯ ಉತ್ಪಾದಕ ದಿನವನ್ನು ಯಾವಾಗ ಆಚರಣೆ ಮಾಡಲಾಗ್ತದೆ ಅಂತ. ಯಾವಾಗ ಆಚರಣೆ ಮಾಡ್ತಿರಬಹುದು? ಸೊ ಇದನ್ನು ಪ್ರತಿ ವರ್ಷ 12 ಫೆಬ್ರವರಿಗೆ ರಾಷ್ಟ್ರೀಯ ಉತ್ಪಾದಕತೆ ದಿನ ಅಂತ ಆಚರಣೆ ಮಾಡಲಾಗ್ತದೆ. ರಾಷ್ಟ್ರೀಯ ಉತ್ಪಾದಕತಾ ದಿನ ಅಂತ. ಓಕೆ, ಆ್ಯಂಡ್ ನೆಕ್ಸ್ಟ್, ವಿಶ್ವದ ಅತಿ ದೊಡ್ಡ ಧಾನ್ಯ ಸಂಗ್ರಹ ಯೋಜನೆಯ ಪೈಲಟ್ ಜಿಲ್ಲೆ ಯಾವುದು ಅಂತ ಕೇಳಿದ್ದಾನೆ. ಓಕೆ, ಸೊ ಇಂಪಾರ್ಟೆಂಟ್. ಯಾಕೆ? ವಿಶ್ವದ ಅತಿ ದೊಡ್ಡ ಇದೆ. ಸೊ ಅದು ಎಲ್ಲಿದೆ ಅಂದರೆ ನಮ್ಮ ಭಾರತದಲ್ಲಿದೆ. ಸೊ ಆ ಒಂದು ಜಿಲ್ಲೆ ಯಾವುದು ಅಂತ. ವಿಶ್ವದ ಅತಿ ದೊಡ್ಡ ಧಾನ್ಯ ಸಂಗ್ರಹ ಯೋಜನೆಯ ಜಿಲ್ಲೆ ಯಾವುದಾಗಿರ್ಬೋದು ಇದು? ಯಾವುದು ಅಂದರೆ ಒಂದು ಬಾಲಾಘಾಟ್ ಅಂತ ಹೇಳ್ತೀವಿ. ಯಾವುದೇ ಒಂದು ಬಾಲಾಘಾಟ್, ಮಧ್ಯಪ್ರದೇಶ ಅಂತ ಹೇಳ್ತೀವಿ. ಓಕೆ, ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಪ್ರಿಯಾ ಪ್ರಯೋಗವು ಯಾವುದು? ಪಿಯಾ ಅಲ್ಲ, ಪ್ರಿಯಾ. ಓಕೆ, ಈ ಒಂದು ಪ್ರಿಯಾ ಪ್ರಯೋಗವು ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾನೆ. ಪ್ರಿಯಾ ಅಂತಕ್ಕಂಥ ಪ್ರಯೋಗ ಯಾವುದಕ್ಕೆ ಸಂಬಂಧಿಸಿರಬಹುದು? ಯಾವುದು? ವಿಟಮಿನ್ B12, ವಿಟಮಿನ್ ಡಿ, ಕಬ್ಬಿಣದ ಪೂರೈಕ, ಕ್ಯಾಲ್ಸಿಯಂ ಪೂರೈಕ ಅಂತ. ಸೊ ಇದಕ್ಕೆ ಯಾವುದಾಗುತ್ತೆ ಸರ್ ಉತ್ತರ? ಸೊ ನಿಮ್ಮ ಪ್ರಿಯ ಸೊ ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ವಿಟಮಿನ್ B12. ಓಕೆ, B12. ಯಾಕೆ ಈ ಕ್ವಶನ್ ಮತ್ತೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಇಲ್ಲಿ ನಿಮಗೆ ಸೈನ್ಸ್ ರಿಲೇಟೆಡ್ ಕರೆಂಟ್ ಅಫೇರ್ ಇದೆ. ದ್ಯಾಟ್ಸ್ ವೈ ಇಂಪಾರ್ಟೆಂಟ್ ಆಗುತ್ತೆ. ಸೈನ್ಸ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಆಲ್ವೇಸ್ ಇಂಪಾರ್ಟೆಂಟ್ ಆಗ್ತವೆ. ಬಿಕಾಸ್ ಯಾಕೆಂದರೆ ಜಾಸ್ತಿ ಬರಲ್ಲ ಅದು ನ್ಯೂಸಲ್ಲಿ, ಜಾಸ್ತಿ ಕರೆಂಟ್ ಅಫೇರ್ಸ್ ಇರಲ್ಲ ಸೈನ್ಸ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ಗಳು. ಬಟ್ ಯಾವಾಗ ಸ್ವಲ್ಪ ಬರುತ್ತಲ್ವ, ಸೊ ಅದನ್ನು ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಸ್ಪೆಷಲಿ ರಿಲೇಟೆಡ್ ಟು ಬಯಾಲಜಿ. ಓಕೆ, ಮತ್ತು ಲಸಿಕೆ ಅದು ಇದು ಅಂತ ಅದನ್ನು ಜಾಸ್ತಿ ನೀವು ಆ ಎಕ್ಸಾಕ್ಟ್ ವರ್ಡ್ಗಳನ್ನು ನೆನ್ಪಿಟ್ಕೊಳ್ಬೇಕಾಗತ್ತೆ. ಬಟ್ ಈ ರೀತಿಯ ಕ್ವಶನ್ಗಳಿಗೆ ನೀವು ಏನಿಲ್ಲ, ಸಿಂಪಲಾಗಿ ನೆನ್ಪಿಟ್ಕೊಳ್ಬೋದು ಈ ಸ್ಕೀಮ್ಗಳನ್ನೆಲ್ಲವೂ ಅದು ಇದು ಅಂತ ಯೋಜನೆಗಳನ್ನು. ಓಕೆ, ಸೊ ಇದು ಪ್ರಯೋಗ ಇದೆ, ಪ್ರಿಯಾ ಅಂತಕ್ಕಂಥ ಪ್ರಯೋಗ. ಆ್ಯಂಡ್ ನೆಕ್ಸ್ಟ್, ಕೇಂದ್ರ ರಾಜ್ಯ ಸಚಿವ ಜಿತೇಂದ್ರ ಸಿಂಗ್ ಅವರನ್ನು ಮಿನಿಸ್ಟ್ರಿ ಆಫ್ ಸ್ಟೇಟ್ ಅಂತ ಹೇಳ್ತೀವಿ. ಸೊ ಈ ಒಂದು ಜಿತೇಂದ್ರ ಸಿಂಗ್ ಅವರು CSIR-NIO ತೀರಾ ಆಧಾರಿತ ಪ್ರಯೋಗಾಲಯವನ್ನು ಯಾವ ಸ್ಥಳದಲ್ಲಿ ಉದ್ಘಾಟಿಸಿದರು ಅಂತ ಕೇಳಿದ್ದಾನೆ. ತೀರಾ ಆಧಾರಿತ ಪ್ರಯೋಗಾಲಯ ಅಂತಂದರೆ ಏನಂತ ಹೇಳ್ಬೋದು ನಾವು ಇದನ್ನು ಇನ್ ಇಂಗ್ಲೀಷಲ್ಲಿ? ಶೋರ್ ಬೇಸ್ಡ್ ಲ್ಯಾಬ್ರೋಟರಿ ಅಂತ ಹೇಳ್ಬೋದು. ಶೋರ್ ಅಂದರೆ ತೀರ ಅಲ್ವಾ, ಕಡಲ ತೀರ. ಸೊ ಮೀನ್ಸ್ ಶೋರ
ಶೋರ್ ಬೇಸ್ಡ್ ಲ್ಯಾಬ್ರೇಟರಿ ಅಂತ ಹೇಳ್ಬೋದು. ಸೊ ಇದನ್ನು ಎಲ್ಲಿ ಇವರು ಉದ್ಘಾಟನೆ ಮಾಡಿದ್ದಾರೆ ಅಂತ. ಎಲ್ಲಿ ಇದನ್ನು ಉದ್ಘಾಟನೆ ಮಾಡಿರ್ಬೋದು ಸರ್? ದ್ಯಾಟ್ ಇಸ್ ಇನ್ ವಿಶಾಖಪಟ್ಟಣಂ ಅಂತ ಹೇಳ್ತೀವಿ. ಎಲ್ಲಿ ಕಂಡು ಬರುತ್ತೆ ಒಂದು ವಿಶಾಖಪಟ್ಟಣಂ? ಆಂಧ್ರ ಪ್ರದೇಶದಲ್ಲಿ ಕಂಡು ಬರುತ್ತೆ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು ಪ್ರಯಾಣಿಕರ ಸಾಗಣೆಗಾಗಿ ಹೈಡ್ರೋಜನ್ ಚಾಲಿತ ಬಸ್ಸುಗಳನ್ನು ನಡೆಸುವ ಭಾರತ ಮೊದಲ ವಿಮಾನ ನಿಲ್ದಾಣ ಯಾವುದಾಗಲಿದೆ ಅಂತ ಕೇಳಿದ್ದಾರೆ. ಸರ್ ಈ ಒಂದು ಹೈಡ್ರೋಜನ್ ವಿಮಾನಗಳು ಬಂತವಾ? ಹೈಡ್ರೋಜನ್ ಚಾಲಿತ ಬಸ್ಸುಗಳನ್ನು ನಡೆಸುವ ಭಾರತದ ಮೊದಲ ವಿಮಾನ ನಿಲ್ದಾಣ ಯಾವುದು ಅಂತ. ಈ ಟರ್ಮಿನಲ್ಲಿಂದ ನಿಮ್ಮ ಎಲ್ಲಿ ಪ್ಲೇನ್ವರೆಗೆ ನಿಮ್ಮ ಒಂದು ಫ್ಲೈಟ್ವರೆಗೂ ಒಂದು ರೂಟ್ ಇರುತ್ತಲ್ವ, ಮೀನ್ಸ್ ಒಂದು ಅಪ್ರಾಕ್ಸ್ ಒಂದು 500 ಮೀಟ್ರ್. ಸೊ ಅಲ್ಲಿ ನಿಮಗೆ ಏನಂತ ಹೇಳ್ತೀವಿ? ಶಟಲ್ ಬಸ್ಗಳು ಅಂತ ಹೇಳ್ತೀವಿ ಆ್ಯಕ್ಚುಲಿ ಅದಕ್ಕೆ. ಶಟಲ್ ಬಸ್ಗಳು ಅಂದರೆ ನಿಮ್ಗೆ ಗೊತ್ತಿರುತ್ತಲ್ವ, ಕಂಪ್ನಿಯಲ್ಲಿ ವರ್ಕ್ ಮಾಡೋರಿಗೆ ಸ್ಪೆಷಲಿ, ಓಕೆ, ಬೆಂಗಳೂರಲ್ಲಿ. ಸೊ ಆ ಒಂದು ಶಟಲ್ ಬಸ್ಗಳು ಈ ಒಂದು ಹೈಡ್ರೋಜನ್ ಚಾಲಿತ ಬಸ್ಸುಗಳಾಗಿದ್ದಾವೆ. ಸೊ ಆ ಒಂದು ಹೈಡ್ರೋಜನ್ ಚಾಲಿತ ಶಟಲ್ ಬಸ್ಗಳನ್ನು ಯಾವ ವಿಮಾನ ನಿಲ್ದಾಣ ಸ್ಥಾಪಿಸಿದೆ ಅಥವಾ ಪ್ರಾರಂಭ ಮಾಡಿದೆ ಅಂತ, ಯಾವ ಒಂದು ವಿಮಾನ ನಿಲ್ದಾಣ ಆಗಿರ್ಬೋದು ಅದು ಯಾವುದು ಅಂದರೆ ದ್ಯಾಟ್ ಇಸ್ ಒಂದು ಕೊಚ್ಚಿನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೇಳ್ತೀವಿ. ಯಾವುದೇ ಒಂದು ಕೊಚ್ಚಿನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನಿದೆ ಅಲ್ವಾ, ಶಟಲ್ ಬಸ್ಗಳನ್ನು, ಹೈಡ್ರೋಜನ್ ಚಾಲಿತ ಶಟಲ್ ಬಸ್ಗಳನ್ನು ಆರಂಭ ಮಾಡಿರ್ತಕ್ಕಂತಹ ಮೊದಲ ಒಂದು ಈ ವಿಮಾನ ನಿಲ್ದಾಣ ಆಗಿದೆ. ಓಕೆ, ವಿಮಾನ ಅಲ್ಲ, ಬದಲಾಗಿ ವಿಮಾನ ನಿಲ್ದಾಣದಲ್ಲಿ ಬಸ್ಗಳು ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಆ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಪ್ರವಾಸಕ ಲೇಖಕ ಹಗ್ ಗ್ವಾಂಜರ್ 95ನೇ ವಯಸ್ಸಿನಲ್ಲಿ ನಿಧನರಾದರು. ಅವರು ಯಾವ ಕ್ಷೇತ್ರದೊಂದಿಗೆ ಸಂಬಂಧವನ್ನು ಹೊಂದಿದರು ಅಂತ ಕೇಳಿದ್ದಾನೆ. ಲೇಖಕ ಅಂತ ಕೊಟ್ಟಿದ್ದಾರೆ. ಮೀನ್ಸ್ ಲೇಖಕ ಅಂದರೆ ಅವರು ಲಿಟ್ರೇಚರ್ಗೆ ಸಂಬಂಧಪಟ್ಟಿರಬೇಕಲ್ವಾ. ಸೊ ಮೀನ್ಸ್ ಸಾಹಿತ್ಯ ಮತ್ತು ಪ್ರವಾಸ ಲೇಖನ ಅಂತ ಹೇಳ್ತೀವಿ. ಓಕೆ, ಯಾವುದೇ ಒಂದು ಪ್ರವಾಸ ಲೇಖನ ಇದನ್ನು ನೆನ್ಪಿಟ್ಕೊಳ್ಳಿ. ಮೀನ್ಸ್ ಇದು ಟ್ರಾವೆಲ್ ರೈಟಿಂಗ್ ಅಂತ ಹೇಳ್ತೀವಿ. ಟ್ರಾವೆಲ್ ರೈಟಿಂಗಲ್ಲಿ ಇದು ಸಂಬಂಧಪಟ್ಟಿದ್ದಾವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು ಈಜಿಪ್ಟ್ ವ್ಯಾಲಿ ಆಫ್ ದ ಕಿಂಗ್ಸ್ನಲ್ಲಿ ಯಾವ ಪ್ರಾಚೀನ ಭಾರತೀಯ ಲಿಪಿಯ ಶಾಸನಗಳನ್ನು ಗುರುತಿಸಲಾಗಿದೆ ಅಂತ ಕೇಳಿದ್ದಾನೆ. ಈಜಿಪ್ಟ್ನ ವ್ಯಾಲಿ ಆಫ್ ದ ಕಿಂಗ್ಸ್ ಎಲ್ಲಿ ಕಂಡು ಬರುತ್ತೆ ಅಂತ ನಿಮಗೆ ಕೇಳ್ತಾನೆ. ಈಜಿಪ್ಟ್ ಎಲ್ಲಿ ಕಂಡು ಬರುತ್ತೆ? ಅరకు ವ್ಯಾಲಿಯಲ್ಲಿ ಕಂಡು ಬರುತ್ತೆ ಅಂತ ನಿಮಗೆ ಕೇಳ್ತಾನೆ. ಎಲ್ಲಿ ಕಂಡು ಬರುತ್ತೆ? ಆಂಧ್ರ ಪ್ರದೇಶದಲ್ಲಿ ಕಂಡು ಬರುತ್ತೆ. ಅವಾಗಲೇ ನಿಮಗೆ ಹೇಳಿದೆ ಅಲ್ಲ, ಅದೇ ಅరకు ವ್ಯಾಲಿ ಎಲ್ಲಿ? ಆಂಧ್ರ ಪ್ರದೇಶದಲ್ಲಿ. ಇದು ಯಾವುದು? ವ್ಯಾಲಿ ಆಫ್ ದ ಕಿಂಗ್ಸ್ ಎಲ್ಲಿ ಕಂಡು ಬರುತ್ತೆ? ಈಜಿಪ್ಟಲ್ಲಿ ಕಂಡು ಬರುತ್ತೆ. ಹಾಗಾದರೆ ನಮ್ಮ ಭಾರತೀಯ ಯಾವ ಶಾಸನಗಳು, ಯಾವ ಲಿಪಿಯ ಶಾಸನಗಳಲ್ಲಿ ಕಂಡು ಬಂದಿದ್ದಾವೆ ಅಂತ ಕೇಳಿದ್ರೆ ತಮಿಳು ಬ್ರಾಹ್ಮಿ ಲಿಪಿ ಶಾಸನಗಳಲ್ಲಿ ಕಂಡು ಬಂದಿದ್ದಾವೆ. ಓಕೆ, ಬ್ರಾಹ್ಮಿ ಲಿಪಿ ಅಂದರೆ ಏನು? ಎಡದಿಂದ ಬಲಕ್ಕೆ ಬರೀತಕ್ಕಂಥದ್ದು ಬ್ರಾಹ್ಮಿ ಲಿಪಿ ಅಂತ ಹೇಳ್ತೀವಿ. ತಮಿಳು ನಾವು ಎಡದಿಂದ ಬಲಕ್ಕೆ ತಾನೇ ಬರೆಯೋದು. ಸೊ ಮೀನ್ಸ್ ತಮಿಳು ಎಡದಿಂದ ಬಲಕ್ಕೆ ಬರೀತೀವಿ. ಸೊ ಅದನ್ನು ನಾವು ಬ್ರಾಹ್ಮಿ ಲಿಪಿ ಅಂತ ಸಹ ಹೇಳ್ತೇವೆ. ಸೊ ಮೀನ್ಸ್ ಒಂದು ತಮಿಳು ಲಿಪಿ ಏನಿದೆ ಅಲ್ವಾ, ತಮಿಳು ಭಾಷೆಯ ಬ್ರಾಹ್ಮಿ ಲಿಪಿಯ ಶಾಸನಗಳು ಈ ಒಂದು ಈಜಿಪ್ಟ್ನ ವ್ಯಾಲಿ ಆಫ್ ದ ಕಿಂಗ್ಸಲ್ಲಿ ದೊರೆತಿವೆ. ಓಕೆ, SSCಯಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಇದು, SSCಯಲ್ಲಿ ಸ್ಪೆಷಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕೇಂದ್ರ ಎಕ್ಸೈಸ್ ದಿನವನ್ನು ಯಾವಾಗ ಆಚರಿಸಲಾಗ್ತದೆ ಅಂತ ಕೇಳಿದಾನೆ. ಯಾವಾಗ ಆಚರಣೆ ಮಾಡಲಾಗ್ತದೆ ಇದನ್ನು? ಎಕ್ಸೈಸ್ ದಿನವನ್ನು ಯಾವಾಗ ಆಚರಣೆ ಮಾಡಲಾಗ್ತದೆ ಅಂದರೆ ಈ ಒಂದು 24 ಫೆಬ್ರವರಿಗೆ ನಾವು ಪ್ರತಿ ವರ್ಷ ಆಚರಣೆ ಮಾಡ್ತೀವಿ. ಎಕ್ಸೈಸ್ ಡೇ ಅಂತ ಹೇಳ್ತೀವಲ್ವಾ. ಸೊ ಅದು ಅಬಕಾರಿ ದಿನವಂತ. ಆ್ಯಂಡ್ ನೆಕ್ಸ್ಟ್ ಒಂದು AIMA ಪ್ರಶಸ್ತಿ 2026ರಲ್ಲಿ ಬಿಸ್ನೆಸ್ ಲೀಡರ್ ಆಫ್ ದ ಇಯರ್ ಪ್ರಶಸ್ತಿಯಿಂದ ಯಾರನ್ನು ಗೌರವಿಸಲಾಯಿತು ಅಂತ. ಸರ್ ಇದು CEO ಆಫ್ ದ ಇಯರ್ ಅವರೇ ಅಲ್ವಾ, ಮೋಹನ್ ಅವರು CEO ಆಫ್ ದ ಇಯರ್. ಇವರೇನಿದ್ದಾರೆ ಬಿಸ್ನೆಸ್ ಲೀಡರ್ ಆಫ್ ದ ಇಯರ್ ಆಗಿದ್ದಾರೆ. ಸೊ ಯಾರು ಇವರು ಅಂದರೆ ದ್ಯಾಟ್ ಈಸ್ ಕರಣ್ ಅದಾನಿಯವರು ಅಂತ ಹೇಳ್ತೀವಿ. ಯಾರು? ಒಂದು ಕರಣ್ ಅದಾನಿ. ಓಕೆ. ಆ್ಯಂಡ್ ನೆಕ್ಸ್ಟ್ ರಂಜಿ ಟ್ರೋಫಿ 2025-26 ಪ್ರಶಸ್ತಿಯನ್ನು ಯಾವ ತಂಡವು ಗೆದ್ದುಕೊಂಡಿದೆ ಅಂತ ಕೇಳಿದಾನೆ. ಸರಿ, 25ರದ 26ರದ ಅಷ್ಟೇ ಹೇಳಿ ಅಂತ ನೀವು ಕೇಳ್ತೀರಾ. ಇದು ಹೇಗೆ ನಡೀತದೆ ಅಂದರೆ ಒಂದು ರಂಜಿ ಟ್ರೋಫಿ ಈ ಡಿಸೆಂಬರ್ ಮಂತಲ್ಲಿ ಸ್ಟಾರ್ಟ್ ಆಗುತ್ತೆ. ಈ ಟೂರ್ನಾಮೆಂಟ್ ಎಂಡ್ ಆಗೋದು ಯಾವಾಗ ಅಂತಂದರೆ ಈ ಒಂದು ಫೆಬ್ರವರಿಯಲ್ಲಿ ಎಂಡ್ ಆಗುತ್ತೆ. ಅಪ್ರಾಕ್ಸ್ ಒಂದು 3 ಮಂತ್ ಈ ಒಂದು ಟೂರ್ನಿ ನಡೀತದೆ. ಸೊ ಮೀನ್ಸ್ ಇದನ್ನು 25ರಲ್ಲಿ ನಡೀತದೆ ಅಂತ ಹೇಳ್ತೀರಾ, 26ರಲ್ಲಿ ಅಂತ ಹೇಳ್ತೀರಾ? 25ರಲ್ಲಿ ಸ್ಟಾರ್ಟ್ ಆಯಿತು, ಪ್ರಶಸ್ತಿ ಕೊಟ್ಟಿರೋದು ಫೈನಲ್ ಮ್ಯಾಚ್ ನಡೆದಿರೋದು 26ರಲ್ಲಿ. ಸೊ ಮೀನ್ಸ್ ಇದನ್ನು ಏನಂತ ಹೇಳ್ಬೋದು ಅಂದರೆ ನಾವು ಫೈನಾನ್ಷಿಯಲ್ ಇಯರ್ ಹೇಗೆ 26-27ರ ಫೈನಾನ್ಷಿಯಲ್ ಇಯರ್ ಅಂತ ಹೇಳ್ತೀವಲ್ವಾ, ರಂಜಿ ಟ್ರೋಫಿಯನ್ನು ಸಹ 25-26 ಅಂತ ಹೇಳ್ಬೋದು. ಸರ್ IPL ಯಾಕೆ ಹೇಳಲ್ಲ ಅಂತಂದರೆ IPL ಮಾರ್ಚಲ್ಲಿ ಸ್ಟಾರ್ಟ್ ಆಗುತ್ತೆ, ಮೇದಲ್ಲಿ ಮುಗಿದೋಗ್ಬಿಡುತ್ತೆ. ಮೀನ್ಸ್ ಒಂದೇ ವರ್ಷದಲ್ಲಿ ಇರುತ್ತೆ ಅದು. ಸೊ ಇದು 2 ವರ್ಷದಲ್ಲಿ ನಡೀತದೆ ಇದು. ಸೊ ಅದಕ್ಕೆ ಹೀಗೆ ನೆನ್ಪಿಟ್ಕೊಳ್ಳಿ ನೀವು. ಕ್ವಶನ್ ಏನಾದರೂ ಜಸ್ಟ್ ನಿಮಗೆ 25 ಅಂತ ಕೇಳಿದ್ರೆ ಅವಾಗ ಏನಾಗುತ್ತಿತ್ತು ನಿಮ್ಮ ಆನ್ಸರ್ ಅಂತಂದರೆ ದ್ಯಾಟ್ ಈಸ್ ಮುಂಬೈ ಆಗ್ತಿತ್ತು. ಓಕೆ, ಬಟ್ ಇಲ್ಲಿ 26 ಮಾತ್ರ ಕೇಳಿದ್ರೆ ನಿಮಗೆ ಆನ್ಸರ್ ಯಾವುದಾಗಿತ್ತು ಅಂದರೆ ಜಮ್ಮು ಕಾಶ್ಮೀರ ಆಗ್ತಿತ್ತು. ಬಟ್ ಇಲ್ಲಿ 25-26 ಅಂತ ಕೇಳಿದ್ರೆ ಆನ್ಸರ್ ನಿಮ್ಗೆ ಯಾವುದಾಗುತ್ತೆ ಅಂದರೆ ಆಗೇನು ಜಮ್ಮು ಕಾಶ್ಮೀರವೇ ಆಗುತ್ತೆ. ಓಕೆ, ಇದು ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ದ ಫಸ್ಟ್ ಟೈಮ್. ಹೆಂಗೆ ಹೊಡೆದ್ರು ಅಂತಂದರೆ ಫುಲ್ ಚಚಾಕ್ಬಿಟ್ರು. ಎಲ್ಲಿ? ಇದೇ ನಮ್ಮದೇ ಕರ್ನಾಟಕ ರಾಜ್ಯಕ್ಕೆ ಬಂದು ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ಅದು ನಮ್ಮ ಕರ್ನಾಟಕ ತಂಡವನ್ನೇ ಚಚಾಕ್ ಹೋಗ್ಬಿಟ್ರು ಇವರು. ಯಾರು ಅಂದರೆ ಜಮ್ಮು ಕಾಶ್ಮೀರದ ಪ್ಲೇಯರ್ಸ್. ಸೊ ಈವನ್ ನಿಮಗೆ ಗೊತ್ತಿರಲಿ, ಫಸ್ಟ್ ರಂಜಿ ಟ್ರೋಫಿ ಇವರಿಗೆ, ಯಾರಿಗೆ? ಜಮ್ಮು ಕಾಶ್ಮೀರದವ್ರಿಗೆ. ನಾವು ಗೆದ್ದಿದ್ದೀವಿ ಬಿಡಿ, ಸಾಕಷ್ಟು ಗೆದ್ದಿದ್ವಿ. ಯಾರು ಮುಂಬೈದವ್ರು ಸಾಕಷ್ಟು ಗೆದ್ದಿದ್ದಾರೆ, ವಿದರ್ಭದವ್ರು ಸಾಕಷ್ಟು ಗೆದ್ದಿದ್ದಾರೆ. ಬಟ್ ಜಮ್ಮು ಕಾಶ್ಮೀರಕ್ಕೆ ದಿಸ್ ಇಸ್ ದ ಫಸ್ಟ್ ಟ್ರೋಫಿ. ಆ ಒಂದು ಫಸ್ಟ್ ಟ್ರೋಫಿಯನ್ನು ಅಪೋಸಿಷನ್ ಟೀಮಿನ ರಾಜ್ಯಕ್ಕೆ ಬಂದು ಅಪೋಸಿಷನ್ ಟೀಮನ್ನೇ ಹೊಡೆದಾಕಿ ಈ ಒಂದು ಪ್ರಶಸ್ತಿಯನ್ನು ಅವರ ಮುಡಿಗೇರಿಸ್ಕೊಂಡು ಹೋಗಿದ್ದಾರೆ. ಹಾಗೆ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯನ್ನು ವಿನ್ ಆಗಿರ್ತಕ್ಕಂಥದ್ದು ಯಾರು? 2026ರಲ್ಲಿ ಯಾರು ಅಂದರೆ ದ್ಯಾಟ್ ಈಸ್
ಜಾರ್ಖಂಡ್ ಅವರು ಅಂತ ಹೇಳಿದ್ವಿ. ತಂಡದ ನಾಯಕ ಯಾರು? ದ್ಯಾಟ್ ಈಸ್ ಈ ಇಶಾನ್ ಕಿಶನ್ ಅವರು. ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ವಿಜಯ್ ಹಜಾರೆನ ಗೆದ್ದಿರ್ತಕ್ಕಂಥ ತಂಡ ಯಾವುದು? ವಿಜಯ್ ಹಜಾರೆ ವಿದರ್ಭ ಟೀಮ್ ಅಂತ ಹೇಳ್ತೀವಿ. ವಿ ಸ್ಕ್ವಯರ್. ಓಕೆ, ವಿಕ್ಟರಿ ಸ್ಕ್ವಯರ್, ವಿ ಸ್ಕ್ವಯರ್. ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಒಂದು ಶೂನ್ಯ ತಾರತಮ್ಯ ದಿನವನ್ನು ಪ್ರತಿ ವರ್ಷ ಯಾವಾಗ ಆಚರಿಸಲಾಗ್ತದೆ ಅಂತ ಕೇಳಿದಾನೆ. ಜೀರೋ ಡಿಸ್ಕ್ರಿಮಿನೇಷನ್ ಡೇ ಯಾವಾಗ ಆಚರಣೆ ಮಾಡ್ತೀವಿ ನಾವು ಪ್ರತಿ ವರ್ಷ? ಸೊ ಇದನ್ನು ಆಚರಣೆ ಮಾಡೋದು ನಾವು 1 ಮಾರ್ಚ್ಗೆ ಆಚರಣೆ ಮಾಡ್ತೀವಿ ಸರ್. ಓಕೆ, ಇವಾಗ ನೆನಪು ಬರ್ತಿದೆಯಾ? ರೀಸೆಂಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಇವೆಲ್ಲ. ಸೊ ನೀವು ಇವು ನೆನಪಿರ್ತೇವೆ ನಿಮಗೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಒಂದು ಯಾವ ರಾಜ್ಯದ ಪ್ಯಾಂಗಾಂಗ್ ಸರೋವರವು ಹೆಪ್ಪುಗಟ್ಟಿದ ಸರೋವರದಲ್ಲಿ 21 ಕಿಲೋಮೀಟರ್ ಅರ್ಧ ಮ್ಯಾರಥಾನನ್ನು ಆಯೋಜಿಸಿದ್ದಕ್ಕಾಗಿ ಗಿನ್ನೀಸ್ ವಿಶ್ವ ದಾಖಲೆಗೆ ಪ್ರವೇಶಿಸಿದೆ ಅಂತ ಕೇಳಿದಾನೆ. ಯಾವುದದು? ಎಲ್ಲಿ ಕಂಡುಬರುತ್ತೆ? ಅಂದರೆ ಇದು ಪ್ಯಾಂಗಾಂಗ್ ಸರೋವರ ಲಡಾಖಲ್ಲಿ ಕಂಡುಬರುತ್ತೆ. ಎಲ್ಲಿ? ಒಂದು ಲಡಾಖಲ್ಲಿ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಇತ್ತೀಚೆಗೆ ಯಾವ ದೇಶದಿಂದ ಕುನೋ ರಾಷ್ಟ್ರೀಯ ಉದ್ಯಾನವನಕ್ಕೆ ಚೀತಾಗಳನ್ನು ತರಲಾಗಿದೆ ಅಂತ ಕೇಳಿದಾನೆ. ಯಾವ ದೇಶದಿಂದ ತರಲಾಗಿದೆ? ಸರಿ, ಒಂದು ಕುನೋ ರಾಷ್ಟ್ರೀಯ ಉದ್ಯಾನವನಕ್ಕೆ ಚೀತಾಗಳನ್ನು ಬೋಟ್ಸ್ವಾನಾ ದೇಶದಿಂದ ತರಲಾಗಿದೆ. ಯಾವ ದೇಶ? ಬೋಟ್ಸ್ವಾನಾ ದೇಶ. ಸೊ ಇದ್ರ ಮೇಲೆ ನಿಮಗೆ ಎಷ್ಟು ಸಾರಿ ಹೇಳಿದ್ದೀನಿ ಅಂದರೆ ಈ ಕ್ವಶನ್ ನಿಮಗೆ 1000 ಬಾರಿ ಹೇಳಿದ್ದೀನಿ. ಬೇರೆ ಕ್ಲಾಸಲ್ಲಿ ಹೇಳುವಾಗ ಮತ್ತೆ ಏನೇನೋ ಹೇಳುವಾಗ ಚೀತಾ ಅಂತ ಬಂದಾಗ ಒಮ್ಮೆ. ಯಾಕೆ ಅಂದರೆ ಇದು ಮಾರ್ಚಲ್ಲಿತ್ತು, 1000 ಬಾರಿ ಹೆಂಗೆ ಹೇಳಿದಿರ ಅಂತ. ಇದೇ ಬೋಟ್ಸ್ವಾನಾ ದೇಶದಿಂದ ಮೊದಲು ಸಹ ತಂದಿದ್ರು ಚೀತಾಗಳನ್ನು. ಆವಾಗಲೂ ಸಹ ನ್ಯೂಸಲ್ಲಿತ್ತು 1 ವರ್ಷದಿಂದ. ಇವಾಗಲೂ ಸಹ ಮತ್ತೆ ತೊಗೊಂಡು ಬಂದಿದ್ದಾರೆ ಒಂದು 5 ಚೀತಾಗಳನ್ನು, ಮತ್ತೆ ನ್ಯೂಸಲ್ಲಿದೆ. ಬಟ್ ನೆನ್ಪಿಟ್ಕೊಳ್ಳಿ, ದೇಶ ಬೋಟ್ಸ್ವಾನಾ ದೇಶ. ಇದನ್ನು SSCಯಲ್ಲಿ, RRBಯಲ್ಲಿ, ಆ್ಯಂಡ್ ನೆಕ್ಸ್ಟ್ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಕ್ಸಾಮ್ಗಳಲ್ಲಿ, ಆ್ಯಂಡ್ ನೆಕ್ಸ್ಟ್ ಇವನ್ ಡಿಫೆನ್ಸ್ ಎಕ್ಸಾಮ್ಗಳಲ್ಲಿ ಇದನ್ನು ಕೇಳಿದ್ದಾನೆ ಪ್ರಶ್ನೆ. ಯಾವುದು? ಈ ಚೀತಾಗಳ ಬಗ್ಗೆ. ಏನು ಹೆವಿ ಲವ್ ಇದೆ ಚೀತಾ ಆದಮೇಲೆ ಸೆಂಟ್ರಲ್ ಗೌರ್ಮೆಂಟ್ನ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡ್ತಕ್ಕಂಥವ್ರಿಗೆ. ಸೊ ಅದಕ್ಕೆ ನೆನ್ಪಿಟ್ಕೊಳ್ಳಿ, ಚೀತಾ ರಿಲೇಟೆಡ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಬೋಟ್ಸ್ವಾನಾ ದೇಶ ಪ್ರಸ್ತುತ ಹಣಕಾಸು ವರ್ಷದ 3ನೇ ತ್ರೈಮಾಸಿಕದಲ್ಲಿ ಭಾರತದ ನೈಜ GDP ಎಷ್ಟು ಶೇಕಡಾ ಬೆಳವಣಿಗೆ ಆಗಿದೆ ಅಂತ ಕೇಳಿದಾನೆ. ಸೊ ಇವಾಗ ಇದನ್ನು ಬಿಟ್ಬಿಡಿ. ಆ್ಯಂಡ್ ನೆಕ್ಸ್ಟ್ ಒಂದು EasyNet ಪ್ಲಾಟ್ಫಾರ್ಮ್ನಲ್ಲಿ ನೋ ಯುವರ್ ಕ್ಯಾಂಡಿಡೇಟ್ KYC. ಓಕೆ, ಸೊ ಇದನ್ನು ವೈಶಿಷ್ಟ್ಯವನ್ನು ಯಾವ ಸಂಸ್ಥೆಯು ಪ್ರಾರಂಭಿಸಿದೆ ಅಂತ ಕೇಳಿದಾನೆ. ಯಾರು ಪ್ರಾರಂಭಿಸಿರಬಹುದು ಇದನ್ನು? ಯಾರು ಅಂದರೆ ದ್ಯಾಟ್ ಇಸ್ ಒಂದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ, ಭಾರತೀಯ ಚುನಾವಣಾ ಆಯೋಗ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಒಂದು G7 ಒನ್ ಹೆಲ್ತ್ ಶೃಂಗಸಭೆ 2026 ಎಲ್ಲಿ ಆಯೋಜಿಸಲಾಯಿತು ಅಂತ. ಓಕೆ, ಸೊ ಇದು ಚೆನ್ನಾಗಿದೆ ನೋಡಿ, ಇದನ್ನು ಒಂದು ಸರಿ ನೋಡ್ಕೊಳ್ಳಿ ನೀವು. ನಿಮ್ಮ ಒಂದು ಮತಕ್ಷೇತ್ರದ ನಾಯಕ. ಓಕೆ, ಮತ್ತು 4 ಅಕ್ಷರದಾದರೆ ಬೇರೆ ಆಗುತ್ತೆ. ನಾಯಕ, ಆ ನಾಯಕನ ಮೇಲೆ ಎಷ್ಟು ಕೇಸ್ಗಳಿದ್ದಾವೆ, ಎಷ್ಟು ಪೆಂಡಿಂಗ್ ಇದ್ದಾವೆ, ಎಷ್ಟು ಆತ ಅಫಿಷಿಯಲ್ ಆಗಿ ಟ್ಯಾಕ್ಸ್ ಕಟ್ಟಿರ್ತಕ್ಕಂಥ ಒಂದು ಆಸ್ತಿಯನ್ನು ಘೋಷಣೆ ಮಾಡ್ಕೊಂಡಿದ್ದಾನೆ. ಟ್ಯಾಕ್ಸ್ ಕಟ್ಟದೇ ಇರೋದು ಅದು ಬೇರೆ ಇರುತ್ತೆ. ಓಕೆ, ಬಟ್ ಟ್ಯಾಕ್ಸ್ ಕಟ್ಟಿ ಆತ ಎಷ್ಟು ಆಸ್ತಿಯನ್ನು ಹೊಂದಿದ್ದಾನೆ ಎಲ್ಲ ಸಹ ತೋರಿಸುತ್ತೆ. ಆವಾಗ ನೋಡ್ಕೊಳ್ಳಿ. ಓಕೆ, ಆತನಿಗೆ ಜೈ ಅಂತಕ್ಕಂಥವ್ನು ನಂದು ಎಷ್ಟಿದೆ ಅವಕಾತ, ಅವ್ನದು ಎಷ್ಟಿದೆ ಅವಕಾತ ಅಂತ ಅವಾಗ ಗೊತ್ತಾಗುತ್ತೆ ಅವನಿಗೆ ನಾನು ಓಟ್ ಹಾಕ್ಬೇಕಾ ಓಟ್ ಹಾಕ್ಬಾರ್ದ ಅಂತ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ಗೆ ಬನ್ನಿ. ಯಾವುದೇ ಒಂದು G7 ಒನ್ ಹೆಲ್ತ್ ಶೃಂಗಸಭೆ 2026 ಎಲ್ಲಿ ಆಯೋಜಿಸಲಾಗುವುದು ಅಂತ. ಎಲ್ಲಿ ಇದನ್ನು ಆಯೋಜಿಸಲಾಗುವುದು? ಎಲ್ಲಿ ಅಂದರೆ ಈ ಒಂದು ಫ್ರಾನ್ಸಲ್ಲಿ ಆಯೋಜಿಸಲಾಗುವುದು. ಆ್ಯಂಡ್ ನೆಕ್ಸ್ಟ್ ಈ ಒಂದು G7 ಶೃಂಗಸಭೆ ಈ ವರ್ಷ ಎಲ್ಲಿ ಆಯೋಜನೆ ಆಗ್ತಾ ಇದೆ? ಅಗೇನ್ ಫ್ರಾನ್ಸಲ್ಲಿ ಆಯೋಜನೆ ಆಗ್ತಾ ಇದೆ. ಎಲ್ಲಿ ಅಂದರೆ ಒಂದು ಲಿಯಾನ್ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಲಯನ್ ಅಲ್ಲ, ಲಿಯಾನ್. ಓಕೆ, ಸೊ ಅದು ನೆನ್ಪಿಟ್ಕೊಳ್ಳಿ. ಇದನ್ನು ಕೇಳ್ಬೋದು. G7 ಶೃಂಗಸಭೆ ಹಾಗಾದರೆ 2025 ಎಲ್ಲಿ ನಡೆದಿತ್ತು? ಸೊ ಇದು 2025 ನಡೆದಿದ್ದು ಎಲ್ಲಿ? ಕೆನಡಾದಲ್ಲಿ ನಡೆದಿತ್ತು ಅಲ್ವಾ? ಈ ಒಂದು ಬ್ರಿಕ್ಸ್ ಶೃಂಗಸಭೆ 2025 ಎಲ್ಲಿ ನಡೆದಿತ್ತು? ಬ್ರೆಜಿಲಲ್ಲಿ ನಡೆದಿತ್ತು. ಈ ವರ್ಷ ಎಲ್ಲಿ ನಡೆಯಲಿದೆ? ಭಾರತದಲ್ಲಿ ನಡೆಯಲಿದೆ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ G20 2025 ಇನ್ನು ಸೌತ್ ಆಫ್ರಿಕಾದಲ್ಲಿ ನಡೆದಿತ್ತು. 2026 ಈ ವರ್ಷ US ಅಲ್ಲಿ ನಡೆಯಲಿದೆ. ಏನು 6 ಪಾಯಿಂಟ್ ಹೇಳಿದೆಲ್ಲ, 6 ಪಾಯಿಂಟ್ ಮೇಲೆ ಫಿಕ್ಸ್ ಒಂದು ಕ್ವಶನ್ ಬರುತ್ತೆ ಅಷ್ಟೇ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 22 ಡಿಸೆಂಬರ್ 2032 ಭೂಮಿ ಅಥವಾ ಚಂದ್ರನ ಮೇಲೆ ಪರಿಣಾಮ ಬೀರಿದ ಕ್ಷುದ್ರ ಗ್ರಹವು ಯಾವುದು ಎಂದು ನಾಸಾ ಇತ್ತೀಚೆಗೆ ಸ್ಪಷ್ಟಪಡಿಸಿದೆ ಅಂತ ಕೇಳಿದ್ದೇನೆ. ಯಾವುದೆಂದು ಸ್ಪಷ್ಟಪಡಿಸಿರ್ಬೋದು ಇದು? ಯಾವುದು ಅಂದರೆ ದ್ಯಾಟ್ ಇಸ್ ಒಂದು YR4 ಅಂತ ಹೇಳ್ತೀವಿ. ಯಾವುದು? ಒಂದು 2024 YR4 ಅಂತಕ್ಕಂಥ ಒಂದು ಕ್ಷುದ್ರ ಗ್ರಹ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಒಂದು CSIR ಸ್ಮಾರ್ಟ್ ವಿಲೇಜ್ ಮಿಷನ್ ಮೋಡ್ ಪ್ರಾಜೆಕ್ಟ್ ಅಡಿಯಲ್ಲಿ ಒಡಿಶಾದ ಮೊದಲ ಸ್ಮಾರ್ಟ್ ಗ್ರಾಮವಾಗಲು ಯಾವ ಗ್ರಾಮವನ್ನು ಆಯ್ಕೆ ಮಾಡಲಾಗಿದೆ ಅಂತ ಕೇಳಿದ್ದಾನೆ. ಮೊದಲ ಸ್ಮಾರ್ಟ್ ಗ್ರಾಮ ಯಾವುದಾಗಿರ್ಬೋದು? ಈ ಒಂದು ಮೊದಲ ಸ್ಮಾರ್ಟ್ ಗ್ರಾಮ ಸರ್ ದ್ಯಾಟ್ ಈಸ್ ಒಂದು ಕುಸನ್ಪುರ್ ಅಂತ ಹೇಳ್ತೀವಿ. ಯಾವುದೇ ಒಂದು ಕುಸನ್ಪುರ. ಓಕೆ, ಕುಸನ್ಪುರ ನೆನ್ಪಿಟ್ಕೊಳ್ಳಿ. ಇಲ್ಲಾಂದರೆ ಕುಸುಮಪುರ ಅಂತ ನೆನ್ಪಿಟ್ಕೊಳ್ಳಿ, ಈಸಿಯಾಗಿ ನೆನ್ಪಿಡುತ್ತೆ. ಇನ್ನು ಅಂದರೆ ನೆಕ್ಸ್ಟ್ ಒಂದು 2024-25 ಹಣಕಾಸು ವರ್ಷದ ಅಂಕಿಅಂಶಗಳ ಪ್ರಕಾರ ಭಾರತ ಒಟ್ಟು ಜವಳಿ ರಫ್ತುಗಳಲ್ಲಿ ಯಾವ ರಾಜ್ಯವು ಅಗ್ರಸ್ಥಾನದಲ್ಲಿದೆ ಅಂತ. ಟೆಕ್ಸ್ಟೈಲ್ ರಫ್ತುಗಳಲ್ಲಿ ಯಾವ ಒಂದು ರಾಜ್ಯ ಅಗ್ರಸ್ಥಾನದಲ್ಲಿ ಕಂಡುಬರ್ತಾ ಇರ್ಬೋದು ನಿಮಗೆ. ಯಾವ ರಾಜ್ಯ ಅಂದರೆ ನಿಮಗೆ ಗೊತ್ತಿರಬಹುದು. ಆಪ್ಷನ್ ಎ ಗುಜರಾತ್ ಅಂತ ಸಾಕಷ್ಟು ಜನ ಹೇಳ್ತೀರಾ, ಇಲ್ಲಾಂದರೆ ಮಹಾರಾಷ್ಟ್ರ ಅಂತ ಸಾಕಷ್ಟು ಜನ ಹೇಳ್ತೀರಾ. ಬಟ್ ಅಲ್ಲ, ಬದಲಾಗಿ ಈ ತಮಿಳುನಾಡು ಅಂತ ಹೇಳ್ತೀವಿ ಟೆಕ್ಸ್ಟೈಲಲ್ಲಿ. ಓಕೆ, ನಿಮಗೆ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಅತಿ ಹೆಚ್ಚು ನಿಮಗೆ ಗುಜರಾತ್ ಹೆಸರು ಕೇಳಿರ್ಬೋದು, ನೀವು ಮಹಾರಾಷ್ಟ್ರ ಇವಾಗ ಪ್ರಸ್ತುತ ಇರಬಹುದೇನೋ, ಬಟ್ ರಫ್ತು ಮಾಡಿರ್ತಕ್ಕಂಥದ್ದು ತಮಿಳುನಾಡು. ಓಕೆ, ಕನ್ಫ್ಯೂಷನ್ ಆಗ್ತದೆ ಈ ರೀತಿ ಕ್ವಶನ್ಗಳು. ಆ್ಯಕ್ಚುಲಿ ಹೊಗೆ ಆಗ್ತದೆ ಇಲ್ಲಿ ಒಂದು ಮಾರ್ಕ್ಸ್ ಮಾತ್ರ ಕಂಪಲ್ಸರಿ. ಇಫ್ ಏನಾದರೂ ನಾವು ಗೆಸ್ ಮಾಡಿ ಎಕ್ಸಾಮಲ್ಲಿ ಆನ್ಸರ್ ಟಿಕ್ ಮಾಡಿದ್ರೆ ಕೆಲವೊಂದನ್ನು ಆಪ್ಷನ್ ಅದಕ್ಕೆ ಏನು ಮಾಡಿರ್ತಾನೆ ಅಂದರೆ
ಸಮ್ ರಾಂಗ್ ಕೆಡಕ್ಕೆ ಬೀಳತಕ್ಕಂಥ ಆಪ್ಷನ್ಗಳನ್ನು ಫಸ್ಟ್ ಕೊಟ್ಟಿರ್ತಾನೆ. ಸೊ ಅದಕ್ಕೆ ನೀವು ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು, ಇರಾನ್ನ ಹಾರ್ಮುಜ್ ಜಲಸಂಧಿಯ ದಿಗ್ಬಂಧದ ನಂತರ ಜಾಗತಿಕ ತೈಲ ಪೂರೈಕೆಯನ್ನು ಸುರಕ್ಷಿತಗೊಳಿಸಲು ಎಷ್ಟು ದೇಶಗಳ ಒಕ್ಕೂಟವು ಮುಂದೆ ಬಂದಿವೆ ಅಂತ ಕೇಳಿದ್ದಾನೆ ಹೆಸರನ್ನ. ಸೊ ಅದಷ್ಟು ಇಂಪಾರ್ಟೆಂಟ್ ಆಗಲ್ಲ, ಬಟ್ ಅದು ಸಹ ನೆನ್ಪಿಟ್ಕೊಳ್ಳಿ, 22 ದೇಶಗಳು. ಅದೇ ನೆಕ್ಸ್ಟ್, ಮಹಿಳಾ T20 ಕ್ರಿಕೆಟ್ನಲ್ಲಿ ಶತಕ ಬಾರಿಸಿದ ಕಿರಿಯ ಆಟಗಾರ್ತಿ ಯಾರು ಅಂತ ಕೇಳಿದ್ದಾರೆ. ಯಾರು ಸರ್ ಇವರು ಅತಿ ಕಿರಿಯ ಆಟಗಾರ್ತಿ? ಈ ಬ್ರೆಜಿಲ್ನ ಆಟಗಾರ್ತಿಯಾಗಿರ್ತಕ್ಕಂಥ ಫ್ಯಾನಿ ಉಟಾಗ್ರ ಶಿಮಿನಿಂಡೆ ಅಂತ ಹೇಳ್ತೀವಿ ಸರ್. ಸೊ ಇವರು ಅತಿ ಕಿರಿಯ ಆಟಗಾರ್ತಿ ಆಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್, ಎಲ್ಲ ರಾಜ್ಯಗಳಲ್ಲಿ ಪ್ರಮಾಣಿತ ಇಂಧನವಾಗಿ ಯಾವ ಇಂಧನವನ್ನು ಕಡ್ಡಾಯಗೊಳಿಸಲು ಭಾರತ ಸರ್ಕಾರ ನಿರ್ಧರಿಸಿದೆ? E20 ಪೆಟ್ರೋಲ್. ಓಕೆ, ಸೊ ಇಲ್ಲಿ E20 ಪೆಟ್ರೋಲ್ ಆ್ಯಂಡ್ ನಾವು ಎನ್ವೈರನ್ಮೆಂಟನ್ನು ಸೇವ್ ಮಾಡಬೇಕು, ಅದು ಇದು ವಗೇರೆ ಎಲ್ಲ ಸಹ ಬರ್ತಿದೆ ಅಲ್ವಾ. ಈವನ್ ಎಷ್ಟು ವೆಹಿಕಲ್ಗಳು ಹಾಳಾಗ್ತಿದ್ದಾವೆ ಈ ಒಂದು E20 ಪೆಟ್ರೋಲ್ಗಳಿಂದ. ಓಕೆ, ಗನ್ನೇಕ ಜ್ಯೂಸ್ ಅಂತ ಎಷ್ಟೋ ಜನ ವಿಡಿಯೋ ಮಾಡ್ತಿದ್ದಾರೆ. ಓಕೆ, ಮೀನ್ಸ್ ಕಬ್ಬಿನ ರಸ ಅಂತ ವಿಡಿಯೋ ಮಾಡ್ತಿದ್ದಾರೆ. ಹೌದು, ಕಬ್ಬಿನ ರಸದಿಂದ ಅದನ್ನು ಮಾಡಿರ್ತಾರೆ. ಆ್ಯಂಡ್ ಅದರಿಂದ ತುಕ್ಕು ಹಿಡಿತಿದ್ದಾವೆ ಆ್ಯಕ್ಚುಲಿ ವೆಹಿಕಲ್ಸ್ಗಳು. ಶ್ರೀಮಂತರಾದರೆ ಓಕೆ, ಮತ್ತೊಂದು ವೆಹಿಕಲ್ ತೊಗೊಳ್ಬೋದು 7 ವರ್ಷ ಆದ ನಂತರ. ಬಟ್ ಬಡವರು ಎಲ್ಲಿ ಹೋಗಬೇಕು ಅಂತ ಯಾವುದೋ ಒಂದು ವೆಹಿಕಲ್ ತೊಗೊಂಡು ಆತ ಡೈಲಿ ವರ್ಕಿಗೆ ಹೋಗೋದು ಬರೋದು ಮಾಡ್ತಿದ್ದ. ಅಂದರೆ ಇವಾಗ ಏನು ಮಾಡ್ತಿದ್ರೆ, E85 ಪೆಟ್ರೋಲ್ ಇದು ಲಾಂಚ್ ಆಗಿದೆ ಅಲ್ವಾ ಮೊನ್ನೆ ಡೆಲ್ಲಿಯಲ್ಲಿ ಅಲ್ವಾ. ಸೊ E85 ಬಂದಿದೆ. E85 ಬಂತು ಅಂದರೆ ಏನಿಲ್ಲ, ಅದಕ್ಕೆ ಮೊಟಕಕ್ಕೆ ಹಾಕಬೇಕಾಗತ್ತೆ. ಬಟ್ ಇವಾಗ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತ ನಾವು ಎಷ್ಟು ಮಾತಾಡ್ತೀವಲ್ವಾ, ಸೊ ಆ ರೀತಿ ಆ್ಯಕ್ಚುಲಿ ಜನಗಳ ಗ್ರೋತ್ ಸಹ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸಸ್ಟೈನೇಬಲ್ ಡೆವಲಪ್ಮೆಂಟ್ ಕೆಲವೊಂದು ಕ್ರೈಟೀರಿಯಾ ತೊಗೊಳ್ಬೇಕಾಗುತ್ತೆ. ಬಟ್ ಎಲ್ಲಿ ತೊಗೊಳ್ಬಾರ್ದು ಅಲ್ಲಿ ಬಿಟ್ಟು ಬಿಡಬೇಕಷ್ಟೇ. ಓಕೆ, ಬಟ್ ಇದನ್ನು ಬೆಟರ್ ವೇದಲ್ಲಿ ತಂದರೆ ಒಳ್ಳೆಯದು. ಇಲ್ಲಾಂದರೆ ವೆಹಿಕಲ್ಸ್ಗಳನ್ನು ಆ ಒಂದು ರೆಸಿಸ್ಟೆಂಟ್ ಆಗಿ ಮಾಡಬೇಕಾಗಿರ್ತಕ್ಕಂಥದ್ದು ಸಹ ಗೌರ್ಮೆಂಟ್ನ ಒಂದು ಕರ್ತವ್ಯ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025-26 ಹಣಕಾಸು ವರ್ಷದಲ್ಲಿ ಭಾರತದ ರಕ್ಷಣಾ ರಫ್ತು ಎಷ್ಟಾಗಿದೆ ಅಂತ ಕೇಳಿದ್ದಾನೆ. ರಕ್ಷಣಾ ರಫ್ತು ಎಷ್ಟಾಗಿರಬಹುದು ಅಂತ. ಎಷ್ಟಾಗಿದೆ ಅಂದರೆ ನಿಮ್ಗೆ ಗೊತ್ತಿರಲಿ, 28,424 ಕೋಟಿ. 38 3 8 4 2 4. ಓಕೆ, ಇಷ್ಟೇ ಆಪ್ಷನ್ ಇದೆ ಅಲ್ಲಿ. ಓಕೆ, ಇದೆ ನೋಡಿ, 38,424 ಕೋಟಿ. ಯಾಕೆ ಇದನ್ನು ಎಕ್ಸಾಕ್ಟಾಗಿ ಹೇಳ್ತಿದ್ದೀನಿ ಅಂದರೆ, ಕನಿಷ್ಠ ಅಂದರೂ ನಿಮಗೆ ಇಲ್ಲಿ 13,000 ಕೋಟಿ ಇನ್ಕ್ರೀಸ್ ಆಗಿದೆ 2025ರಿಂದ 26ಕ್ಕೆ. ಓಕೆ, ಮೀನ್ಸ್ 2024-25 ಒಂದು ಹಣಕಾಸು ವರ್ಷ ಏನಿದೆಯಲ್ಲ, ಅಲ್ಲಿಂದ 2025-26 ಹಣಕಾಸು ವರ್ಷಕ್ಕೆ ಕನಿಷ್ಠ ಅಂದರೆ 13,000 ಕೋಟಿ ಜಂಪ್ ಆಗಿದ್ದೀವಿ ನಾವು. ಸೊ ಮೀನ್ಸ್ ನಾವು ಸ್ವಲ್ಪ ಬೆಳೀತಿದ್ದೀವಿ ಈ ಒಂದು ರಕ್ಷಣಾ ಕ್ಷೇತ್ರದಲ್ಲಿ ಅಂತ ಸಹ ನಾವು ಹೇಳ್ಕೊಳ್ಬೋದು. ಸೊ ಅದಕ್ಕೆ ನೆನಪಿಟ್ಕೊಳ್ಳಿ, 38,424 ಕೋಟಿ. ಈ ಎಕ್ಸಾಕ್ಟ್ ನಂಬರ್ ನಿಮಗೆ ಯಾವುದಾದ್ರೂ ಡಿಫೆನ್ಸ್ ಎಕ್ಸಾಮ್ಸಲ್ಲಿ ನೀವು ಬರೀತಿದ್ರೆ ಅಲ್ಲಿ ನಿಮಗೆ ಕೇಳ್ತಾನೆ, ಚಾನ್ಸಸ್ ಜಾಸ್ತಿ ಇದೆ. ಆ್ಯಂಡ್ ನೆಕ್ಸ್ಟ್ ಒಂದು, ವಿಶ್ವ ಆರೋಗ್ಯ ದಿನಾಚರಣೆಯನ್ನು ಪ್ರತಿ ವರ್ಷ ಯಾವ ದಿನ ಆಚರಣೆ ಮಾಡ್ತೀವಿ ಸರ್? 7 ಏಪ್ರಿಲ್ಗೆ ಆಚರಣೆ ಮಾಡ್ತೀವಿ. ಏನು ಸರ್ ಇದು ಡಮ್ಮಿ ಕ್ವಶನ್. ಆ್ಯಂಡ್ ನೆಕ್ಸ್ಟ್ ಒಂದು, ಆರ್ಟಿಮಿಸ್ 2 ಮಿಷನ್ನ ಸಮಯದಲ್ಲಿ ಸಿಬ್ಬಂದಿ ಭೂಮಿಯಿಂದ ಎಷ್ಟು ದೂರ ಪ್ರಯಾಣಿಸಿದರೂ ಇದು ಮಾನವರು ಬಾಹ್ಯಾಕಾಶದಲ್ಲಿ ಪ್ರಯಾಣಿಸಿದ ಅತ್ಯಂತ ದೂರವೆಂದೂ ಗುರುತಿಸಲಾಗ್ತದೆ ಅಂತ ಕೇಳಿದ್ದಾನೆ. ಎಷ್ಟು ದೂರ ಇದು? ಎಷ್ಟು ಅಂದರೆ ನಿಮ್ಗೆ ಗೊತ್ತಿರಲಿ, 4,06,773 ಕಿಲೋಮೀಟರ್ ನಾವಲ್ಲ ಆರ್ಟಿಮಿಸ್ 2 ಮಿಷನ್ನ ಸಿಬ್ಬಂದಿ ಏನಿದೆ ಅಲ್ವಾ ಪ್ರಯಾಣಿಸಿದ್ರು. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್, ರಾಜ್ಯಸಭಾ ಸಚಿವಾಲಯದಲ್ಲಿ ಕಾರ್ಯದರ್ಶಿಯಾಗಿ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದ್ದಾರೆ. ರಾಜ್ಯಸಭಾ ಸಚಿವಾಲಯದಲ್ಲಿ ರಾಜ್ಯ ಕಾರ್ಯದರ್ಶಿ ಯಾರು ಸರ್ ಇವರು? ಕಾರ್ಯದರ್ಶಿ ಅಂತ ದ್ಯಾಟ್ ಈಸ್ ಒಂದು ಸೋಮಶೇಖರ್ ಅವರು ಅಂತ ಹೇಳ್ತೀವಿ. ಯಾರು? ಒಂದು ಡಾಕ್ಟರ್ KS ಸೋಮಶೇಖರ್ ಅವರು. ಓಕೆ, ಸೊ ಇವರನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್, AI ಆಧಾರಿತ ನೈಜ ಸಮಯದ ಅಪರಾಧ ಮೇಲ್ವಿಚಾರಣಾ ವ್ಯವಸ್ಥೆಯನ್ನು ಯಾವ ಸಂಸ್ಥೆಯೊಂದಿಗೆ ಪಂಜಾಬ್ ಸರ್ಕಾರವು ನಿಯೋಜಿಸಿದೆ ಅಂತ. ಓಕೆ, ಸೊ ಯಾವುದರೊಂದಿಗೆ ನಿಯೋಜಿಸಿರಬಹುದು ಇದು? ಸರಿ, ಒಂದು ಪಂಜಾಬಲ್ಲಿ ಯಾವ IIT ಕಂಡು ಬರುತ್ತೆ ಸರ್? IIT ರೋಪಾರ್ ಕಂಡು ಬರುತ್ತೆ ಸರ್. ಹೌದು, IIT ರೋಪಾರೊಂದಿಗೆ ಇವರು ನಿಯೋಜನೆ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್, ಒಂದು ವಿಶ್ವ ಆರ್ಥಿಕ ವೇದಿಕೆಯ ಯಂಗ್ ಗ್ಲೋಬಲ್ ಲೀಡರ್ಸ್ ಕ್ಲಾಸ್ ಆಫ್ 2026 ಅಲ್ಲಿ ಯಾರನ್ನು ಸೇರಿಸಲಾಗಿದೆ ಅಂತ ಕೇಳಿದ್ದಾನೆ. ಯಾರನ್ನು ಸೇರಿಸಲಾಗಿದೆ ಇಲ್ಲಿ? ಯಾರಂದರೆ ದ್ಯಾಟ್ ಇಸ್ ಒಂದು ಜೈಶಾ ಅವ್ರನ್ನ ಸೇರಿಸಲಾಗಿದೆ. ಓಕೆ, ಪೈಸಾಕ ಖೇಲ್ ಬಾಬು ಭಯ್ಯ. ಆ್ಯಂಡ್ ನೆಕ್ಸ್ಟ್, ದಿನೇಶ್ ತ್ರಿವೇದಿ ಅವರನ್ನು ಯಾವ ದೇಶಕ್ಕೆ ಭಾರತದ ಹೈ ಕಮಿಷನರ್ ಆಗಿ ನೇಮಿಸಲಾಗಿದೆ ಅಂತ. ಯಾರನ್ನ? ದಿನೇಶ್ ತ್ರಿವೇದಿ ಅವರನ್ನು ಯಾವ ದೇಶಕ್ಕೆ? ದ್ಯಾಟ್ ಇಸ್ ಒಂದು ಬಾಂಗ್ಲಾದೇಶ. ಓಕೆ, ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಆ್ಯಂಡ್ ದೆನ್ ದ ಪ್ರಾಮಿನೆಂಟ್ ಪರ್ಸನ್ ಅಂತ ಹೇಳ್ಬೋದು. ಆ್ಯಂಡ್ ದೆನ್ ಇವರನ್ನು ಈ ಬಾಂಗ್ಲಾದೇಶಕ್ಕೆ ನೇಮಿಸಲಾಗಿದೆ ರೀಸೆಂಟ್ಲಿ. ಓಕೆ, ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಈ ಕ್ವಶನ್ ನಿಮಗೆ ಬಂದೇ ಬರುತ್ತೆ ಅಂತ ಹೇಳ್ಬೋದು ನಾವು. 100% ಗ್ಯಾರಂಟಿ ಕೊಡ್ತೀನಿ ಈ ಕ್ವಶನ್ ಬರುತ್ತೆ. ಬಟ್ ನಿಮ್ಮ ಶಿಫ್ಟಲ್ಲಿ ಬರುತ್ತೋ ಅಥವಾ ನಿಮ್ಮ ಫ್ರೆಂಡ್ ಶಿಫ್ಟಲ್ಲಿ ಬರುತ್ತೆ ಗೊತ್ತಿಲ್ಲ, ಬಟ್ ಬರುತ್ತೆ. 100% ಫಿಕ್ಸ್ ಕ್ವಶನ್, 5 ಸ್ಟಾರ್ ಮತ್ತು ರ್ಯಾಂಕ್. ಓಕೆ, ರೇಟಿಂಗ್ ಕ್ವಶನ್ ಇದು, ನೆನ್ಪಿಟ್ಕೊಳ್ಳಿ, ದಿನೇಶ್ ತ್ರಿವೇದಿ ಅವರು. ಆ್ಯಂಡ್ ದೆನ್ ನೆಕ್ಸ್ಟ್ ಮತ್ತೆ ಓಕೆ, ಬಾಂಗ್ಲಾದೇಶದ ಮೇಲೆ ಮತ್ತೆ ಏನು ಕೇಳ್ಬೋದು? ಈ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ 81ನೇ ಅಧಿವೇಶನ ಅಲ್ವಾ. ಸೊ ಆ ಒಂದು ಅಧಿವೇಶನದ್ದು ಅಧ್ಯಕ್ಷರು ಯಾರಿದ್ದಾರೆ ಅಂತ ಕೇಳಿದ್ರೆ ದ್ಯಾಟ್ ಇಸ್ ಒಂದು ಬಾಂಗ್ಲಾದೇಶದವರೇ ಆಗಿದ್ದಾರೆ, ರೆಹಮಾನ್ ಅವರು. ಓಕೆ, ಸೊ ಅವ್ರನ್ನ ಸಹ ನೆನ್ಪಿಟ್ಕೊಳ್ಳಿ. ಖುಲುಲೂರ್ ರೆಹಮಾನ್ ಅಂತ ಏನೋ ಬರ್ತಾರೆ ಅವ್ರ ಹೆಸರು, ಖಲಲೂರ್. ಓಕೆ, ಸೊ ರೆಹಮಾನ್ ಅವ್ರನ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಮೊದಲ ಪೆಟ್ರೋಗ್ಲಿಫ್ ಸಂರಕ್ಷಣಾ ಉದ್ಯಾನವನವನ್ನು ಎಲ್ಲಿ ಸ್ಥಾಪಿಸಲಾಗುವುದು ಅಂತ ಕೇಳಿದಾನೆ. ಈ ಪೆಟ್ರೋಗ್ಲಿಫ್ ಎಲ್ಲಿ ಸ್ಥಾಪಿಸಲಾಗುವುದು ಸರ್? ದ್ಯಾಟ್ ಇಸ್ ಇನ್ ಲಡಾಖಲ್ಲಿ. ಇದೇನು ಸಿಂಪಲ್ ಕ್ವಶನ್ ಸರ್ ಇದು.
ಸಾಕಷ್ಟು ಸರಿ ಕರೆಂಟ್ ಅಫೇರ್ಸಲ್ಲಿ ನೀವೇ ಹೇಳಿದ್ರಲ್ವಾ ಅಲ್ವಾ? ಓಕೆ, ಇದು ನೆನ್ಪಿಟ್ಕೊಳ್ಳಿ. ಯಾವುದು ಈ ಒಂದು ಲಡಾಖ್ ಅಂತ ಹೇಳ್ತೀವಿ, ಈ ಒಂದು ಭಾರತ ಮೊದಲ ಪೆಟ್ರೋಗ್ಲಿಫ್ ಸಂರಕ್ಷಣಾ ಉದ್ಯಾನವನ ಅಂತ ಹೇಳಿದ್ವಿ. ಕೇಳ್ತಾನೆ. ಓಕೆ, EVS ಅಲ್ಲಿ ಆದರೂ ನಿಮಗೆ ಕ್ವಶನ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಕರೆಂಟ್ ಅಫೇರ್ಸಲ್ಲಿ ಬರಲಿಲ್ವಾ? EVS ಅಲ್ಲಿ ಬರುತ್ತೆ, ಸೊ ಅದಕ್ಕೆ ನೆನ್ಪಿಟ್ಕೊಳ್ಳಿ ಇದನ್ನು. ಆ್ಯಂಡ್ ನೆಕ್ಸ್ಟ್ ಒಂದು ವಿಶ್ವ ಭೂಮಿ ದಿನಾಚರಣೆಯನ್ನು ಪ್ರತಿ ವರ್ಷ ಯಾವ ದಿನಾಂಕದಂದು ಆಚರಿಸಲಾಗ್ತದೆ? ಸರ್, ಯಾವಾಗ ಆಚರಣೆ ಮಾಡ್ತೀವಿ ನಾವು ಭೂಮಿ ದಿನವನ್ನು? ಭೂಮಿ ದಿನ ನಾವು 2/2/22 ಏಪ್ರಿಲ್ಗೆ ಆಚರಣೆ ಮಾಡ್ತೀವಿ. 2/2 ಸೊ ಮೀನ್ಸ್ 22 4ನೇ ತಿಂಗಳು ಏಪ್ರಿಲಲ್ಲಿ ಇದನ್ನು ಆಚರಣೆ ಮಾಡ್ತೇವೆ. ಆ್ಯಂಡ್ ನೆಕ್ಸ್ಟ್ ಒಂದು ಭಾರತದ 99ನೇ ರಾಮ್ಸರ್ ಸ್ಥಳ ಯಾವುದಾಗಿದೆ ಅಂತ? ಸರ್, ಶೇಖಾಜೀಲ್ ಆಗಿದೆ. ಎಲ್ಲಿ ಕಂಡುಬರುತ್ತೆ? ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತೆ. 100ನೇ ಒಂದು ರಾಮ್ಸರ್ ಸ್ಥಳ ಯಾವುದು ಅಂದರೆ ಅದು ಕಂಡುಬರ್ತಕ್ಕಂಥದ್ದು ಈ ಒಂದು ಉತ್ತರ ಪ್ರದೇಶದಲ್ಲಿ. ಅದರ ಹೆಸರೇನು ಅಂದರೆ ಸುರ್ಹಾತ್ ಜೀಲ್ ಅಂತ ಹೇಳ್ತೀವಿ, ಸುರ್ಹಾತಾಲ್ ಅಂತ ಹೇಳ್ತೀವಿ. ಸರ್, ಸುರ್ಹಾತಾಲ್ ಅಂತ ಅನ್ನಲ್ಲ, ಹೌದಾ? ಓಕೆ, ನಿಮ್ಮ ಹೆಸರಲ್ಲಿ ಇದನ್ನು ಜಯಪ್ರಕಾಶ್ ನಾರಾಯಣ ಸರೋವರ ಅಂತ ಹೇಳ್ತೀವಿ. ಏನು? ಜಯಪ್ರಕಾಶ್ ನಾರಾಯಣ ಸರೋವರ ಅಂತ ಹೇಳ್ತೀವಿ. ಸೊ ಇದಕ್ಕೆ ಇರತಕ್ಕಂಥ ಇನ್ನೊಂದು ಹೆಸರೇನು? ಸುರ್ಹಾತಾಲ್ ಅಂತ ಹೇಳ್ತೀವಿ. ಇದು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತೆ. ಯಾವ ಒಂದು ಜಿಲ್ಲೆಯಲ್ಲಿ ಕಂಡುಬರುತ್ತೆ? ಈ ಒಂದು ಬಲಿಯಾ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಯಾವ ಒಂದು ಗಂಗಾ ಪ್ರದೇಶದಲ್ಲಿ ಕಂಡುಬರುತ್ತೆ ಅಂದರೆ ಮಿಡಲ್ ಗಂಗಾ ಯಾವುದು ಪ್ರದೇಶದಲ್ಲಿ ಅಲ್ಲಿ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಇದು ಯಾವ ರೀತಿಯ ಒಂದು ಸರೋವರವಾಗಿದೆ ಅಂದರೆ ಇದೊಂದು ಆಕ್ಸ್ಬೋ ಸರೋವರವಾಗಿದೆ. ಏನಾಗಿದೆ? ಇದೊಂದು ಆಕ್ಸ್ಬೋ ಸರೋವರ ಆಗಿದೆ. ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ದೆನ್ ಇದನ್ನು ಹೊಂದಿ ನಾವು ಈ ರಾಮ್ಸರ್ ಸ್ಥಳದಲ್ಲಿ ಜಗತ್ತಿನ 3ನೇ ಅತಿ ಹೈಯೆಸ್ಟ್ ರಾಮ್ಸರನ್ನು ಹೊಂದಿರತಕ್ಕಂಥ ದೇಶವಾಗಿ ನಾವು ಹೊರಹೊಮ್ಮಿದ್ವಿ. ಯಾವ ದೇಶ? ನಮ್ಮ ಭಾರತ ದೇಶ. ಹಾಗೆ ಏಷ್ಯಾದಲ್ಲಿ ನಾವೇ ಫಸ್ಟ್ ಇದ್ದೀವಿ. ಎಷ್ಟು ಹೊಂದಿದ್ದೀವಿ? 100 ಹೊಂದಿದ್ದೀವಿ. ಫಸ್ಟ್ ಯಾವುದು? 176 UK. ಸೆಕೆಂಡ್ ಯಾವುದು? 144 ಮೆಕ್ಸಿಕೋ. ಥರ್ಡ್ ಯಾವುದು? 100 ನಮ್ಮ ಭಾರತ. ಸರ್, ಇದು 176 ನೆನ್ಪಿಟ್ಕೊಳ್ಬೇಕಾ? ಹೌದು ಸರ್, ನೆನ್ಪಿಟ್ಕೊಳ್ಬೇಕು. ಸರ್, 144 ನೆನ್ಪಿಟ್ಕೊಳ್ಬೇಕಾ? ಹೌದು ಸರ್, ನೆನ್ಪಿಟ್ಕೊಳ್ಬೇಕು. 100 ನೆನ್ಪಿಟ್ಕೊಳ್ಬೇಕಾ? ಹೌದು ಸರ್, ನೆನ್ಪಿಟ್ಕೊಳ್ಬೇಕು. ಯಾಕೆಂದರೆ ನಾವು ಟಾಪ್ 3 ಇದ್ದೀವಿ ಅಂದರೆ, ಸೊ ಅದನ್ನು ಸಹ ನಂಬರ್ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ಭಾರತದ 95ನೇ ಗ್ರ್ಯಾಂಡ್ ಮಾಸ್ಟರ್ ಯಾರು ಅಂತ ಕೇಳಿದಾನೆ. 95ನೇ ಗ್ರ್ಯಾಂಡ್ ಮಾಸ್ಟರ್ ಯಾರಾಗಿದ್ದಾರೆ ಅಂತ? ಸರ್, ರೀಸೆಂಟ್ಲಿ ಆಗಿದ್ದಾರಲ್ಲ, ಯಾರು ಅವರು? ಘೋಷ್ ಅವರು. ಯಾರು? ಒಂದು ಅರಣ್ಯ ಘೋಷ್ ಅವರು ಅಂತ ಹೇಳ್ತೀವಿ. 95ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ನೀತಿ ಆಯೋಗದ ಹೊಸ ಉಪಾಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಗಿದೆ ಅಂತ? ಓಕೆ, ಸ್ಟೇಟ್ ಗೌರ್ಮೆಂಟಿನ ಕ್ವಶನ್ ನೋಡಿ, ಇದು ಫಿಕ್ಸ್ ಕೇಳ್ತಾನೆ ನಿಮಗೆ ಕ್ವಶನ್. ಸ್ಟೇಟ್ ಗೌರ್ಮೆಂಟಲ್ಲಿ ಯಾವ ಎಕ್ಸಾಮ್ ಅಲ್ಲ, ನನ್ ಆಫ್ ದ ಎಕ್ಸಾಮ್ ಯಾವುದಾದ್ರೂ ಕೇಳ್ಬೋದು ನಿಮಗೆ. ಯಾರು ಅಂದರೆ ದ್ಯಾಟ್ ಇಸ್ ಒಂದು ಅಶೋಕ್ ಕುಮಾರ್ ಲಹಾಡಿ ಅಂತ ಹೇಳ್ತೀವಿ. ಯಾರು? ಒಂದು ಅಶೋಕ್ ಕುಮಾರ್ ಲಹಾಡಿ ಅಥವಾ ಅಶೋಕ್ ಕುಮಾರ್ ಲಹರಿ ಅಂತ ಹೇಳ್ತೀವಿ. ಸೊ ಇವರು ನೀತಿ ಆಯೋಗದ ಹೊಸ ಉಪಾಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ. ಆ್ಯಂಡ್ ನಿಮಗೆ ಇವಾಗ ಒಂದು ಕ್ವಶನ್ ಕೇಳ, ಹೋಮ್ವರ್ಕ್ ಕ್ವಶನ್. ಹೋಮ್ವರ್ಕ್ ಬೇಡ, ಜಸ್ಟ್ ಒಂದು ಸಿಂಪಲಾಗಿ ಒಂದು ಕ್ವಶನ್ ತೊಗೊಳ್ಳಿ. ಹಾಗಾದರೆ ಇಲ್ಲಿವರೆಗೆ ಉಪಾಧ್ಯಕ್ಷರು ಯಾರಿದ್ರು ಅಂತ ಇದನ್ನು ಕಮೆಂಟ್ ಮಾಡ್ಬೋದಾ? ಕಮೆಂಟ್ ಮಾಡಿ ನೋಡುವ. ಆ್ಯಂಡ್ ಕಾಮೆಂಟ್ ಮಾಡಿ ನೀವೇನಾದರೂ ಇಂಟ್ರೆಸ್ಟ್ ಜಾಸ್ತಿ ತೋರಿಸಿದ್ರೆ ಅಂದರೆ ಜಾಸ್ತಿ ಕ್ವಶನ್ಗಳನ್ನು ನನಗೂ ಸಹ ತರೋಕ್ಕೆ ಸ್ವಲ್ಪ ಇಷ್ಟ ಆಗುತ್ತೆ. ಏನಿಲ್ಲ, ಕ್ವಶನ್ ಡಿಸ್ಕಷನ್ ಮಾಡೋದು ಒಂದು ರೀತಿ ಚೆನ್ನಾಗಿ ಅನಿಸುತ್ತೆ, ಬಟ್ ನಿಮ್ಮ ಇಂಟ್ರೆಸ್ಟ್ ಮೇಲೆ ಹೋಗೋದು ಅಷ್ಟೇ. ಓಕೆ, ಸೊ ನೀವು ಇಂಟ್ರೆಸ್ಟ್ ತೋರಿಸಿದ್ರೆ ಅಂದರೆ ನೆಕ್ಸ್ಟ್ ಮಾಡುವ. ಆ್ಯಂಡ್ ದೆನ್ ಇನ್ನೂ 350 ಕ್ವಶನ್ಸ್ಗಳು ಸಹ ಇವಾಗ ರೆಡಿ ಮಾಡ್ತಿದ್ದೇನೆ. ಸೊ ಅದನ್ನು ಇನ್ ಫರ್ದರ್ ಈ ಕ್ಲಾಸ್ ಅಪ್ಲೋಡ್ ಮಾಡಿದ ನಂತರ ನಿಮ್ಮ ಒಂದು ಒಪಿನಿಯನ್ ತಿಳಿಸಿ ಅದರ ಬಗ್ಗೆ ನಾನು ಹೇಳ್ತೇನೆ. ಓಕೆ, ಅದನ್ನು ಕಂಟಿನ್ಯೂ ಮಾಡ್ತೇನೆ. ಜಸ್ಟ್ ಏನಂದರೆ ಲಾಸ್ಟ್ 6 ಮಂತಲ್ಲಿ ಆಗಿರತಕ್ಕಂಥ ಕರೆಂಟ್ ಅಫೇರ್ಸ್ 350, ಲಾಸ್ಟ್ ನಾಟ್ 1 ಇಯರಲ್ಲಿ, ಜಸ್ಟ್ ಲಾಸ್ಟ್ 6 ಮಂತಲ್ಲಿ. ಯಾಕಂದರೆ ಲಾಸ್ಟ್ 6 ಮಂತಲ್ಲಿ ಸ್ವಲ್ಪ ಜಾಸ್ತಿ ಕೇಳ್ತಾನೆ ಎಲ್ಲ ಎಕ್ಸಾಮ್ಗಳಲ್ಲಿ ಸಹ. ಸೊ ದ್ಯಾಟ್ಸ್ ವೈ ನಿಮಗೆ ಆ ಒಂದು 350 ಕ್ವಶನ್ಸ್ಗಳನ್ನು ಕೊಡೋಕ್ಕೆ ಟ್ರೈ ಮಾಡ್ತೇನೆ. ನೀವು ಎಸ್ ಅಂತ ಹೇಳಿದ್ರೆ ಆ್ಯಂಡ್ ದೆನ್ ನಿಮ್ಮ ಒಂದು ಇಂಟ್ರೆಸ್ಟನ್ನು ತೋರಿಸಿದ್ರೆ. ಓಕೆ, ಸೊ ಏನಂತ ಇವಾಗ ಇದಕ್ಕೆ ಆನ್ಸರ್ ಹೇಳಿ, ಯಾವುದು? ಒಂದು ಅಶೋಕ್ ಕುಮಾರ್ ಲಹಾಡಿ. ಆ್ಯಂಡ್ ನೆಕ್ಸ್ಟ್ ಹಾಗಾದರೆ ಹಳೆಯ ಉಪಾಧ್ಯಕ್ಷರು ಯಾರು ಅಂತ ಯಾರಾಗಿದ್ದರು ಹೇಳ್ಬೋದಾ? ಅದನ್ನು ಕಾಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್, ಈ ಆರ್ಥಿಕ ಸ್ಥಿರತೆಯನ್ನು ಹೆಚ್ಚಿಸಲು ಭಾರತವು ಮಾಲ್ಡೀವ್ಸ್ಗೆ ಎಷ್ಟು ಕರೆನ್ಸಿ ಸ್ವಾಪನ್ನು ಅನುಮೋದಿಸಿದೆ ಅಂತ ಕೇಳಿದ್ದಾನೆ. ಎಷ್ಟು ಕರೆನ್ಸಿ ಸ್ವಾಪನ್ನು ಅನುಮೋದಿಸಿರಬಹುದು ಇದು? ಎಷ್ಟು ಅಂದರೆ 30 ಬಿಲಿಯನ್ ಶತಕೋಟಿ. ಎಷ್ಟು? 30 ಬಿಲಿಯನ್, 30 ಶತಕೋಟಿ ಅಂತ ಹೇಳ್ತೀವಿ. 30 ಶತಕೋಟಿ ರೂಪಾಯಿಗಳು, ಇಲ್ಲಾಂದರೆ 30 ಬಿಲಿಯನ್ ಅಂತ ಹೇಳ್ತೀವಿ. ಸೊ ಅಷ್ಟು ಅನುಮೋದನೆ ಮಾಡಿದೆ ಯಾರಿಗೆ? ಒಂದು ಮಾಲ್ಡೀವ್ಸ್ ದೇಶಕ್ಕೆ. ಆ್ಯಂಡ್ ನೆಕ್ಸ್ಟ್ ಒಂದು ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಕ್ಸ್. ಓಕೆ, ಸೊ ರಾಷ್ಟ್ರೀಯ ವಿಚಾರ ವಿಮರ್ಶಾ ಶೃಂಗಸಭೆಯನ್ನು 29-30 ಏಪ್ರಿಲ್ 2026 ಯಾವ ನಗರದಲ್ಲಿ ಆಯೋಜಿಸಲಾಗುವುದು ಅಂತ ಕೇಳಿದಾನೆ. ವಿಮರ್ಶಾ ಶೃಂಗಸಭೆ ಎಲ್ಲಿ ಇದನ್ನು ಆಯೋಜನೆ ಮಾಡಲಾಗಿರ್ಬೋದು? ಎಲ್ಲಿ ಅಂದರೆ ದ್ಯಾಟ್ ಈಸ್ ಈ ಒಂದು ಭುವನೇಶ್ವರ್ ಅಂತ ಹೇಳ್ತೀವಿ. ಯಾವುದು? ಒಂದು ಭುವನೇಶ್ವರ್. ವಿಮರ್ಶಾ ಶೃಂಗಸಭೆ ಅಂದರೆ ಇನ್ ಇಂಗ್ಲೀಷಲ್ಲಿ ನಾವೇನಂತ ಹೇಳ್ಬೋದು ಇದನ್ನು? ಡೆಲಿವರೇಟಿವ್ ಸಮಿಟ್ ಅಂತ ಹೇಳ್ಬೋದು, ನ್ಯಾಷನಲ್ ಡೆಲಿವರೇಟಿವ್ ಸಮಿಟ್. ಓಕೆ, ಇದು ಎಲ್ಲಿ ಅಂತಂದರೆ ದ್ಯಾಟ್ ಈಸ್ ಇನ್ ಒಡಿಶಾ. ಓಕೆ, 2 ಟಿಕ್ ಆಯಿತಾ? ಆಪ್ಷನ್ ಎ ಮಾತ್ರ, ಭುವನೇಶ್ವರ್, ಒಡಿಶಾ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಮತ್ತು ನ್ಯೂಜಿಲೆಂಡ್ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ, ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಯಾವ ನಗರದಲ್ಲಿ ಸಹಿ ಹಾಕಿದವು ಅಂತ ಕೇಳಿದ್ದಾನೆ. ಓಕೆ, ಸೊ ಯಾವ ನಗರದಲ್ಲಿ ಸಹಿ ಹಾಕಿದವು ಅಂತ ಜಾಸ್ತಿ ಇಂಪಾರ್ಟೆಂಟ್ ಆಗಲ್ಲ, ಬಟ್ ಯಾವ ದೇಶದ ಜೊತೆ ರೀಸೆಂಟಾಗಿ ಫ್ರೀ ಟ್ರೇಡ್ ಅಗ್ರಿಮೆಂಟ್, ಓಕೆ, ಯಾವುದು? ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ನಮ್ಮ ಭಾರತ ದೇಶ ಸಹಿ ಹಾಕಿದೆ ಅಂತ ಕೇಳ್ತೇನೆ. ಅವಾಗ ನಿಮ್ಗೆ ಗೊತ್ತಿರಬೇಕಾಗಿರ್ತಕ್ಕಂಥದ್ದು ನ್ಯೂಜಿಲೆಂಡ್ ಮಾತ್ರ. ಎಷ್ಟು ನೆನಪಿಟ್ಕೊಳ್ಳಿ, ಯಾಕಂದರೆ ಕೇಳ್ತಾನೆ ಈ ರಿಲೇಟೆಡ್ ನಿಮ್ಮ ಕ್ವಶನ್ಗಳು. ಆ್ಯಂಡ್ ನೆಕ್ಸ್ಟ್ ಒಂದು ಜಾಗತಿಕ ಆಹಾರ ಬಿಕ್ಕಟ್ಟು ವರದಿ 2026 ಪ್ರಕಾರ ವಿಶ್ವದ ಹಸಿವಿನ ಮುಕ್ಕಾಲು ಭಾಗವು ಪ್ರಾಥಮಿಕವಾಗಿ ಎಷ್ಟು ದೇಶಗಳಲ್ಲಿ ಕೇಂದ್ರೀಕೃತವಾಗಿದೆ ಅಂತ ಕೇಳಿದ್ದೇನೆ. ಎಷ್ಟು ದೇಶಗಳಲ್ಲಿ ಕೇಂದ್ರೀಕೃತವಾಗಿದೆ ಈ ಒಂದು ಹಸಿವು ಅನ್ನೋದು? 10 ದೇಶಗಳಲ್ಲಿ ಮಾತ್ರ. ಓಕೆ, ಮುಕ್ಕಾಲು ಭಾಗ 75% ಏನಿದೆಯಲ್ಲ, ಜಸ್ಟ್ 10 ದೇಶಗಳಲ್ಲಿಯೇ ಈ ಒಂದು
ಕೇಂದ್ರೀಕೃತವಾಗಿದೆ. ಓಕೆ, ಸೆಂಟ್ರಲೈಸ್ಡ್ ಆಗಿದೆ. ಆ ದೇಶಗಳಲ್ಲಿ ನಮ್ಮ ದೇಶ ಸಹ ಬರ್ಬೋದೇನೋ. ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಇದನ್ನು. ಆ್ಯಂಡ್ ದೆನ್ ಓಕೆ 200 ಕ್ವಶನ್ಸ್ ಕಂಪ್ಲೀಟ್ ಆಯಿತು. ಆ್ಯಂಡ್ ದೆನ್ ಡಬಲ್ ಸೆಂಚುರಿ ಹೊಡೆದ್ವಿ. ಇವಾಗ ಇನ್ನೊಂದು ಹಾಫ್ ಸೆಂಚುರಿನ ಟ್ರೈ ಮಾಡುವ ಒಂದು 6 ನಿಮಿಷದಲ್ಲಿ. ಭಾರತೀಯ ಸೇನೆಯು ಎಕ್ಸಸೈಸ್ ಪ್ರಗತಿಯನ್ನು ಯಾವ ರಾಜ್ಯದಲ್ಲಿ ಆಯೋಜಿಸಿತು ಅಂತ ಕೇಳಿದಾನೆ. ಎಕ್ಸಸೈಸ್ ಪ್ರಗತಿ ಯಾವ ಒಂದು ರಾಜ್ಯದಲ್ಲಿ ನಾವು ಆಯೋಜನೆ ಮಾಡಿದ್ದೀವಿ ಅಂತ. ಎಕ್ಸಸೈಸ್ ಪ್ರಗತಿ ದ್ಯಾಟ್ ಇಸ್ ಒಂದು ಮೇಘಾಲಯ. ಪ್ರಗತಿ ಮೇಘಾಲಯ ಅಂತ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 7 ವರ್ಷದ ಈಜುಗಾರ ಇಶಾಂಕ್ ಸಿಂಗ್ ಅವರು ತಲೈಮನ್ನಾರ್ನಿಂದ ಧನುಷ್ಕೋಡಿವರೆಗಿನ ಪಾಕ್ ಜಲಸಂಧಿಯನ್ನು ಎಷ್ಟು ಸಮಯದಲ್ಲಿ ಈಜಿ ದಾಟಿದರು ಅಂತ ಕೇಳಿದಾನೆ. ಎಷ್ಟು ಸಮಯದಲ್ಲಿ ಇವರು ಈಜಿರಬಹುದು ಸರ್? ಇವರು 9 ಗಂಟೆ 50 ನಿಮಿಷದಲ್ಲಿ ಇವರು ದಾಟಿದ್ದಾರೆ. ಇಲ್ಲಿಂದ ಈ ಒಂದು ಮನ್ನಾರ್ದಿಂದ ಧನುಷ್ಕೋಡಿವರೆಗೆ. ಯಾರು ಅವ್ರ ಹೆಸರು ನೆನ್ಪಿಟ್ಕೊಳ್ಳಿ, ಇಶಾಂಕ್ ಸಿಂಗ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್, ಇತ್ತೀಚೆಗೆ ವಿಟ್ಲಿ ಪ್ರಶಸ್ತಿ 2026ರಿಂದ ಯಾರನ್ನು ಗೌರವಿಸಲಾಗಿದೆ ಅಂತ ಕೇಳ್ತಾನೆ. ಯಾವುದು ಈ ಒಂದು ವಿಟ್ಲಿ ಪ್ರಶಸ್ತಿ 2026 ಯಾರನ್ನು ಗೌರವಿಸಲಾಗಿದೆ? ದ್ಯಾಟ್ ಈಸ್ ಒಂದು ಪರ್ವಿನಾ ಶೇಖ್ ಅವರು ಅಂತ ಹೇಳ್ತೀವಿ. ಪರ್ವಿನಾ ಶೇಖ್ ಹಾಗೂ ಈ ಒಂದು ಬುರ್ಖಾ ಸುಬ್ಬಾ ಅವರು ಅಂತ ಹೇಳ್ತೀವಿ. ಇವರಿಬ್ಬರು ಇಂಪಾರ್ಟೆಂಟ್ ಆಗ್ತದೆ, ಯಾಕೆಂದರೆ ವಿಟ್ಲಿ ಅವಾರ್ಡ್ ಮೇಲೆ ನಿಮಗೆ ಪ್ರಶ್ನೆಯನ್ನು ಕೇಳ್ತಾನೆ. ವಿಟ್ಲಿ ಅವಾರ್ಡ್ ದ್ಯಾಟ್ ಈಸ್ ಒಂದು ಪರ್ವಿನಾ ಶೇಖ್ ಮತ್ತು ಬುರ್ಖಾ ಸುಬ್ಬಾ ಅವರು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್, ತನ್ನ 4 ದಿನಗಳ ಸುಧಾರಿತ ಶಸ್ತ್ರಚಿಕಿತ್ಸಾ ನೇತ್ರ ಶಿಬಿರ ಆಪರೇಷನ್ ನೇತ್ರ 1.0 ಅನ್ನು ಭಾರತೀಯ ಸೇನೆಯು ಎಲ್ಲಿ ಸಮಾಪ್ತಗೊಳಿಸಿತು ಅಂತ ಕೇಳಿದ್ದಾನೆ. ಎಲ್ಲಿ ಸಮಾಪ್ತಗೊಳಿಸಿದೆ ಇದು? ಎಲ್ಲಿಂದರೆ ದ್ಯಾಟ್ ಈಸ್ ಇನ್ ಈ ಒಂದು ಲಡಾಖಲ್ಲಿ ಅಂತ ಹೇಳ್ತೀವಿ. ಎಲ್ಲಿ ಒಂದು ಲಡಾಖ್ ಅಲ್ಲಿ. ಆ್ಯಂಡ್ ನೆಕ್ಸ್ಟ್, ಒಂದು ಭಾರತದ ದೇಶದ ಮೊದಲ ಪೋರ್ಟಬಲ್ ಬೆಡ್ ಸೈಡ್ MRI ವ್ಯವಸ್ಥೆಯನ್ನು ಯಾವ ಭಾರತೀಯ ವೈದ್ಯಕೀಯ ಸಂಸ್ಥೆಯು ಇತ್ತೀಚೆಗೆ ಪ್ರಾರಂಭಿಸಿತು ಅಂತ ಕೇಳಿದ್ದಾನೆ. ಯಾವ ಒಂದು ಸಂಸ್ಥೆ ಇದನ್ನು ಪ್ರಾರಂಭಿಸಿರ್ಬೋದು? ಯಾವುದು ಅಂದರೆ ಏಮ್ಸ್ ದೆಹಲಿ ಅಂತ ಹೇಳ್ತೀವಿ. ಯಾವುದು ಈ ಒಂದು ಏಮ್ಸ್ ದೆಹಲಿ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್, ಒಂದು ಮೇ 2026ರಲ್ಲಿ ನೀತಿ ಆಯೋಗದ ಪೂರ್ಣಾವಧಿ ಸದಸ್ಯರಾದ ಅರುಣಾಚಲ ಪ್ರದೇಶದ ಮತ್ತು ಇಡೀ ಈಶಾನ್ಯ ಭಾರತದ ಮೊದಲ ವ್ಯಕ್ತಿ ಯಾರು ಅಂತ. ಓಕೆ, ಸೊ ಯಾರು ಇವರು? ನೀತಿ ಆಯೋಗದ ಮೊದಲ ಪೂರ್ಣಾವಧಿ ಸದಸ್ಯರಾಗಿರ್ತಕ್ಕಂಥ ಈಶಾನ್ಯ ಭಾರತದ ಮೊದಲ ವ್ಯಕ್ತಿ ದ್ಯಾಟ್ ಈಸ್ ಈ ಒಂದು ಜೋರಾಮ್ ಅನಿಯಾ ಅವರು ಅಂತ ಹೇಳ್ತೀವಿ. ಯಾರು? ಒಂದು ಜೋರಾಮ್ ಅನಿಯಾ ಅಂತಕ್ಕಂಥ ವ್ಯಕ್ತಿ. ಜೋರದಾರ್ ಇದಾರಲ್ವಾ, ಸೊ ಅದಕ್ಕೆ ಇವರು ಫಸ್ಟ್ ವ್ಯಕ್ತಿ ಆಗಿದ್ದಾರೆ ಅಂತ ನೆನ್ಪಿಟ್ಕೊಳ್ಳಿ, ಜೋರಾಮ್ ಅನಿಯಾ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಜನಾಂಗೀಯ ಸಮಾನತೆ ಮತ್ತು ಪ್ರಗತಿಯನ್ನು ಉತ್ತೇಜಿಸುವ ಕಾನೂನನ್ನು ಇತ್ತೀಚೆಗೆ ಯಾವ ದೇಶವು ಅಂಗೀಕರಿಸಿದೆ ಅಂತ ಕೇಳಿದ್ದಾನೆ. ಯಾವ ದೇಶ ಇದನ್ನು ಅಂಗೀಕರಿಸಿದೆ? ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಒಂದು ಚೀನಾ ಅಂತ ಹೇಳ್ತೀವಿ. ಯಾವುದೇ ಒಂದು ಚೀನಾ. ಜನಾಂಗೀಯ ಸಮಾನತೆ ಮತ್ತು ಪ್ರಗತಿಯನ್ನು ಉತ್ತೇಜಿಸುವ ಕಾನೂನು ಯಾವ ದೇಶ ಅಂದರೆ ದ್ಯಾಟ್ ಈಸ್ ಒಂದು ಚೀನಾ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್, ಒಂದು ಇತ್ತೀಚೆಗೆ HALನ CMD ಆಗಿ ಅಧಿಕಾರ ವಹಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ. ಓಕೆ, CMD ಆಗಿ ಯಾರು ಅಧಿಕಾರ ವಹಿಸ್ಕೊಂಡಿದ್ದಾರೆ ಈ ಒಂದು HALದು? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ರವಿ ಕೆ ಅವರು ಅಂತ ಹೇಳ್ತೀವಿ. ಯಾರು? ಒಂದು ರವಿ ಕೆ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಹಣಕಾಸು ಸಚಿವಾಲಯದ ಏಪ್ರಿಲ್ 2026ರ ಮಾಸಿಕ ಆರ್ಥಿಕ ವಿಮರ್ಶೆಯ ಪ್ರಕಾರ GSDPಯ ಶೇಕಡಾವಾರು ಪ್ರಮಾಣದಲ್ಲಿ ಯಾವ ರಾಜ್ಯವು ಹೆಚ್ಚಿನ ಕಂದಾಯ ಕೊರತೆಯನ್ನು ಹೊಂದಿದೆ ಅಂತ ಕೇಳಿದಾನೆ. ಯಾವ ರಾಜ್ಯ ಅತಿ ಹೆಚ್ಚು ಡೆಫಿಸಿಟನ್ನು ಹೊಂದಿದೆ? ಯಾವ ರಾಜ್ಯ ಹೊಂದಿರಬಹುದು ಇದು? ಹೈ ರೆವೆನ್ಯೂ ಡೆಫಿಸಿಟ್ ಅಂತ ಹೇಳ್ತೀವಿ. ಯಾವ ರಾಜ್ಯ ಅಂದರೆ ದ್ಯಾಟ್ ಇಸ್ ಒಂದು ಹಿಮಾಚಲ ಪ್ರದೇಶ ಅಂತ ಹೇಳ್ತೀವಿ. ಹಿಮಾಚಲ ಪ್ರದೇಶ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, US ಕಾರ್ಮಿಕ ಇಲಾಖೆಯ ಯಾವ ವೀಸಾ ವರ್ಗದ ಕೆಲಸಗಾರರಿಗೆ ಕನಿಷ್ಠ ವೇತನ ಮಿತಿಗಳನ್ನು ಹೆಚ್ಚಿಸಲು ಪ್ರಸ್ತಾವಿತ ನಿಯಮಗಳನ್ನು ಹೊರಡಿಸಿದೆ ಅಂತ ಕೇಳಿದ್ದಾನೆ. ಯಾವ US ಕಾರ್ಮಿಕ ಇಲಾಖೆಯು ಯಾವ ವೀಸಾ ವರ್ಗದವರಿಗೆ? ಯಾವ ವೀಸಾ ಅಂದರೆ ದ್ಯಾಟ್ ಈಸ್ ಒಂದು H1B ವೀಸಾ ಅಂತ ಹೇಳ್ತೀವಿ. ಸೊ ಇದು ನ್ಯೂಸಲ್ಲಿದೆ, ನೀವು ಸಾಕಷ್ಟು ಜನ ಇದನ್ನು ನೋಡ್ಕೊಂಡಿರ್ತೀನಿ ಅಂತ ನಾನು ಭಾವಿಸ್ತೀನಿ. H1B ವೀಸಾದ ಬಗ್ಗೆ ಗೊತ್ತಿಲ್ಲದೆ ಇರೋರು ಯಾರು ಇಲ್ಲ ಆಲ್ಮೋಸ್ಟ್. ಬಟ್ ಗೊತ್ತಿಲ್ಲ ಅಂದರೆ ಇದನ್ನು ನೆನ್ಪಿಟ್ಕೊಳ್ಳಿ. ಯಾವುದು ಅಂದರೆ H1B ವೀಸಾ. ಅಂದರೆ ನೆಕ್ಸ್ಟ್, ಒಂದು ಮೇ 2026ರಲ್ಲಿ ಟ್ರಾಫಿಕ್ ಚಲಾನ್ ಒನ್ ಟೈಮ್ ಸೆಟಲ್ಮೆಂಟ್ ಸ್ಕೀಮನ್ನು ಯಾವ ರಾಜ್ಯವು ಪ್ರಾರಂಭಿಸಿದೆ ಅಂತ ಕೇಳಿದಾನೆ. ಚಲಾನ್ ಒನ್ ಟೈಮ್ ಸೆಟಲ್ಮೆಂಟ್ ಸ್ಕೀಮನ್ನು ಪ್ರಾರಂಭಿಸಿರ್ತಕ್ಕಂಥ ರಾಜ್ಯ ಯಾವುದು ಅಂತ? ದ್ಯಾಟ್ ಇಸ್ ಒಂದು ನಮ್ಮ ಬಿಹಾರ್ ಅಂತ ಹೇಳ್ತೀವಿ. ಯಾವುದೇ ಒಂದು ಬಿಹಾರ್ ಅಂತಕ್ಕಂಥ ರಾಜ್ಯ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ISOನ ಯಾವ ಅಂತಾರಾಷ್ಟ್ರೀಯ ಉಪಸಮಿತಿಯ ಸಭೆಗಳನ್ನು ಭಾರತವು ಮೊದಲ ಬಾರಿಗೆ ಆಯೋಜಿಸಿದೆ ಅಂತ ಕೇಳಿದಾನೆ. ಯಾವುದು ಆಯೋಜಿಸಿದೆ ಇದು? ಯಾವುದು ಅಂದರೆ ದ್ಯಾಟ್ ಇಸ್ ಈ ಒಂದು ಬಾಹ್ಯಾಕಾಶ ವ್ಯವಸ್ಥೆಗಳು ಮತ್ತು ಕಾರ್ಯಾಚರಣೆಗಳು ಅಂತ ಹೇಳ್ತೀವಿ. ಸ್ಪೇಸ್ ಸಿಸ್ಟಮ್ಸ್ ಆ್ಯಂಡ್ ಆಪರೇಷನ್ಸ್ ಅಂತ ಹೇಳ್ತೀವಿ. ಸೊ ಈ ಒಂದು ಸಭೆಗಳನ್ನು ಭಾರತವು ಮೊದಲ ಬಾರಿಗೆ ಆಯೋಜನೆ ಮಾಡಿದೆ. ಆ್ಯಂಡ್ ನೆಕ್ಸ್ಟ್, ಒಂದು T20 ಕ್ರಿಕೆಟ್ನಲ್ಲಿ 100 ಸಿಕ್ಸರ್ಸ್ಗಳನ್ನು ಭಾರತದ ವೇಗದ ಆಟಗಾರರಾದವರು ಯಾರು ಅಂತ? 100 ಸಿಕ್ಸರ್ಸ್ ಯಾರು ಸರ್ ಅವರು? ದ್ಯಾಟ್ ಇಸ್ ಒಂದು ವೈಭವ್ ಸೂರ್ಯವಂಶಿ ಅವರು. ಆ್ಯಂಡ್ ನೆಕ್ಸ್ಟ್, ಒಂದು ಭಾರತ ಮೊದಲ ನಗರ ಹವಾಮಾನ ಪರೀಕ್ಷಾ ಕೇಂದ್ರ ಮತ್ತು ಏರೋಸಾಲ್ ವೀಕ್ಷಣಾಲಯವನ್ನು ಎಲ್ಲಿ ಪ್ರಾರಂಭಿಸಿದೆ ಅಂತ ಕೇಳಿದ್ದಾನೆ. ಭಾರತ ಮೊದಲ ನಗರ ಹವಾಮಾನ ಪರೀಕ್ಷಾ ಕೇಂದ್ರ ಏರೋಸಾಲ್ ವೀಕ್ಷಣಾಲಯವನ್ನು ಎಲ್ಲಿ ಪ್ರಾರಂಭಿಸಿರ್ಬೋದು ಇದು? ಎಲ್ಲಿಂದರೆ ಸರ್ ದ್ಯಾಟ್ ಇಸ್ ಇನ್ ಚೆನ್ನೈ ಅಂತ ಹೇಳ್ತೀವಿ. ಎಲ್ಲಿ? ಒಂದು ಚೆನ್ನೈಯಲ್ಲಿ. ಆ್ಯಂಡ್ ನೆಕ್ಸ್ಟ್, ಒಂದು ಕೇಂದ್ರ ಸರ್ಕಾರವು ದೇಶಾದ್ಯಂತ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳನ್ನು ಪ್ರತಿ ಲೀಟರ್ಗೆ ಎಷ್ಟು ಹೆಚ್ಚಿಸಿದೆ? ಓಕೆ, ಹೆಚ್ಚಿಸ್ತಾನೆ ಇದೆ. ನೀವು ಕರೆಂಟ್ಲಿ ಎಷ್ಟಿದೆ ಅಷ್ಟು ನೆನಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್, ಇತ್ತೀಚೆಗೆ ಯಾವ ರಾಜ್ಯವು ಸಮಾನ ನಾಗರಿಕ ಸಮಿತಿಯ ಅನುಷ್ಠಾನಕ್ಕೆ ಅನುಮೋದನೆ ನೀಡಿದೆ ಅಂತ ಕೇಳಿದ್ದಾನೆ. ಯಾವ ರಾಜ್ಯ ಆಗಿರ್ಬೋದು ಅದು? ಎಲ್ಲರೂ ಸಹ ಆನ್ಸರ್ ಏನಂತ ಮಾಡ್ತಿರ್ತೀರಾ ಸರ್? ದ್ಯಾಟ್ ಈಸ್ ಈ ಒಂದು ಗುಜರಾತ್ ಅಂತ. ಯಾಕಂದರೆ ಉತ್ತರಾಖಂಡ್ ಇವಾಗ ಆಲ್ರೆಡಿ ಅನುಷ್ಠಾನ ಆಗಿದೆ. ಇವಾಗ ಅನುಮೋದನೆ ನೀಡಿರ್ತಕ್ಕಂಥ ಗುಜರಾತ್ ಅಂತ. ಅಲ್ಲ, ಇವಾಗ ಇದನ್ನು ಸಹ ಹೋಗಿದೆ, ಸಮಿತಿ ಹತ್ರ ಹೋಗಿದೆ. ಬಟ್ ಇಲ್ಲಿ ಯಾವುದು ಅಂದರೆ ಈಗ ರೀಸೆಂಟಾಗಿ ಅಸ್ಸಾಂ ರಾಜ್ಯ. ಯಾವ ರಾಜ್ಯ? ಒಂದು ಅಸ್ಸಾಂ ರಾಜ್ಯ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಅಸ್ಸಾಂ ರಾಜ್ಯದ ನಂತರ ಮಧ್ಯಪ್ರದೇಶ ಸಹ ಈ ಒಂದು ಏನಂತ ಹೇಳ್ಬೋದು, ಈ ರೀತಿಯ UCCಯನ್ನು ಅನುಷ್ಠಾನ ಮಾಡ್ತೀವಿ ಅಂತ ಸಹ ಹೇಳಿದ್ದಾರೆ.
ಬಟ್ ಇನ್ನೂ ಸಹ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿಲ್ಲ. ಆ್ಯಂಡ್ ದೆನ್ ಅದು ಬಟ್ ನೆನ್ಪಿಟ್ಕೊಳ್ಳಿ ಮಧ್ಯಪ್ರದೇಶವೂ ಸಹ ಒಂದು ಅಂತ. ಬಟ್ ಇಲ್ಲಿ ಆನ್ಸರ್ ಯಾವುದಾಗುತ್ತೆ ಅಂದರೆ ಇದು ಅಸ್ಸಾಂ ಅಂತ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸಿಕ್ಕಿಂನ ಸ್ಥಾಪನಾ ದಿನವನ್ನು ಪ್ರತಿ ವರ್ಷ ಯಾವಾಗ ಆಚರಿಸಲಾಗ್ತದೆ ಅಂತ ಕೇಳ್ತಾನೆ. ಸಿಕ್ಕಿಂ ಸ್ಥಾಪನಾ ದಿನ ಯಾವಾಗ ಆಚರಣೆ ಮಾಡ್ತೀವಿ ಸರ್? 16 ಮೇಗೆ ಆಚರಣೆ ಮಾಡ್ತೀವಿ. ಯಾವಾಗ? ಒಂದು 16 ಮೇ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮೆಟ್ರೋ ಸೋಮವಾರ ಅಭಿಯಾನವನ್ನು ಇತ್ತೀಚೆಗೆ ಯಾವ ನಗರದಲ್ಲಿ ಪ್ರಾರಂಭಿಸಲಾಗಿದೆ ಅಂತ ಕೇಳ್ತಾನೆ. ಮೆಟ್ರೋ ಸೋಮವಾರ ಯಾವ ನಗರದಲ್ಲಿ ಪ್ರಾರಂಭಿಸಲಾಗಿರಬಹುದು? ದ್ಯಾಟ್ ಈಸ್ ಇನ್ ನವದೆಹಲಿ ಅಂತ ಹೇಳ್ತೀವಿ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕೇಂದ್ರ ಆರೋಗ್ಯ ಸಚಿವ JP ನಡ್ಡಾ ಅವರು 79ನೇ ವಿಶ್ವ ಆರೋಗ್ಯ ಸಭೆಯಲ್ಲಿ ಭಾಗವಹಿಸಲು ಯಾವ ದೇಶಕ್ಕೆ ಪ್ರಯಾಣಿಸಿದರು ಅಂತ ಕೇಳಿದ್ದಾನೆ. ವಿಶ್ವ ಆರೋಗ್ಯ ಸಭೆ ಎಲ್ಲಿ ಇದನ್ನು ಆಯೋಜನೆ ಮಾಡಿರಬಹುದು? ದ್ಯಾಟ್ ಈಸ್ ಈ ಒಂದು ಸ್ವಿಟ್ಜರ್ಲೆಂಡ್ ದೇಶದ ಒಂದು ಜಿನವಾದಲ್ಲಿ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಒಂದು, ಭಾರತ್ ಫೋರ್ಜ್ ಭಾರತದ ಮೊದಲ ಖಾಸಗಿ ಸಾಗರ ಗ್ಯಾಸ್ ಟರ್ಬೈನ್ ಸೌಲಭ್ಯವನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ ಅಂತ ಕೇಳಿದ್ದಾನೆ. ಯಾವ ರಾಜ್ಯದಲ್ಲಿ ಇದನ್ನು ಸ್ಥಾಪಿಸಲಾಗಿರ್ಬೋದು? ಯಾವುದೇ ಒಂದು ಪ್ರೈವೇಟ್ ಮರೀನ್ ಗ್ಯಾಸ್ ಟರ್ಬೈನ್ ಫೆಸಿಲಿಟಿ, ದ್ಯಾಟ್ ಈಸ್ ಇನ್ ಆಂಧ್ರ ಪ್ರದೇಶ್ ಅಂತ ಹೇಳ್ತೀವಿ. ಇಂಪಾರ್ಟೆಂಟ್ ಕ್ವಶನ್. ಓಕೆ, ಆ್ಯಂಡ್ ನೆಕ್ಸ್ಟ್, ಭಾರತ ಮತ್ತು ದಕ್ಷಿಣ ಕೊರಿಯಾ ರಕ್ಷಣಾ ಸಹಕಾರಕ್ಕಾಗಿ MOUಗೆ ಯಾವ ನಗರದಲ್ಲಿ ಸಹಿ ಹಾಕಿದವು ಅಂತ ಕೇಳಿದ್ದಾನೆ. ಯಾವ ಒಂದು ನಗರದಲ್ಲಿ ಸಹಿ ಹಾಕಿರಬಹುದು? ಭಾರತ ಮತ್ತು ದಕ್ಷಿಣ ಕೊರಿಯಾ ಎಲ್ಲಿ ಅಂದರೆ ಈ ಒಂದು ಸಿಯೋಲಲ್ಲಿ ಸಹಿ ಹಾಕಿದವೆ. ಸಿಯೋಲ್ ಎಲ್ಲಿ ಕಂಡು ಬರುತ್ತೆ? ಈ ಒಂದು ದಕ್ಷಿಣ ಕೊರಿಯಾದ ರಾಜಧಾನಿ ಅಂತ ಹೇಳ್ತೇವೆ. ಅಂದರೆ ನೆಕ್ಸ್ಟ್ ಒಂದು, ಇತ್ತೀಚೆಗೆ 13.5 kgಯಷ್ಟು ಸಮೃದ್ಧವಾದ ಯುರೇನಿಯಮನ್ನು ಯಾವ ದೇಶದಿಂದ US ತೆಗೆದು ಹಾಕಿದೆ ಅಂತ ಕೇಳಿದ್ದಾನೆ. ಯಾವ ದೇಶದಿಂದ ಇದನ್ನು ತೆಗೆದು ಹಾಕಿರಬಹುದು? ಯಾವ ದೇಶ ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ವೆನಿಜುವೆಲಾ ಅಂತ ಹೇಳ್ತೀವಿ. ಯಾವ ದೇಶ? ಒಂದು ವೆನಿಜುವೆಲಾ ದೇಶ ಅಂತ ಹೇಳ್ತೀವಿ. ಇರಾನ್ ಅಲ್ಲ, ಇದು ಬದಲಾಗಿ ಒಂದು ವೆನಿಜುವೆಲಾ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಒಂದು, ಒಡಿಶಾದ ಕರಾವಳಿಯ ಡಾಕ್ಟರ್ APJ ಅಬ್ದುಲ್ ಕಲಾಂ ದ್ವೀಪದಿಂದ ಭಾರತವು ಇತ್ತೀಚೆಗೆ ಯಾವ ಕ್ಷಿಪಣಿಯ ಯಶಸ್ವಿ ಪರೀಕ್ಷೆಯನ್ನು ನಡೆಸಿತು? ಯಾವುದು ಅಂದರೆ ಸರ್ ದ್ಯಾಟ್ ಇಸ್ ಒಂದು ಅಗ್ನಿ-5 ಅಂತ ಹೇಳ್ತೇವೆ. ಸ್ವಲ್ಪ ಫಾಸ್ಟ್ ಆಯಿತು ಅಂತ ಅಂದ್ಕೊಳ್ತೇನೆ. ಲಾಸ್ಟ್ ಒಂದು 23 ಕ್ವಶನ್ಗಳು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಒಂದು, ಮೇ 2026ರಲ್ಲಿ ವಿಶ್ವದ 100 ಬಿಸಿ ನಗರಗಳಲ್ಲಿ ಎಷ್ಟು ಭಾರತೀಯ ನಗರಗಳಿದ್ದವು ಅಂತ ಕೇಳಿದ್ದಾನೆ. 100 ಹಾಟೆಸ್ಟ್ ಸಿಟೀಸಲ್ಲಿ ನಮ್ಮ ಭಾರತ ನಗರಗಳೆಷ್ಟು ಅಂತ. ಎಷ್ಟು ಅಂದರೆ ನಿಮ್ಗೆ ಗೊತ್ತಿರಲಿ, ಏನಾದರೂ ಇಡೀ ಜಗತ್ತಲ್ಲಿ 100 ಸಿಟಿಗಳಿದ್ದಾವೆ ಅಂದರೆ ಆ 100ರಲ್ಲಿ 97 ನಾವೇ ಇದ್ದೀವಿ. ಎಷ್ಟು? 97 ಸಿಟಿಗಳು ನಮ್ಮ ಭಾರತದಿದ್ದಾವೆ ಅಂತ. ಆ್ಯಂಡ್ ನೆಕ್ಸ್ಟ್ ಒಂದು, ಇತ್ತೀಚೆಗೆ ಯುನೈಟೆಡ್ ನೇಷನ್ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದ ಇಯರ್ ಅವಾರ್ಡ್ 2025 ಯಾರಿಗೆ ನೀಡಲಾಯಿತು ಅಂತ ಕೇಳ್ತಾನೆ. ಯುನೈಟೆಡ್ ನೇಷನ್ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಅವಾರ್ಡ್ ಆಫ್ ದ ಇಯರ್ 2025. ಓಕೆ, ಇದು ಯಾರಿಗೆ ಅಂತಂದರೆ ದ್ಯಾಟ್ ಈಸ್ ಅಭಿಲಾಷ್ ಅವರಿಗೆ. ಓಕೆ, ಅಭಿಲಾಷಾ ಭರಾಕ್ ಅವರಿಗೆ. ಅಭಿಲಾಷಾ ಭರಾಕ್ ಇವ್ರು ನೆನ್ಪಿಟ್ಕೊಳ್ಳಿ. ಸೊ ಇನ್ನೊಂದು ಅವಾರ್ಡ್ ನೀಡಲಾಗಿತ್ತು, ಯಾವುದು ಅಂದರೆ ಒಂದು ಮಿಲಿಟರಿ ರಿಲೇಟೆಡ್, ಲಾಸ್ಟ್ ಸ್ವಾತಿ ಅನ್ನೋರಿಗೆ ನೀಡಲಾಗಿತ್ತು. ಓಕೆ, ಅದನ್ನು ಸಹ ನೆನ್ಪಿಟ್ಕೊಳ್ಳಿ. ಎಕ್ಸಾಕ್ಟ್ ಅದು ಏನು ಅಂತ ಕ್ವಶನ್ ನನಗೆ ನೆನಪು ಬರ್ತಿಲ್ಲ. ಐ ಥಿಂಕ್ ನಿಮ್ಗೆ ಹೇಳಿದ್ದೀನಿ, ನಾನು ಕರೆಂಟ್ ಅಫೇರ್ಸಲ್ಲಿ ಹೇಳಿದ್ದೀನಿ ಸಾಕಷ್ಟು ಬಾರಿ ಸ್ವಾತಿ ಅಂತ. ಓಕೆ, ಮೇಜರ್ ಸ್ವಾತಿ ಅವರಿಗೆ ಸಹ ಒಂದು ಯುನೈಟೆಡ್ ನೇಷನ್ ಐ ಥಿಂಕ್ ಜನರಲ್ ಅಸೆಂಬ್ಲಿಯಿಂದ ಅಲ್ಲಿಂದ ನೀಡಲಾಗಿದೆ ಅನ್ಸುತ್ತೆ ಅವರಿಗೆ. ಓಕೆ, ಸೊ ಅದನ್ನು ಸಹ ಮಿಲಿಟರಿ ರಿಲೇಟೆಡ್ ಒಂದು ಅವಾರ್ಡ್ ಇದೆ. ಅವ್ರನ್ನ ನೆನ್ಪಿಟ್ಕೊಳ್ಳಿ. ಯಾರು? ಸ್ವಾತಿ ಅನ್ನೋರನ್ನ. ಸೊ ಇಲ್ಲಿ ಯಾರನ್ನ ಅಂತಂದರೆ ಒಂದು ಅಭಿಲಾಷ್ ಭರಾಕ್ ಅವರು ಅಂತ ಹೇಳ್ತೀವಿ. ಸೊ ಇವ್ರನ್ನ ಸಹ ನೀವು ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, 16ನೇ ಸಂಸದ್ ರತ್ನ ಪ್ರಶಸ್ತಿ 2026ಕ್ಕೆ ಎಷ್ಟು ಸಂಸದರು ಮತ್ತು ಸಂಸದೀಯ ಸಮಿತಿಗಳನ್ನು ಗೌರವಿಸಲು ಆಯ್ಕೆ ಮಾಡಲಾಗಿದೆ ಅಂತ ಕೇಳಿದ್ದಾನೆ. 16ನೇ ಸಂಸದ ರತ್ನ ಪ್ರಶಸ್ತಿ 2026ಕ್ಕೆ ಸೊ ಎಷ್ಟು ಸಂಸದರನ್ನು ಮತ್ತು ಈ ಒಂದು ಸಂಸದ ಕಮಿಟಿಗಳನ್ನು ಅಂತಂದರೆ 12 ಸಂಸದರು ಹಾಗೆ 4 ಸಮಿತಿಗಳು ಅಂತ ಹೇಳ್ತೀವಿ. ಹೇಗೆ 4 3 12 ಮೀನ್ಸ್ 4ರಿಂದ ಭಾಗ ಆಗುತ್ತೆ ನೋಡಿ 12. ಸೊ ಏನೋ ಹೇಳಬೇಕನ್ನಿಸ್ತು ಹೇಳಿದೆ. ಇದು ಎಲ್ಲಿ ಅಂದರೆ ಎಕ್ಸಾಮಲ್ಲಿ ಏನು ಬರ್ತವೆ. ಓಕೆ, ಆ್ಯಂಡ್ ನೆಕ್ಸ್ಟ್, ಖಾಸಗಿ ಕ್ಷೇತ್ರವನ್ನು ಉತ್ತೇಜಿಸಲು ಸಾರ್ಜಾ ತಾಂತ್ರಿಕ ಸೌಲಭ್ಯಗಳನ್ನು ಸ್ಥಾಪಿಸಲು ಬಾಹ್ಯಾಕಾಶ ಇಲಾಖೆಯು ಇತ್ತೀಚೆಗೆ ಯಾವ 2 ರಾಜ್ಯಗಳಲ್ಲಿ ಅನುಮೋದನೆ ನೀಡಿದೆ ಅಂತ ಕೇಳಿದ್ದಾನೆ. ಯಾವ 2 ರಾಜ್ಯಗಳಲ್ಲಿ ಇದನ್ನು ಅನುಮೋದನೆ ನೀಡಿರ್ಬೋದು ಅಂತ. ಯಾವ ರಾಜ್ಯ ಅಂದರೆ ದ್ಯಾಟ್ ಇಸ್ ಒಂದು ಗುಜರಾತ್ ಮತ್ತು ತಮಿಳುನಾಡು ಅಂತ ಹೇಳ್ತೀವಿ. ಯಾವುದೇ ಒಂದು ಗುಜರಾತ್ ಮತ್ತು ತಮಿಳುನಾಡಲ್ಲಿ ಇದನ್ನು ಅನುಮೋದನೆ ನೀಡಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಒಂದು, ವಿಶ್ವ ಫುಟ್ಬಾಲ್ ದಿನಾಚರಣೆ 2026 ಯಾವಾಗ ಆಚರಿಸಲಾಯಿತು ಅಂತ ಕೇಳಿದಾನೆ. ಫುಟ್ಬಾಲ್ ದಿನ ಯಾವಾಗ ಆಚರಣೆ ಮಾಡ್ತೀವಿ ಸರ್? ನಾವು ಪ್ರತಿ ವರ್ಷ 25 ಮೇಗೆ ಆಚರಣೆ ಮಾಡ್ತೀವಿ. ದ್ಯಾಟ್ ಇಸ್ ಸಿಂಪಲ್ ಕ್ವಶನ್. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಓಕೆ ಏನಿದೆ ಕ್ವಶನ್, 29ನೇ ನ್ಯಾಷನಲ್ ಫೆಡರೇಷನ್ ಕಪ್ ಸೀನಿಯರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 2026ರಲ್ಲಿ ಪುರುಷರ ಪೋಲ್ ವ್ಯಾಲೆಟ್ನಲ್ಲಿ ಜಂಟಿಯ ರಾಷ್ಟ್ರೀಯ ದಾಖಲೆಯನ್ನು ಯಾರು ಸ್ಥಾಪಿಸಿದರು ಅಂತ ಕೇಳಿದಾನೆ. ವಾಲ್ಟಲ್ಲಿ. ಓಕೆ, ಸೊ ಇದನ್ನು ಏನು ಪ್ರೊನೌನ್ಸ್ ಮಾಡ್ತೀರಿ ನೀವು ಮಾಡಿ. ಸೊ ಇದಕ್ಕೆ ಯಾವ ಒಂದು ಯಾರು ಈ ಒಂದು ದಾಖಲೆಯನ್ನು ಸ್ಥಾಪಿಸಿದರು ಅಂತ. ಯಾರು ಅಂದರೆ ನಿಮ್ಗೆ ಗೊತ್ತಿರಲಿ, ದ್ಯಾಟ್ ಇಸ್ ಒಂದು ಕುಲದೀಪ್ ಕುಮಾರ್ ಅವರು ಹಾಗೆ ದೇವ್ ಮೀನಾ ಅವರು ಅಂತ ಹೇಳ್ತೀವಿ. ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್, ಓಕೆ ಈ ಕ್ವಶನ್ ಲಾಸ್ಟ್ ಇದೆ. ಓಕೆ, 230 ಕ್ವಶನ್ ಇದೆ. ಆ್ಯಂಡ್ ನೆಕ್ಸ್ಟ್, ಈ ಒಂದು ನಗೋಯಾ ಪ್ರೋಟೋಕಾಲ್ ಅಡಿಯಲ್ಲಿ ಯಾವ ಪ್ರಮಾಣೀಕರಣವನ್ನು ನೀಡುವಲ್ಲಿ ಭಾರತವು ವಿಶ್ವದ ಪ್ರಮುಖ ದೇಶವಾಗಿದೆ ಅಂತ ಕೇಳಿದಾನೆ. ಯಾವುದೇ ಒಂದು ನಗೋಯಾ ಪ್ರೋಟೋಕಾಲ್ ಅಡಿಯಲ್ಲಿ ಯಾವ ಪ್ರಮಾಣೀಕರಣವನ್ನು ನೀಡುವಲ್ಲಿ ಭಾರತವು ವಿಶ್ವದ ಪ್ರಮುಖ ದೇಶವಾಗಿದೆ. ಯಾವುದು ಪ್ರಮಾಣೀಕರಣ ನೀಡಿರ್ಬೋದು ನಮ್ಮ ಭಾರತ ದೇಶ ಹೇಳ್ಬೋದಾ? ಸೊ ಇದನ್ನು ಕ್ವಶನ್ ಹೋಮ್ವರ್ಕ್ ಆಗಿ ತೊಗೊಳ್ಳಿ. ಆ್ಯಂಡ್ ಈ ಒಂದು ಹೋಮ್ವರ್ಕ್ ಕ್ವಶನ್ಗೆ ನೀವು ಕಾಮೆಂಟ್ ಮೂಲಕ ನಿಮ್ಮ ಒಂದು ಉತ್ತರವನ್ನು ತಿಳಿಸಿ ಅಂತ ಹೇಳ್ತಾ. ಆ್ಯಂಡ್ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಆ್ಯಂಡ್ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ. ಹಾಗೆ ಇವಾಗ ವಿಡಿಯೋ ಇಲ್ಲಿವರೆಗೂ ನೋಡಿರ್ತಕ್ಕಂಥ ಸ್ಟೂಡೆಂಟ್ಸ್ಗಳಿಗೆ, ಆಸ್ಪಿರೆಂಟ್ಸ್ಗಳಿಗೆ ನನ್ನ ಒಂದು ವಿನಂತಿ ಏನು ಅಂತಂದರೆ, ಸೊ ಯಾಕೆ ಏನು ಅಂತ ಗೊತ್ತಿಲ್ಲ, ಸೊ ಯೂಟ್ಯೂಬಿಂದ ನೋಟಿಫಿಕೇಷನ್ ಹೋಗ್ತಾ ಇಲ್ಲ. ಓಕೆ, ಮೀನ್ಸ್ ಇವಾಗ ನೋಟಿಫೈ ಬರುತ್ತೆ ಅಲ್ವಾ ನಿಮಗೆ, ಸೊ ಆ ರೀತಿ ನೋಟಿಫಿಕೇಷನ್ ಹೋಗ್ತಾ ಇಲ್ಲ. ಸೊ ಆ ಕಾರಣಕ್ಕಾಗಿ ಆಲ್ಮೋಸ್ಟ್ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ಸೊ ಇದು ವಿಡಿಯೋ ರೀಚ್ ಆಗ್ತಾ ಇಲ್ಲ.
ಸಬ್ಸ್ಕ್ರೈಬರ್ ಇಲ್ಲದೆ ಇರೋರಿಗೆಲ್ಲ, ಆ್ಯಕ್ಚುಲಿ ಸಬ್ಸ್ಕ್ರೈಬರ್ ಇದ್ದವರಿಗೆ ಇದು ವಿಡಿಯೋ ರೀಚ್ ಆಗ್ತಾ ಇಲ್ಲ. ಸೊ ದ್ಯಾಟ್ಸ್ ವೈ ನೀವು ಏನು ಮಾಡಿ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಆ್ಯಂಡ್ ದೆನ್ ಹೈಪ್ನ ಕೊಡಿ ನಿಮಗೆ ಇಷ್ಟ ಆದರೆ. ಓಕೆ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ ಸಹ, ಫ್ರೆಂಡ್ಸ್ ಗ್ರೂಪ್ಗಳಿಗೆ ಸ್ವಲ್ಪ ಶೇರ್ ಮಾಡಿ. ಬಿಕಾಸ್ ಲಾಸ್ಟ್ 1 ಮಂತಿಂದ ಕ್ಲಾಸ್ ಮಾಡೋಕ್ಕಾಗಿರಲಿಲ್ಲ ಅಲ್ವಾ. ಸೊ ದ್ಯಾಟ್ಸ್ ವೈ ಏನು ಅಂದರೆ ಯೂಟ್ಯೂಬ್ ಆಲ್ಗೋರಿದಮ್ ಅದು ನೋಟಿಫೈ ಮಾಡ್ತಾ ಇಲ್ಲ, ನೋಟಿಫಿಕೇಶನ್ ಕೊಡ್ತಾ ಇಲ್ಲ. ಸೊ ದ್ಯಾಟ್ಸ್ ವೈ ಈ ಒಂದು ಎಂಥ ಸಹಾಯವನ್ನು ನೀವು ಮಾಡಿ ಅಂತ ನಿಮಗೆ ಕೇಳ್ಕೊಳ್ತೀನಿ. ಸೊ ಇಷ್ಟು ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮ್ಮ ಒಂದು ಒಪಿನಿಯನ್ನ ತಿಳಿಸಿ ನೆಕ್ಸ್ಟ್ ಕ್ಲಾಸ್ನ ಬಗ್ಗೆ. ಓಕೆ.